श्रीगुरुभ्यो नमः। हरि ओम। जयति हरिरचिन्त्यः सर्वदेवैकवन्द्यः परमगुरुरभीष्टावाप्तिदः सज्जनानां निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतिर्मानदो नः अशेषवाग्जाड्यमलापहन्त्री नवं नवं स्पष्टसुवाक्प्रदायिनी ममेघजिह्वाग्रसुरङ्गनर्तकी भवप्रसन्ना वदनी च मे श्रीः व्याप्तिर्यस्य निजे निजेन महसा पक्षे सपक्षे स्थितिः व्यावृत्तिश्च विपक्षतोऽथ विषये शक्तिर्न वै बाधिते नैवास्ति प्रतिपक्षयुक्तिरतुलम् शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः वाणिते करवण्यम्ब चरणो हृदि सर्वदा मद्वाक्यसरणिर्भूयात् श्रीमदाचार्यभावगा नमोऽस्तु तान्त्रिका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि यस्य वाक्कामधेनुर्नः कामितार्थान् प्रयच्छति सेवेतं जययोगीन्द्रं कामबाणच्छिदं सदा अस्मद्गुरुसमारम्भां टीकाकृत्पादमध्यगाम् श्रीमदाचार्यपर्यन्तां वन्दे गुरुपरम्पराम् पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान् नमस्ये गुरून् मम आपादमौलिपर्यन्तं गुरूणामाकृतिं स्मरेत तेन विघ्नाः प्रणश्यन्ति सिद्ध्यन्ति च मनोरथाः वैकुण्ठरामो यम्बुरे स्वयमेव स्वपूजकं रघुप्रियाय योगीन्द्रं नौमि सज्ञानसिद्धये। ಶ್ರೀ ಗುರುಭ್ಯೋ ನಮಃ. ಜಾಗೃತಾದಿ ಅವಸ್ಥಾ ಪ್ರವರ್ತಕ ವಿಶ್ವಾದಿ ತ್ರಿತಯ ರೂಪಾಯ ನಮಃ ಅಂತ ಯಾದವಾರ್ಯರು ವೇದವ್ಯಾಸ ದೇವರಿಂದ ಅಭಿನ್ನರಾಗಿ ವಿಶ್ವ, ತೈಜಸ, ಪ್ರಾಜ್ಞ ಈ ಮೂರು ರೂಪಗಳ ಚಿಂತನೆಯನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ವಿಶ್ವನಾಮಕನಾದ ಪರಮಾತ್ಮ ನಮಗೆ ಜಾಗೃತ ಅವಸ್ಥೆಯನ್ನು, ಎಚ್ಚರದ ಅವಸ್ಥೆಯನ್ನು ಉಂಟು ಮಾಡ್ತಾ ಇದ್ದಾನೆ. ಅದಕ್ಕೆ ವೇದವ್ಯಾಸ ದೇವರು ಒಂದು ಸೂತ್ರವನ್ನು ಬರೀತಾರೆ. ಅದೇನು ಭಗವಂತನೇ ಎಬ್ಬಿಸ್ತಾನೆ ಅಂತ ಯಾಕೆ ಇಟ್ಕೊಳ್ಬೇಕು? ಸಮಯವಾಗ್ತದೆ ಅನ್ನೋದಕ್ಕೆ ಹೇಳ್ತೀವಿ, ಬಹಳ ಹೊತ್ತು ನಿದ್ದೆ ಆಗಿದೆ ಎಂಬುದಕ್ಕೆ ನಿದ್ದೆಯೂ ಸಾಕಾಗಿ ಹೇಳ್ತೇವೆ. ಅಥವಾ ಹೊರಗಡೆಗಿರುವಂತಹ ಮತ್ತೆ ಘಂಟಾನಾದ, ಶಂಖನಾದ ಅಥವಾ ಅಲಾರಾಮ್ಗಳು ಇವುಗಳು ನಮ್ಮನ್ನು ಎಬ್ಬಿಸ್ತಾವ ಅಂತ ಯಾಕೆ ಅನ್ನಬಾರದು ಅಂದರೆ ಅತಃ ಪ್ರಬೋಧೋ ಅಸ್ಮಾತ್, ದೇವರು ಇಚ್ಛಿಸಿದರೆ ಮಾತ್ರ ಈ ಮಲಗಿರುವಂತಹ ಜೀವ ಎದ್ದೇಳುತ್ತಾನೆ. ದೇವರು ಇಚ್ಛಿಸದೇ ಹೋದರೆ ಮಲಗಿದವರು ಮಲಗಿಯೇ ಬಿಟ್ಟಿರ್ತಾರೆ. ಎಷ್ಟು ಜನ ಮಲ್ಕೊಂಡವ್ರು ಹಾಗೆ ಮಲ್ಕೊಂಡಿಲ್ಲ. ನಿಜವಾಗಿ ಹೇಳಲೇಬೇಕಾಗಿತ್ತು ನಾವಾಗಿ ಅಂದರೆ ಆವಾಗ ಭಗವಂತನ ಇಚ್ಛೆ ಬೇಡ, ಉಳಿದದ್ದು ಎಲ್ಲವೂ ತಾನಾಗಿ ಆಗ್ತದೆ ಅಂತ. ಹಾಗಿಲ್ಲ, ಅದಕ್ಕೆಲ್ಲದಕ್ಕೂ ಕೂಡ ದೇವರ ಇಚ್ಛೆಯೇ ಕಾರಣವಾಗಿದೆ. ಹಾಗಾಗಿ ವಿಶ್ವನಾಮಕ ಪರಮಾತ್ಮ ಅವನಿಂದ ಎಚ್ಚರವು, ತೈಜಸನಾಮಕನಾದ ಪರಮಾತ್ಮನಿಂದ ಸ್ವಪ್ನಾವಸ್ಥೆಯ ಅನುಭವ. ಸ್ವಪ್ನಾವಸ್ಥೆ ಅಂದರೆ ಸ್ವಪ್ನದಲ್ಲಿ ನಾನಾ ಪದಾರ್ಥಗಳನ್ನು ಕಾಣ್ತೀವಿ. ಅದಕ್ಕೆ ಪ್ರವಿವಿಕ್ತ ಭುಕ ಅಂತ ಕರೀತಾರೆ. ಮಾಂಡೂಕೋಪನಿಷತ್ನಲ್ಲಿ ಹೇಳುವಾಗ ಪ್ರವಿವಿಕ್ತ ಭುಕ, ಜಾಗೃತ ಅವಸ್ಥೆಯಲ್ಲಿ ಏನನ್ನ ಕಂಡಿರ್ತೇವೋ ಅದೆಲ್ಲವೂ ಸಂಸ್ಕಾರವಾಗಿ ಮನಸ್ಸಿನಲ್ಲಿ ಉಳಿದು ಆ ಸಂಸ್ಕಾರವೇ ಸ್ವಪ್ನದಲ್ಲಿ ನಮಗೆ ಕಾಣಲಿಕ್ಕೆ ಶುರುವಾಗ್ತದೆ. ನಾನಾ ತರಹದ ಕನಸುಗಳು ಬೀಳ್ತದೆ. ಆ ಎಲ್ಲ ಕನಸುಗಳ ಅನುಭವವನ್ನು ದೇವರು ನಮಗೆ ಉಂಟು ಮಾಡಿಸ್ತಾನೆ. ಅವನು ತೈಜಸನಾಮಕನಾದ ಭಗವಂತ ಕಂಠದಲ್ಲಿ ಇದ್ದಾನೆ. ಕೊನೆಯಲ್ಲಿ ಪ್ರಾಜ್ಞನಾಮಕನಾದ ಭಗವಂತ ಹೃದಯದಲ್ಲಿದ್ದಾನೆ. ನಮ್ಮನ್ನು ಗಟ್ಟಿಯಾಗಿ ಆಲಿಂಗನ ಮಾಡಿಕೊಳ್ತಾನೆ ಅನ್ನೋದಕ್ಕೆ ಜೋರಾಗಿ ನಿದ್ರೆ ಬರ್ತದೆ. ಅದು ಆನಂದ ಚೇತೋಮುಖ, ಆನಂದಮುಖ. ಎಷ್ಟು ಆನಂದ ಇರ್ತದೆ ಅಂದರೆ ನಿದ್ರಾವಸ್ಥೆಯಲ್ಲಿ ಪದೇ ಪದೇ ಮಾಡಬೇಕು ಅನ್ನುವಷ್ಟು ಆನಂದ ಇರ್ತದೆ. ಸಾಕನ್ಸಂಗಿಲ್ಲ ನಿದ್ದೆ ಆಗಿದ್ದಾರೆ. ಯಾಕೆ ನಿದ್ದೆ ಸಾಕನ್ಸಂಗಿಲ್ಲ? ಮಲಗಿರ್ತೀವಿ, ಸಾಕ್ಬಿಡಪ್ಪ ಈಗ ಎದ್ರ ಆತು ಅಂತ. ಇಲ್ಲ, ಇನ್ನೊಂದು ಸ್ವಲ್ಪ ಹೊತ್ತು ಮಲಗೋಣ, ಮತ್ತೆ ಮಲಗೋಣ. ಕಾರಣ ಅದರಲ್ಲಿ ಸುಖ ಇದೆ. ಆ ಸುಖ ಇದ್ದದ್ದಕ್ಕಾಗಿ ಮತ್ತೆ ಮತ್ತೆ ಬೇಕು ಅನ್ನಿಸ್ತದೆ. ಆ ಸುಖ ಯಾವುದು ಅಂದರೆ ಹೊರಗಿನ ಸುಖ ಅಲ್ಲ, ಅದು ನನ್ನ ಸ್ವರೂಪದ್ದೇ ಆದ ಸುಖವಾದದ್ದರಿಂದ ಪುನಃ ಪುನಃ ಅದರ ಅಪೇಕ್ಷೆ ಉಂಟಾಗುತ್ತದೆ.
ಇಂಥದ್ದನ್ನು ಪ್ರಾಜ್ಞನಾಮಕ ಭಗವಂತ ಉಂಟು ಮಾಡ್ತಾನೆ ಅಂತ ಹೇಳಿದರು. ಇನ್ನು ಮುಂದಿನ 35ನೇ ವಾಕ್ಯದಲ್ಲಿ ಪರಮಹಂಸ ಉಪಾಸ್ಯ ತುರೀಯ ರೂಪಿಣೇ ನಮಃ. ಪರಮಹಂಸರಿಂದ ಸನ್ಯಾಸಿಗಳಿಂದ ಉಪಾಸ್ಯನಾಗಿರುವಂತಹ ರೂಪ ತುರಿಯ ನಾಮಕ. ಅವ ಯಾವ ಅವಸ್ಥೆಗೆ ನಿಯಾಮಕನಾಗಿದ್ದಾನೆ? ಜಾಗೃತ್ ಸ್ವಪ್ನ ಸುಷುಪ್ತಿಗಳಿಗೆ ಬೇರೆ ಬೇರೆ ಭಗವದ್ ರೂಪಗಳನ್ನು ಹೇಳಿಬಿಟ್ಟಿದ್ದೀರಿ. ಹಾಗಾದರೆ ಇದು ಯಾವುದಕ್ಕೆ ನಿಯಾಮಕನಾಗಿದ್ದಾನೆ ಅಂದರೆ ಅಸಂಪ್ರಜ್ಞಾತವಾದ ಸಮಾಧಿ ಅಂತ ಕರೀತಾರೆ. ಅಸಂಪ್ರಜ್ಞಾತವಾದ ಸಮಾಧಿ ಅವಸ್ಥೆಯಲ್ಲಿ ಆ ನಿಯಾಮಕನಾಗಿ ಭಗವಂತ ತುರಿಯ ನಾಮಕನಾಗಿ ಇದ್ದಾನೆ. ಏನು ಹಂಗಂದ್ರೆ ಸಮಾಧಿ ಅವಸ್ಥಾ ಅಂತನ್ನುವುದರಲ್ಲಿ 2 ಭಾಗ ಮಾಡ್ತಾರೆ ಶಾಸ್ತ್ರದಲ್ಲಿ. ಒಂದು ಹೊರಗಿನ ಎಚ್ಚರ ಇದ್ದು ಒಳಮುಖದಲ್ಲಿ ಭಗವಂತನ ಸ್ಮರಣೆಯನ್ನ ಚಿಂತನೆಯನ್ನ ಧ್ಯಾನವನ್ನ ಮಾಡೋದು. ಇನ್ನೊಂದು ಹೊರಗಿನ ಎಚ್ಚರವೇ ಇಲ್ಲದೆ ಒಳಗೇನೆ ಹೋಗಿಬಿಡೋದು ಪೂರ್ಣವಾಗಿ. ಅದೊಂದು ಸಮಾಧಿ ಅಂತ ಕರೀತಾರೆ. ಅದನ್ನ ಅಸಂಪ್ರಜ್ಞಾತ ಸಮಾಧಿ ಅಂತ ಕರೀತಾ ಇದ್ದಾರೆ. ಈ ಪರೀಕ್ಷಿತ ಮಹಾರಾಜರು ಶಮೀಕ ಋಷಿಗಳ ಆಶ್ರಮಕ್ಕೆ ಬಂದಾಗ ಅವರಿಗೆ ಪರಿವೇ ಇದ್ದಿದ್ದಿಲ್ಲ. ಆಶ್ರಮಕ್ಕೆ ಯಾರು ಬಂದರು, ಯಾರು ಹೋದ್ರು, ಏನು ಬೇಕಾಯಿತು, ಏನು ಕೇಳಿದ್ರು, ನನ್ನ ಕೂಗಿದ್ರ, ಇದು ಯಾವ ಎಚ್ಚರವೂ ಇಲ್ಲದೆ ಅಷ್ಟು ಮಗ್ನರಾಗಿದ್ರಲ್ಲ, ಅದಕ್ಕೆ ಅಸಂಪ್ರಜ್ಞಾತ ಸಮಾಧಿ ಅಂತ ಕರೀತಾರೆ. ಈ ಅಸಂಪ್ರಜ್ಞಾತ ಸಮಾಧಿಗೆ ನಿಯಾಮಕವಾದ ಭಗವದ್ರೂಪ ಯಾವುದು ಅಂದರೆ ತುರಿಯ ನಾಮಕನಾದ ಭಗವದ್ರೂಪ ಅಂತ ಆ 35ನೇ ವಾಕ್ಯದಲ್ಲಿ. 36ನೇ ವಾಕ್ಯ ಷಟ್ಶತ ಏಕವಿಂಶತ್ ಸಹಸ್ರ ಶ್ವಾಸರೂಪ ಹಂಸ ಮಂತ್ರ ಜಪ ಪ್ರೇರಕಾಯ. ನಿತ್ಯದಲ್ಲಿ ವಾಯುದೇವರು ನಮ್ಮಲ್ಲಿ ಇದ್ದುಕೊಂಡು 21,600 ಬಾರಿ ಶ್ವಾಸೋಚ್ಛ್ವಾಸಗಳನ್ನು ಮಾಡಿಸ್ತಾರಂತೆ. ನಾವು ಒಂದು ಸೂರ್ಯೋದಯದಿಂದ ಇನ್ನೊಂದು ಸೂರ್ಯೋದಯದವರೆಗೆ ಎಷ್ಟು ಬಾರಿ ಉಸಿರಾಟವನ್ನು ಮಾಡ್ತೇವೆ ಅಂದರೆ 21,600 ಬಾರಿ. ಏನಾಗಿದೆ ಇವತ್ತು ಇದನ್ನು ಹೇಳಿದರೆ ಹೌದು ಇರಬಹುದು ಅಂತ ಅನಿಸ್ತದೆ. ಯಾಕೆ ಅಂದರೆ ಉಸಿರಾಟವನ್ನು ಕೌಂಟ್ ಮಾಡಲಿಕ್ಕೆ ಯಂತ್ರಗಳ ಸಹಾಯದಿಂದಾಗಿ 1 ಬಾರಿ 2 ಬಾರಿ 3 ಬಾರಿ ಅಂತ ಹೇಳಬಹುದು. ಆದರೆ ಇದು ಹೇಳಿದ್ದು ಸರ್ವಜ್ಞನಾಗಿರುವಂತಹ ಭಗವಂತ ಯಾವ ಯಂತ್ರತಂತ್ರಗಳ ಸಹಾಯವಿಲ್ಲದೇನೆ ಸ್ವಶಕ್ತಿಯಿಂದಲೇ ಭಗವಂತ ಹೇಳ್ತಾನೆ. ಈ ತಂತ್ರಸಾರದಲ್ಲಿ ತಂತ್ರಸಾರ ಸಂಗ್ರಹದಲ್ಲಿ ಶ್ರೀಮದಾಚಾರ್ಯ ಹೇಳ್ತಾನೆ, ಮೂಲ ಗ್ರಂಥದಲ್ಲಿ ಅವರಿಗೆ ಭಗವಂತನೇ ಹೇಳ್ತಾನೆ, ಪ್ರತಿಯೊಂದು ಜೀವಿಯೂ ಕೂಡ ಒಂದು ದಿವಸಕ್ಕೆ 21,600 ಬಾರಿ 3 ಮಂತ್ರಗಳಿವೆ ಅಂತೆ. ಹಂಸಃ ಸೋಹಂ ಸ್ವಹ ಈ 3 ಮಂತ್ರಗಳನ್ನು ವಾಯುದೇವರು ನಮ್ಮಲ್ಲಿ ನಿಂತುಕೊಂಡು ಜಪ ಮಾಡ್ತಾರಂತೆ. ನಾವು ಅಂದ್ಕೊಂಡಿದ್ದೇವೆ ಸಹಜವಾಗಿ ಉಸಿರಾಟ ನಡೀತಾ ಇದೆ ಅಂತ. ಏನೋ ನಮ್ದು ಉಸಿರಾಟ ನಡೀತಿರ್ತದೆ ಅಂತ. ಯಾಕಂದ್ರೆ ಇನ್ನು ಎಲ್ಲ ಕೆಲಸ ಮಾಡುವಾಗ ನಮ್ಮ ಅಟೆನ್ಷನ್ ಇರ್ತದೆ, ನಮ್ಮ ಲಕ್ಷ್ಯ ಇರ್ತದೆ. ನೋಡ್ಲಿಕ್ಕತ್ತಾಗ ಲಕ್ಷ್ಯ, ಕೇಳಲಿಕ್ಕತ್ತಾಗ ಲಕ್ಷ್ಯ, ಉಣ್ಲಿಕ್ಕತ್ತಾಗ ಲಕ್ಷ್ಯ ಇರ್ತದೆ. ಶ್ವಾಸೋಚ್ಛ್ವಾಸ ಮಾಡೋ ಕಾಲಕ್ಕೆ ಲಕ್ಷ್ಯ ಇರಂಗಿಲ್ಲ, ನೆನಪಿಟ್ಟುಕೊಳ್ಳಿ. ಲಕ್ಷ್ಯ ಕೊಟ್ರಿ ಶ್ವಾಸೋಚ್ಛ್ವಾಸ ಮಾಡೋ ಕಾಲಕ್ಕೆ ಅಂದ್ರೆ ಉಸಿರು ನಿಂತು ಹೋಗ್ತದೆ. ಭಾರಿ ವಿಚಿತ್ರ ಇದು. ಉಸಿರಾಟ ಹೆಂಗಿರ್ತದೆ ಅಂದ್ರೆ ನೀವೇನಾದ್ರೂ ಶ್ವಾಸೋಚ್ಛ್ವಾಸ ಮಾಡೋ ಕಾಲಕ್ಕೆ ಉಸಿರನ್ನು ಎಣಿಸ್ಲಿಕ್ಕತ್ರಿ ನೋಡ್ಲಿಕ್ಕತ್ರಿ ಅಂತಂದ್ರೆ ಅದು ಥಮಣೆ ಆಗ್ಬಿಡ್ತದೆ. ಅದೇನು ಕೆಲಸ ಮಾಡಂಗೇ ಇಲ್ಲ. ಉಸಿರಾಟ ಅಂಬೋದು ಭಾರಿ ವಿಚಿತ್ರ. ಬೇರೆ ದಿನ ಯಾವ್ದು ಹಂಗಿಲ್ಲ. ನೋಡ್ತಾ ಇದ್ದೀರಿ ಎಂಬುದು ಲಕ್ಷ್ಯ ಕೊಟ್ಟರೆ ಇನ್ನಿಷ್ಟು ಲಕ್ಷ್ಯದಿಂದ ನೋಡ್ತೀರಿ. ಕೇಳ್ತಾ ಇದ್ದೀರಿ ಎಂಬುದು ಲಕ್ಷ್ಯ ಕೊಟ್ಟು ಕೇಳಿಸ್ಕೊಂಡ್ರೆ ಇನ್ನಿಷ್ಟು ಲಕ್ಷ್ಯ ಕೊಟ್ಟು ಕೇಳಿಸ್ಕೊತೀರಿ. ಆದರೆ ಒಂದು ವೇಳೆ ಉಸಿರಾಟ ಮಾಡ್ತಾ ಇದ್ದದ್ದನ್ನು ನಾವು ಲಕ್ಷ್ಯ ಕೊಟ್ರೆ ಮುಗಿತಟ್ಟೆ ನಿಂತು ಹೋಗ್ಬಿಡ್ತದೆ. ಅದು ವಿಚಿತ್ರ ರೀ. ಈ ಮುಟ್ಟಿದ್ರೆ ಮುನಿ ಗಿಡ ಅಂತ ಇರ್ತಾವ ನೋಡ್ರಿ, ಹಂಗೆ ಮುಟ್ಟಿದ ಕೂಡಲೇ ಮುಂದೆ ಬಿಡ್ತದೆ ಅಂತ. ಹಂಗೆ ಲಕ್ಷ್ಯ ಕೊಟ್ಟು ಕೂಡಲೇ ನಿಂತು ಬಿಡ್ತದೆ. ಬಹಳ ಗಂಭೀರ ಆಗ್ತದೆ. ಹಾಗಾಗಿ ಶ್ವಾಸೋಚ್ಛ್ವಾಸ ಅದು ಮಂತ್ರ ರೂಪವಾಗಿ ವಾಯುದೇವರು ಮಾಡ್ತಿದ್ದಾರಂತೆ. ಎಷ್ಟು ಪುಣ್ಯ ವಾಯುದೇವರಿಗೆ ಅಂದರೆ ಅಪಾರವಾದ ಪುಣ್ಯ. ಯಾಕ ಒಂದು ಗಾಯತ್ರಿ ಮಂತ್ರ, ಒಂದು ನಾರಾಯಣ ಮಂತ್ರ, ಒಂದು ಕೃಷ್ಣ ಮಂತ್ರ, ಒಂದು ವೇದವ್ಯಾಸ ಮಂತ್ರ, ಅಷ್ಟಮಹಾಮಂತ್ರಗಳು, ಯಾವ ಯಾವ ಮಂತ್ರಗಳನ್ನು ನಾವು ಜಪ ಮಾಡಿದ್ರು ಮಹಾಪುಣ್ಯ ಇದ್ದಾಗ ವಾಯುದೇವರು ತ್ರಿವಿಧ ಜೀವರಾಶಿಗಳು, ಅನಂತ ಜೀವರಾಶಿಗಳು ಎಷ್ಟೆಷ್ಟು ಮಂದಿ ಉಸಿರಾಟ ಮಾಡ್ತಾರೋ ಅಷ್ಟೆಲ್ಲ ಜನರಲ್ಲಿ ನಿಂತುಕೊಂಡು ಸೂರ್ಯೋದಯದಿಂದ ಮತ್ತೊಂದು ಸೂರ್ಯೋದಯದವರೆಗೆ ಅಷ್ಟು ಜಪ ಮಾಡ್ತಾರಂತೆ. ಅದಕ್ಕೆ ಹೌದ್ರಿ, ವಾಯುದೇವ ಜಪ ಮಾಡಿದ್ರೆ ಪರಮಾತ್ಮಗೆ ಏನು ಸಂಬಂಧ ಅಂದ್ರೆ ಷಟ್ಶತ ಏಕವಿಂಶತ್ ಸಹಸ್ರ ಶ್ವಾಸರೂಪ ಹಂಸ ಮಂತ್ರ ಜಪ ಪ್ರೇರಕಾಯ ಅಂತ. ಆ ವಾಯುದೇವರಿಗೆ ಜಪ ಮಾಡುವಂತ ಪ್ರೇರಣಾ ಮಾಡೋರೇ ಅವರು. ಇಲ್ಲೇ ಇದ್ರೆ ಇನ್ಯಾರು ಪ್ರೇರಣೆ ಮಾಡ್ಲಿಕ್ಕೆ ಬರ್ತದೆ. ಅದಕ್ಕೆ ಪ್ರೇರಣೆ ಮಾಡುವಂಥವ್ರು ಭಗವಂತ ವಾಯುದೇವರಿಗೂ ಪ್ರೇರಕನಾಗಿದ್ದಾನೆ ಅಂತ. 3 ಮಂತ್ರ ಹಂಸಃ ಸೋಹಂ ಸ್ವಾಹ ಅಂತ ತಿಳ್ಕೊಂಡು, ರೇಚಕ ಪೂರಕ ಕುಂಭಕ ಅಂತ 3 ಅವಸ್ಥೆಗಳು ಪ್ರಾಣಾಯಾಮದಲ್ಲಿ. ಪ್ರಾಣಾಯಾಮ ಮಾಡುವಾಗ
ರೇಚಕ ಪೂರಕ, ಒಂದು ಸರ್ತಿ ಉಸಿರನ್ನು ಹೊರಗೆ ಹಾಕೋದು, ಇನ್ನೊಂದು ಸರ್ತಿ ಎಳಕೊಳ್ಳೋದು, ಮತ್ತೊಂದು ಬಾರಿ ಉಸಿರನ್ನು ತಡೆ ಹಿಡಿಯೋದು. ಈ ಮೂರಕ್ಕೆ ಸರಿಯಾಗಿ ಹಂಸಃ ಸೋಹಂ ಸ್ವಾಹ ಎಂಬುವಂತಹ 3 ಮಂತ್ರಗಳು. ಇವು ಪ್ರಾಣಾಯಾಮದ ಅವಸ್ಥೆಯಲ್ಲಿ. ಪ್ರಾಣಾಯಾಮದ ಅವಸ್ಥೆ ಇದ್ದಿದ್ದಿಲ್ಲ, ಸುಮ್ಮನೆ ಶ್ವಾಸವನ್ನು ತಗೋತಿದ್ದೀವಿ ಅಂದರೆ ಹಂಸಃ ಅಷ್ಟೇ. ಹಂ ಹೊರ ಹಾಕುವುದು, ಸಹ ಒಳ ತೆಗೆದುಕೊಳ್ಳುವುದು. ಹಾಗಾಗಿ ಹಂ ಸಹ ಅಂತ ತಿಳಿದುಕೊಂಡು ನಿತ್ಯದಲ್ಲಿ ನಮ್ಮ ಶ್ವಾಸ ಆಗ್ತಿರ್ತದೆ. ಇಂತಹ ಮಂತ್ರ ಪ್ರೇರಕನಾದವನು ಭಗವಂತ ಅಂತ ತಿಳಿದುಕೊಳ್ಳ್ರಿ ಅಂತ ಹೇಳಿದ್ದಾರೆ. ಷಟ್ಶತ ಏಕವಿಂಶತ್ ಸಹಸ್ರ ಶ್ವಾಸರೂಪ ಹಂಸ ಮಂತ್ರ ಜಪ ಪ್ರೇರಕಾಯ. ಇದು ಮುಗಿದ ಮೇಲೆ ಮುಂದಿನ 2 ವಾಕ್ಯಗಳಲ್ಲಿ ಒಂದು ಪ್ರಾಯ ಅಷ್ಟು ಪ್ರತಿ ಬಾರಿ ಕೇಳುವಂತಹ ವಿಷಯ ಅಲ್ಲ, ಆಗಾಗ ಕೇಳುವಂತಹ ವಿಷಯವನ್ನು ಹೇಳುತ್ತಾರೆ. ಏನು? 270 ಸಹಸ್ರ ನಾಡೀಷು ಮಧ್ಯೆ ದಕ್ಷಿಣ ಭಾಗ ಸ್ಥಿತ ಷಟ್ರಿಂಶತ್ ಸಹಸ್ರ ಪುರುಷ ರೂಪಾತ್ಮಕಾಯ ವಾಮಭಾಗ ಸ್ಥಿತ ಷಟ್ರಿಂಶತ್ ಸಹಸ್ರ ಸ್ತ್ರೀ ರೂಪಾತ್ಮಕಾಯ ನಮಃ ಅಂತ ಹೇಳಿದ್ದಾರೆ. ಇದು ನಮ್ಮ ದೇಹದಲ್ಲಿ ನಾಡಿಗಳಿರುವ ವಿಚಾರವನ್ನು ತೆಗೆದುಕೊಳ್ತಾ ಇದ್ದಾರೆ. ಇದನ್ನು ಓದುವಾಗ ಮೊದಲಿಗೆ ಅನಿಸಿದ್ದೇನು ಅಂದರೆ, ಆಯ್ತು ಇದು ಉಪನಿಷತ್ತಿನಲ್ಲಿ ಬಂದಿದೆ, ಆ ಉಪನಿಷತ್ತಿನಲ್ಲಿ ಬಂದ ವಿಚಾರವನ್ನು ಹೇಳ್ತಿದ್ದಾರೆ ಅಂತ. ಯಾದವಾರ್ಯರು ಹೇಳಿದ್ದರ ಪ್ರಶ್ನೆ ಅಲ್ಲ, ಯಾದವಾರ್ಯರು ಮೂಲ ಗ್ರಂಥಗಳಲ್ಲಿ ಏನಿದೆಯೋ ಅದನ್ನು ಸಂಗ್ರಹ ಮಾಡಿಕೊಟ್ಟಿದ್ದಾರೆ. ಮುಖ್ಯವಾಗಿ ಉಪನಿಷತ್ತಿನಲ್ಲಿ ಹೇಳುವಾಗ ಎಷ್ಟೆಷ್ಟು ಸೂಕ್ಷ್ಮಾಂಶವನ್ನು ಗ್ರಹಣ ಮಾಡಿದ್ದಾನೆ ಅಂತ ತಿಳಿದುಕೊಳ್ಳುವುದೇ ಒಂದು ಆಶ್ಚರ್ಯ. ಯಾಕೆ? ದೇಹದಲ್ಲಿ ತಲೆಯಿಂದ ಪ್ರಾರಂಭ ಮಾಡಿಕೊಂಡು ಪಾದದವರೆಗೆ ಬಲಭಾಗದಲ್ಲಿ 36,000 ನಾಡಿಗಳು, ಎಡಭಾಗದಲ್ಲಿ 36,000 ನಾಡಿಗಳು ಇವೆ ಅಂತನ್ನುವಂತಹ ಮಾತಿದೆಯಲ್ಲ, ಇದೇ ಮೊದಲನೇದು ಆಶ್ಚರ್ಯ. ಯಾಕಂದ್ರೆ ದೇಹವನ್ನ ಕೊರೆದು ನೋಡಿದ್ರೆ ಸುಲಭವಾಗಿ ಸಿಗುವಂತಹ ನಾಡಿಗಳಲ್ಲ ಅವೆಲ್ಲ. ಏನೋ ಡಾಕ್ಟರು ಸಲೈನ್ ಏರಿಸಲಿಕ್ಕೆ, ಇಂಜೆಕ್ಷನ್ ಮಾಡಲಿಕ್ಕೆ ತಗೊಂಡಾಗ ಒಂದೆರಡು ಸಿಗಬಹುದೇನೋ, ಕೈಗೆ ಕಾಲಿಗೆ ಸಿಗಬಹುದೇನೋ. ಕೆಲವರು ಬಹಳ ದಪ್ಪಿದ್ರು ಅವು ಸಿಗಂಗಿಲ್ರಿ. ಅದಕ್ಕೆ ಏನಿರ್ತಾರೆ ಚುಚ್ಚಿಬಿಟ್ಟಿರ್ತಾರ ಡಾಕ್ಟ್ರು, ವಿಚಾರ ಮಾಡ್ಲಿಕ್ಕೆ ಹೋಗಂಗಿಲ್ಲ. ನರನಾಡಿಗಳೇ ಬೇಕು ಅಂತೇನಿಲ್ಲ, ಎಲ್ಲಿ ಸಿಗ್ತಾರೆ ಚುಚ್ಚಿರ್ತಾರೆ. ಬಟ್ ಅವ್ರ ದೇಹದಾಗ ಒಂದು ಏರ್ತದಂತೆ ಸಂತೋಷ ಪಟ್ಟಿರ್ತಾರೆ, ಮುಗಿದ ಕೆಲಸ ಅಷ್ಟೇ. ಇವು ಪಾಪ ತಳ್ಳಗಿದ್ದು ಅಂದ್ರೆ ಎಲ್ಲ ನಾಡಿ ಹೊರಗೆ ಬಂದಿರ್ತಾವೆ, ಹೀಗಾಗಿ ಹೊರಗೆ ಚುಚ್ಚಿರ್ತಾರೆ. ಯಾಕೆ ಹೇಳಿದ್ದು ಅಂದ್ರೆ, ವಿಚಾರ ಮಾಡ್ರಿ, ಇವತ್ತು ನಾನೇ ಆಗಲೇ ಹೇಳಿದ್ದು, ಉಸಿರಾಟದ್ದು ಅಷ್ಟೇ, ಈಗೂ ಅಷ್ಟೇ. ಯಂತ್ರಗಳ ಸಹಾಯದಿಂದಾಗಿ ನೀವು ಬೇಕಾದ್ರೆ ಮಾಡಬಹುದು. ಏನೂ ಯಂತ್ರಗಳ ಸಹಾಯ ಇಲ್ಲದೆ ಇದ್ದ ಕಾಲದಲ್ಲಿ ಔಷಧಗಳನ್ನೇ ಕೊಡ್ತಿದ್ರು, ದೇಹದೊಳಗಿರುವಂತಹ ವಿಷಯ ಅಂದ್ರೆ ಆಪರೇಷನ್ಗಳನ್ನೆಲ್ಲ ಮಾಡ್ತಾ ಇದ್ರು, ಇನ್ನೂ ಏನ್ ಸಮಸ್ಯೆಗಳಿದ್ದು ಎಲ್ಲ ಪರಿಹಾರ ಮಾಡ್ತಾ ಇದ್ರು. ಅದು ಕೇವಲ ಜ್ಞಾನದ ಬಲ, ತಾಕತ್ತು, ಬುದ್ಧಿಯ ತಾಕತ್ತು, ಆಮೇಲೆ ತಪಸ್ಸು, ಪುಣ್ಯ, ಇವೆರಡನ್ನ ಸೇರಿಸಿಕೊಂಡು ಆ ಕೆಲಸವನ್ನು ಮಾಡ್ತಾ ಇದ್ರು. ಅದಕ್ಕೆ ಇಲ್ಲಿ ಹೇಳುವಾಗ ದೇಹದಲ್ಲಿ ಬಲಭಾಗದಲ್ಲಿ ಎಡಭಾಗದಲ್ಲಿರುವಂತಹ 36,000 ನಾಡಿಗಳು ಅಂತ ಹೇಳ್ತಾರೆ. ಕಾಠಕೋಪನಿಷತ್ತಿನಲ್ಲಿ ಬರ್ತದೆ, ಛಾಂದೋಗ್ಯ ಬೇರೆ ಕಡೆಗೂ ಇದೆ. ಶತಂಚ ಏಕಾ ಹೃದಯಸ್ಯ ನಾಡ್ಯ. ಮೊದಲು 101 ನಾಡಿಗಳು ಪ್ರಧಾನವಾದ ನಾಡಿಗಳು. ಎಲ್ಲಿಂದ ಪ್ರಾರಂಭ ಮಾಡ್ತಾರೆ? ಶತಂಚ ಏಕಾ ಹೃದಯಸ್ಯ ನಾಡ್ಯ ತಾಸ ಮೂರ್ಧಾನಂ ಅಭಿನಿಸೃತ ಏಕ ತಯೋರ್ಧ್ವಮಾಯನ್ ಅಮೃತತ್ವಮೀತಿ ವಿಶ್ವಗನ್ಯಾ ಉತ್ಕ್ರಮಣೇ ಭವತಿ ಅಂತ ತಿಳಿದುಕೊಂಡು ಒಂದು ವಾಕ್ಯ. ಅದು ಸರಿಯಾಗಿ ಬ್ರಹ್ಮರಂಧ್ರದಿಂದ ಪ್ರಾರಂಭ ಮಾಡಿಕೊಂಡು ನಾಭಿಯ ಕೆಳಭಾಗದವರೆಗೂ ಕೂಡ, ಹೊಕ್ಕಳಿನ ಕೆಳಭಾಗದವರೆಗೂ ಕೂಡ ಒಂದು ನಾಡಿ ಇದೆ ಅಂತ. ಸೀದಾ ಅಂದ್ರೆ ಬಹಳ ಸ್ಟ್ರೇಟ್ ಅದೇ, ಅದು ಹೊಳ್ಕೊಂಡಿಲ್ಲ. ಹೆಂಗೂ ಕೂಡ ಮರಗಳಿಗೆ ಬಳ್ಳಿಗಳು ಸುತ್ತಿಕೊಂಡದ್ದಲ್ಲ, ನೇರ ಅಂದ್ರೆ ನೇರ ಮರ ಇದ್ದಂತೆ ಇದೆ. ಅದಕ್ಕೇನ್ ಕರೀತಾರೆ ಅಂದ್ರೆ ಸುಷುಮ್ನಾ ನಾಡಿ ಅಂತ ಕರೀತಾರೆ, ಬ್ರಹ್ಮನಾಡಿ ಅಂತೂ ಕರೀತಾರೆ. 2 ಹೆಸರದ. ಉದಾನ ನಾಡಿ ಅಂತೂ ಹೆಸರದ. ಉದಾನ ನಾಡಿ, ಬ್ರಹ್ಮನಾಡಿ, ಸುಷುಮ್ನಾ ನಾಡಿ ಅಂತ 3 ನಾಡಿಗಳು. ಈ ನಾಡಿಗೆ ಇದು ಒಂದು ಪ್ರಧಾನವಾದ ನಾಡಿ. ಬಲಕ್ಕೆ 50 ನಾಡಿಗಳು, ಎಡಕ್ಕೆ 50 ನಾಡಿಗಳು, ಅಲ್ಲಿಗೆ 101 ನಾಡಿಗಳಾಯಿತು. ಈ ಬಲಕ್ಕೆ ಎಡಕ್ಕೆ ಇದ್ದ ನಾಡಿಗಳಿವೆಯಲ್ಲ, ಇವು 50 ಬೆಳೀತಾ ಎಷ್ಟಾಗ್ತದೆ ಅಂತ ಕೇಳಿದ್ರೆ 35,000 ತನಕ ಹೋಗ್ಬೋದು. ಗೊತ್ತಾ? 7 ಐತೆ, ಹೌದಿಲ್ಲ? 7 ಐತೆ. ಅದಕ್ಕೆ ಅಷ್ಟು ಪಟ್ಟು ಬೆಳಿಬೇಕು ನಾಡಿಗಳು. ಅಷ್ಟು ಪಟ್ಟು ಬೆಳೆದಾಗ 35,000 ಆಗ್ತಾವ. ಅಲ್ಲಿ ಮತ್ತೆ 36 ಅಂತೀರಲ್ಲ, ಅಂದ್ರೆ
ಮಧ್ಯದಲ್ಲಿರುವಂತಹ ಒಂದು ನಾಡಿ ಇದೆಯಲ್ಲ ಸುಷುಮ್ನಾ ನಾಡಿ, ಅದಕ್ಕೆ ಸಂಬಂಧಪಟ್ಟಂತ 1000 ನಾಡಿಗಳು ದೇಹದಲ್ಲಿ ಎಲ್ಲೆಲ್ಲವ ನಮ್ಗೆ ಗೊತ್ತಿಲ್ಲ. ಶಾಸ್ತ್ರ ಇಷ್ಟು ಹೇಳ್ತದೆ ಏನು ಅಂದ್ರೆ, ಒಟ್ಟಿನಲ್ಲಿ ಪ್ರಾರಂಭವಾದದ್ದು ಒಂದು ನಾಡಿಯಿಂದ, ಅದು ಸುಷುಮ್ನ. ಅದಕ್ಕೆ ರೆಂಬೆ ಕೊಂಬೆಗಳು ಬೆಳೆದುಕೊಂಡು ಬಲಕ್ಕೆ 50 ಎಡಕ್ಕೆ 50, ಅದ ಆದ ಮೇಲೆ ಅವುಗಳಿಗೆ ಶಾಖೋಪಶಾಖೆಗಳು ಬೆಳೆದುಕೊಂಡು 36,000 ನಾಡಿಗಳಾದವು ಅಂತ. ಸರಿ, ಮುಗಿತು. ಮುಂದೆ ಈಗ ಅಂತ ಕೇಳಿದ್ರೆ ಆ ನಾಡಿಗಳಿಗೆ ಹೆಸರು ಏನ್ರಿ? ಅವಕ್ಕೂ ಹೆಸರವನ. ಈಗ ಮಧ್ಯದಲ್ಲಿರುವಂತಹ ನಾಡಿಗೆ ನೀವು ಸುಷುಮ್ನ ಅಂತ ಕರಿತಾ ಇದ್ರೆ, ಬಲಕ್ಕಿರುವಂತಹ ಎಡಕ್ಕಿರೋದಕ್ಕೆ ಯಾಕೆ ಕರಿಬಾರದು? ಮತ್ತೆ ಅದಕ್ಕೆ ಹೇಳಿದ್ರು ದಕ್ಷಿಣ ಪಿಂಗಲಾಭಿಹಿ. ಬಲಭಾಗದಲ್ಲಿದ್ದ ನಾಡಿಗಳಿಗೆಲ್ಲ ಪಿಂಗಲಾ ನಾಡಿ ಅಂತ ಕರೀತಾರೆ. ಇಡಾ ವಾಮ ಪ್ರಕೀರ್ತಿತಾಹ. ಎಡಭಾಗದಲ್ಲಿದ್ದ ನಾಡಿಗಳೆಲ್ಲದಕ್ಕೂ ಕೂಡ ಇಡ ಅಂತ ಕರೀತಾ ಇದ್ದಾರೆ. ಹೆಸರು ಕೊಟ್ಟಾರಿ, ನಾಮಕರಣ ಆಗ್ಯಾವ. ಅವಕ್ಕೂ ನಮಗಷ್ಟ ನಾಮಕರಣ ಅಲ್ಲ, ಮತ್ತ ಅವಕ್ಕೂ ನಾಮಕರಣ. ನಮಗ ನಾಮಕರಣ ಆಗ್ಯದೋ ಬಿಟ್ಟದೋ ಗೊತ್ತಿಲ್ಲ, ಅವಕ್ಕಂತೂ ಆಗ್ಬಿಟ್ಟದ. ಕಣ್ಣು, ಕಿವಿ, ಮೂಗು, ಬಾಯಿ ಎಲ್ಲ ನಾಮಕರಣ ಆಗ್ಯಾವ ನೋಡ್ರಿ. ಹೊಟ್ಟಿ ಎಲ್ಲದಕ್ಕೂ ನಾಮಕರಣ ಆಗಿ ಹೋಗಿದೆ. ಬಲಭಾಗದಲ್ಲಿರುವಂತಹ ಪಿಂಗಳ ನಾಡಿಗಳು 36,000 ಪಿಂಗಳ ನಾಡಿಗಳು, ಎಡಭಾಗದಲ್ಲಿರುವಂತಹ ಇಡಾನಾಡಿಗಳು 36,000 ಇಡಾನಾಡಿಗಳು. ಮುಂದೇನು? ಇಷ್ಟಕ್ಕೆ ಮುಗಿಸ್ಲಿಲ್ಲ. ಮುಂದಿನ ವಾಕ್ಯ, ಬಲಭಾಗದಲ್ಲಿ ಇರುವಂತಹ ನಾಡಿಗಳೇನವ ಅಲ್ಲ, ಆ ಎಲ್ಲ ನಾಡಿಗಳು ಪುರುಷ ನಾಡಿಗಳು. ಎಡಭಾಗದಲ್ಲಿರುವಂತಹ ನಾಡಿಗಳಿವೆಯಲ್ಲ, ಅವೆಲ್ಲವೂ ಸ್ತ್ರೀ ನಾಡಿಗಳು. ಇಲ್ಲಿ ಬಂದ ಸ್ವಾರಸ್ಯ. ಇದು ಪುರುಷ ನಾಡಿ ಅಂತ ಹೆಂಗೆ ಗುರುತಿಸಿದ್ರಿ, ಇದು ಸ್ತ್ರೀ ನಾಡಿ ಅಂತ ಹೆಂಗೆ ಗುರುತಿಸಿದ್ರಿ? ಬರಿಗಣ್ಣಿಗಂತೂ ಸಾಧ್ಯ ಇಲ್ಲ. ಈಗ ಲೋಕದಲ್ಲಿ ಸ್ತ್ರೀ ಪುರುಷರು ಅಂತ ಗುರುತಿಸುವಂತೆ ನಾಡಿಗಳನ್ನು ಸ್ತ್ರೀ ಪುರುಷರು ಅಂತ ಗುರುತಿಸುವುದಾದರೆ ಸಮಸ್ಯೆ. ಯಾಕಂದ್ರ ಲೋಕದಲ್ಲಿ ಸ್ತ್ರೀಯರನ್ನ ಪುರುಷರನ್ನ ಗುರುತಿಸುವುದಕ್ಕೊಂದು ಮಾನದಂಡ ಬೇರೆ ಅದ. ನಾಡಿಗಳನ್ನ ಸ್ತ್ರೀ ನಾಡಿಗಳು ಪುರುಷ ನಾಡಿಗಳು ಗುರುತಿಸ್ಲಿಕ್ಕೆ ಆ ಮಾನದಂಡವನ್ನು ಉಪಯೋಗಿಸ್ಲಿಕ್ಕೆ ಬರೋದಿಲ್ಲ. ಅದನ್ನೇ ಇಲ್ಲಿ ಮೀಟರ್ ಆಗಿ ಉಪಯೋಗಿಸ್ಲಿಕ್ಕೆ ಬರೋದಿಲ್ಲ. ಹಂಗಾದ್ರೆ ಇಲ್ಲೊಂದೇನೋ ಪ್ರತ್ಯೇಕವಾದ ವ್ಯವಸ್ಥೆ ಇರಬೇಕು. ಆ ವ್ಯವಸ್ಥೆ ಏನು? ಯಾವುದಕ್ಕಾಗಿ ಎಡಭಾಗದಲ್ಲಿ ಇದ್ದ ನಾಡಿಗಳನ್ನ 36,000 ನಾಡಿಗಳನ್ನ ಸ್ತ್ರೀ ನಾಡಿಗಳು ಅಂತ ಕರಿಬೇಕು? ಆಶ್ಚರ್ಯ ಏನು ಅಂದ್ರೆ, ನಮ್ಮ ಆಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ಹೇಳುವಾಗ ಈ ಪ್ರತಿಮಾ ಮಾಡ್ತಿರ್ತಾರಲ್ಲ, ಪ್ರತಿಮಾ ಮಾಡುವಾಗ ಆ ಪ್ರತಿಮಾಕ್ಕೆ ಎಂಥ ಕಲ್ ತರಬೇಕು ಅಂತ ಹೇಳ್ತಾ. ಎಂಥ ಕಲ್ ತರಬೇಕು ಅಂದ್ರೆ ಪ್ರತಿಮಾಕ್ಕೆ ಹೆಂಗಿರಬೇಕು, ಪೀಠಕ್ಕೆ ಎಂಥ ಕಲ್ಲಿರಬೇಕು, ಮೆಟ್ಲಕ್ಕೆ ಹಾಕೋ ಕಲ್ಲು ಎಂಥ ಇರಬೇಕು ಅಂತ ಹೇಳ, ಗುಡಿ ಮುಂದೆ ಹಾಕೋ. ಅದರೊಳಗ ಪುರುಷ ಶಿಲಾ, ಸ್ತ್ರೀ ಶಿಲಾಗಳು ಅಂತ ಹೇಳ್ತಾರೆ. ಜೊತೆಗೆ ನಪುಂಸಕ ಶಿಲಾ ಅಂತ ಹೇಳಿದ್ದಾರೆ. ಕಲ್ಲಿನಲ್ಲೂ ಪುರುಷ, ಸ್ತ್ರೀ, ನಪುಂಸಕ ಎನ್ನುವಂತಹ ಭೇದ ಇದೆ ಅಂತ ಆ ಶಿಲ್ಪಶಾಸ್ತ್ರ ಬಂದವರಿಗೆ ಮಾತ್ರ ಗೊತ್ತಾಗ್ತದೆ. ಈಗ ನೋಡ್ರಿ, ಸಂಗೀತದ ರಠೈಕ ಗೊತ್ತಿಲ್ಲೇ ಇರೋ ನನಗೆ ಸಂತ ಯಾರು ಆಲಾಪ್ ಮಾಡ್ಕೋತ ಕೂತಿದ್ರೆ ನಾ ಏನಂತೀನಿ, ಏನೋ ಮಾರ ಮುಂದಿನ ನೆನಪಾಗೋದು ಕಾಣಿಸ್ತಾವಂಗ ಹಾಡಿಕೆ ಬರೋದಾಗ್ಯದ ಅಂತಂತೀವಿ. ಏನ್ರಿ ಶಿಷ್ಯರಿಂದ ಹೇಳ್ತಿದ್ದೆ ಅದಕ್ಕೆ ನಾ ಅಂತ ಹಿಂಗೆ ಹೇಳಿದ್ರೆ ಇವರು ಅಂದ್ರೆ ಅಯ್ಯ ಮರ್ತವ್ಯ ಕಾಣಿಸ್ತಾ ಪಾಪ ಮುಂದಿನ ಬರುವಂತು ಅಂತ. ಯಾಕೆ? ಸಂಗೀತ ಶಾಸ್ತ್ರದ ರಠೈಕ ನನಗೆ ಗೊತ್ತಿಲ್ಲ, ಶಿಲ್ಪಶಾಸ್ತ್ರದ ರಠೈಕ ಗೊತ್ತಿಲ್ಲದೆ ಇದ್ದವರು ಇದನ್ನು ಅಪಲಾಪ ಮಾಡಬಾರದು. ಏನಂತ ಪುರುಷ ಶಿಲಾ, ಸ್ತ್ರೀ ಶಿಲಾ, ನಪುಂಸಕ ಶಿಲೆಗಳಿವೆ ಅಂತನ್ನುವಂತಹ ಮಾತನ್ನ ಅಲ್ಲಿಗಳಿಗೆ ಹೋಗಬಾರದು. ಅವಶ್ಯವಾಗಿ ಇವೆ. ಹಾಗಾದ್ರೆ ಶಿಲೆಗಳಲ್ಲಿ ಪುರುಷ, ಸ್ತ್ರೀ, ನಪುಂಸಕ ಇರುವುದಾದ್ರೆ ನಾಡಿಗಳಲ್ಲಿ ಪುರುಷ ನಾಡಿಗಳು, ಸ್ತ್ರೀ ನಾಡಿಗಳು ಅಂತ ಇವೆ ಅಂತ ಹೇಳ್ತಾರೆ ನಾಡಿ ಶಾಸ್ತ್ರವನ್ನು ಅಧ್ಯಯನ ಮಾಡಿದವರು. ಸರಿ, ಪುರುಷ ನಾಡಿ, ಸ್ತ್ರೀ ನಾಡಿಗಳು ಅಂತ ಯಾಕೆ ಬಂದದ್ದು ಅನ್ನೋದಕ್ಕೆ ಯಾದವಾರಿಗಳು ಕೊಡುವಂತಹ ಕಾರಣ, ಅದು ಮೂಲತಃ ಇದ್ದದ್ದು ಐತರೇಯ ಉಪನಿಷತ್ತಿನಲ್ಲಿ. ಅದಕ್ಕೆ ಹೇಳ್ತಾರೆ, ಭಗವಂತ 36,000 ಪುರುಷ ರೂಪವನ್ನು ತೆಗೆದುಕೊಂಡು ನಮ್ಮ ದೇಹದ ಬಲಭಾಗದ ನಾಡಿಗಳಲ್ಲಿ ಇದ್ದಾನೆ. 36,000 ಸ್ತ್ರೀ ರೂಪವನ್ನು ತೆಗೆದುಕೊಂಡು ದೇಹದ ಎಡಭಾಗದಲ್ಲಿರುವಂತಹ ಇಡಾನಾಡಿಗಳಲ್ಲಿ ಇದ್ದಾನೆ. ಇದು ನೀವು ಒಂದು ಕ್ಷಣ ಕಣ್ಣು ಮುಚ್ಚಿಕೊಂಡು ಅನುಸಂಧಾನ ಮಾಡಿ ಎಷ್ಟು ಆಶ್ಚರ್ಯ ಅನಿಸ್ತದೆ ಅಂದ್ರೆ, ನಮ್ಮದೇ ದೇಹ ನಾವೇ ಕೂತಿದ್ದೇವೆ, ಕಣ್ಣು ಮುಚ್ಚಿದಾಗ ನಮ್ಮ ಚಿತ್ರ ಎದುರಿಗೆ ಬಂದ್ರೆ ಅದರಲ್ಲಿ 2 ಭಾಗ ಮಾಡಿಕೊಂಡು ಬಲಭಾಗದಲ್ಲಿ ಪಿಂಗಲಾ ನಾಡಿಗಳು, ಎಡಭಾಗದಲ್ಲಿ ಇಡಾನಾಡಿಗಳು 36,000 ಕೌಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಒಂದೊಂದು ನಾಡಿಗಳಲ್ಲೂ ಭಗವಂತ, ಒಂದು ಕಡೆಗೆ ಪುರುಷ ರೂಪ, ಒಂದು ಕಡೆಗೆ ಸ್ತ್ರೀ ರೂಪ. ಲಕ್ಷ್ಮೀ ರೂಪಗಳಲ್ಲ, ಭಗವಂತನದ್ದೇ ರೂಪಗಳು. ನೆನಪಿಟ್ಟುಕೊಂಡು ಸ್ತ್ರೀ ರೂಪಗಳಾಗಬೇಕಾದ್ರೆ ಅರೆ ಆಶ್ಚರ್ಯ ಇದೆಯಲ್ಲ. ಅದಕ್ಕೆ ಪುರುಷ ಇದರಲ್ಲಿ ಬಂದದ್ದು ಐತರೇಯ ಉಪನಿಷತ್ನಲ್ಲಿ ಬಂದಿರುವಂತಹ ಮಾತನ್ನ ಬಹಳ ಚಂದಾಗಿ ಹೇಳ್ತಾರೆ.
ಕ್ರೋಢ 72,000 ನಾಡಿಗತ ದೇವತೆಯೊಳಗಿದ್ದಾಡು ಆನಂದಾತ್ಮ ಚಲಿಸುವ ಲೋಕಗಳು ತಾನು ಅಂತ ಹೇಳ್ತಾರೆ. ಅಹಶ್ಚ ರಾತ್ರಿ ವಿಹಾರ ಮಾಡ್ಪ, ಭಗವಂತ ಅಲ್ಲಿ ಹಗಲು ರಾತ್ರಿಗಳಲ್ಲಿ ವಿಹಾರ ಮಾಡ್ತಾ ಇದ್ದಾನಂತೆ ಅಂತ ಜಗನ್ನಾಥದಾಸರು ಹೇಳುವಾಗ ಅಂದ್ರೆ ಏನು? ಮತ್ ಮುಂದಿನ ಮಾತು, ಈಗ ಇವಕ್ಕೆ ಯಾಕೆ ಪುರುಷ ಅಂತ ಕರೆದ್ವಿ, ಸ್ತ್ರೀ ಅಂತ ಕರೆದ್ವಿ ಅಂದ್ರೆ ಒಂದು ಕಾರಣ ಗೊತ್ತಾಯ್ತು. ಭಗವಂತನ ಪುರುಷ ರೂಪಗಳು, ಭಗವಂತನ ಸ್ತ್ರೀ ರೂಪಗಳು ಇದ್ದುದರಿಂದ ಈ ಪುರುಷ ರೂಪವು ಈ ಸ್ತ್ರೀ ರೂಪದ ಜೊತೆಗೆ ವಿಹಾರ ಮಾಡ್ತದೆ. ವಿಹಾರ ಮಾಡ್ತದೆ ಅಂದ್ರೆ ಲಗ್ನ ಮಾಡ್ಕೊಂಡ್ಮೇಲೆ ಗಂಡ ಹೆಂಡತಿ ಹೆಂಗ್ ವಿಹಾರಕ್ಕೆ ಹೋಗ್ತಿರ್ತಾರ, ಹಂಗ ಒಂದು ಪುರುಷ ನಾಡಿ ಒಂದು ಸ್ತ್ರೀ ನಾಡಿಗಳಲ್ಲಿದ್ದ ಭಗವದ್ ರೂಪಗಳು ಪರಸ್ಪರ ಸೇರಿಕೊಂಡು ವಿಹಾರ ನಡೆಸುತ್ತವೆ. ಇದು ಇಡೀ ದೇಹದಲ್ಲಿ, ಪ್ರತಿಯೊಬ್ಬ ಜೀವನ ದೇಹದಲ್ಲಿ ನಡೆಯುವಂತಹ ಕಾರ್ಯಕ್ರಮಗಳು. ಇಷ್ಟಾದ ಮೇಲೆ ಇವುಗಳಿಗೆಲ್ಲ ಈ ನಾಡಿಗಳಲ್ಲಿ ಇದ್ದದ್ದಕ್ಕೆ ಬೃಹತಿ ಎಂಬ ಸುನಾಮದಿಂದ ಕರೆಸುತ್ತಾ ಅಂತ ಹೇಳ್ತಾರೆ. ಬೃಹತಿ ಬೃಹತಿ ಅಂತ ಹೆಸರು. ಅದಕ್ಕೆ ಮತ್ತೆ ವಿಷಯ ಬೆಳೀತಾ ಹೋಗ್ತದೆ ಇಲ್ಲಿ ಬೃಹತಿ ಎಂಬುವಂತಹ. ಇದರ ಮೇಲೆ ಒಂದು ಮಾತಿದೆ. ಜಗನ್ನಾಥದಾಸರು ನಾಡಿ ಪ್ರಕರಣ ಸಂಧಿಯಲ್ಲಿ ಹೇಳುವಾಗ ಒಂದು ಮಾತು ಹೇಳ್ತಾರೆ. ಇದೇ ಬೃಹತಿ ನಾಮಕ ವಾಸುದೇವನು ವಹಿಸಿ ಸ್ತ್ರೀ ಪುರುಷ ರೂಪಗಳ ದೋಷ ವಿರಹಿತ 72,000 ನಾಡಿಗಳೊಳಗಿದ್ದು, 72,000 ನಾಡಿಗಳಲ್ಲಿದ್ದಾನಲ್ಲ, ಇದನ್ನ ನೀವು ತಿಳ್ಕೊಂಡ್ರೆ ಏನದ ಫಲ ಏನದ? ಸುಮ್ಮನೆ ಹೇಳ್ಬಿಟ್ರೆ ಉದ್ದಕ್ಕೆ ಶಾಸ್ತ್ರದಾಗ ಹೇಳ್ಯಾರ, ನಾವು ತಿಳ್ಕೊಂಡ್ವಿ, ಪುರಾಣದಾಗ ಹೇಳಿದ್ರಿ ನೀವು, ಮತ್ತೆ ಕೇಳಬೇಕಾಗಿತ್ತು, ಕೇಳಿಬಿಟ್ವಿ, ಹೋದ್ರು ಅಂದ್ರೆ ಅಲ್ಲ ಅಂತ ಅದಕ್ಕೊಂದು ಕಾರಣ ಹೇಳ್ತಾರೆ. 100 ವರ್ಷಕ್ಕೆ ದಿವಸ 36,000 ಅಹವು ನಾಡಿ ಶರೀರದೊಳಗೆ ಇನಿತಿಹವು ಎಂದರಿತು ಒಂದು ದಿವಸದಲ್ಲಿ ಸೂರಿಗಳ ಸತ್ಕರಿಸಿದವ ಪ್ರತಿ ವಾಸರದಲ್ಲಿ ದಂಪತಿಗಳ ಅರ್ಚನೆ ತಾ ರಚಿಸಿದವ ಸತ್ಯ ಸಂಶಯವಿಲ್ಲವೆಂದೆಂದಿಗೂ ಅಂತ ಹೇಳ್ತಾರೆ. ನಾವು ಬದುಕಿರೋ ಅಷ್ಟು ದಿವಸಗಳು ಎಷ್ಟು ನೋಡ್ರಿ, 36,000 ದಿವಸಗಳಾಗ್ತಾವಂತ. ಇವು 36,000 ನಾಡಿಗಳು. ಪುರುಷ ನಾಡಿ 36, ಸ್ತ್ರೀ ನಾಡಿಗಳು 36,000. ಯಾರನ್ನಾದರೂ ಒಬ್ಬರು ಜ್ಞಾನಿಗಳನ್ನ ಮನೆಗೆ ಕರೆದು, ಅಥವಾ ಅವರೇ ನಮ್ಮ ಮನೆಗೆ ಜ್ಞಾನಿಗಳು ಬಂದಿದ್ದಿದ್ರೆ, ಅವರ ದೇಹದಲ್ಲಿ ಇಷ್ಟು ನಾಡಿಗಳು, ಇಷ್ಟು ಭಗವತ್ ರೂಪಗಳಿವೆ, ಅವುಗಳು ಪರಸ್ಪರ ಗಂಡ ಹೆಂಡತಿಯರಂತೆ ಇವೆ ಅಂತ ಚಿಂತಿಸಿ ಅವರಿಗೆ ಒಂದು ದಿವಸಕ್ಕೆ ಊಟಕ್ಕೆ ಹಾಕಿದರೆ, ಸತ್ಕಾರ ಮಾಡಿದರೆ, ನಾನು ಬದುಕಿರುವಷ್ಟು ಕಾಲ ಪ್ರತಿನಿತ್ಯದಲ್ಲಿ ದಂಪತಿಗಳಿಗೆ ಭೋಜನ ಮಾಡಿಸಿದ ಪುಣ್ಯ ಬರ್ತದೆ ಅಂತ ಹೇಳ್ತಾರೆ ಜಗನ್ನಾಥದಾಸರು. ಏನ್ ಸಾಧ್ಯ ಇದೆ ಇದು? ನಮಗೇನು ಊಹಾ ಮಾಡಲಿಕ್ಕೂ ಸಾಧ್ಯ ಇಲ್ಲ. 100 ವರ್ಷಕ್ಕೆ ದಿವಸ 36,000 ಮಗವು ನಾಡಿ ಶರೀರದೊಳಗಿನಿತಿಹವು ಎಂದರಿತು ಒಂದು ದಿವಸದಲ್ಲಿ ಸೂರಿಗಳ ಸತ್ಕರಿಸಿದವ ಪ್ರತಿ ವಾಸರದಲ್ಲಿ ದಂಪತಿಗಳರ್ಚನೆ ತಾ ರಚಿಸಿದವ ಸತ್ಯ ಸಂಶಯವಿಲ್ಲವೆಂದೆಂದು. ಅದಕ್ಕೆ ಏನು ಅವಿಶ್ವಾಸ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಇಂಥ ಭಗವಂತರ ಆರಾಧನೆಯನ್ನು ಮಾಡ್ರಿ, ನೋಡ್ಕೊಳ್ರಿ. ಆಚಾರ್ಯ ರೈತ್ರಿ ಉಪನಿಷತ್ನಲ್ಲಿ ಹೇಳುವಾಗ ಶತವರ್ಷ ಹರಿಧ್ಯಾನ ಫಲಂ ಲಭೇತ್ ಅಂತಾರೆ. ಜಗನ್ನಾಥದಾಸರು ನಿತ್ಯ ಊಟಕ್ಕೆ ಹಾಕಿದ ಪುಣ್ಯ ಬರ್ತದೆ ಅಂತ ಹೇಳಿದ್ರೆ, ಶ್ರೀಮದಾಚಾರ್ಯರು ಹೀಗೊಂದು ಬಾರಿ ನೀವು ಚಿಂತನೆ ಮಾಡಿದರೆ 100 ವರ್ಷವೂ ಧ್ಯಾನ ಮಾಡಿದ ಪುಣ್ಯ ಇದೆ ಅಂತ ಹೇಳ್ತಾರೆ. ಅದಕ್ಕೆ ಸಾಧನೆಗೆ ಬಗೆಗಾಣಿ ಎನ್ನಬಹುದೇ ಅಂತ ಹೇಳಿಕೊಟ್ಟಾರ ನೋಡ್ರಿ ದಾಸರು. ಇದನ್ನೇ ಹೇಳ್ಯಾರ. ಸುಮ್ಮನೆ ಉದ್ದಕ ತೀರ್ಥ ಕ್ಷೇತ್ರ ಅಲ್ಲಿ ಇಲ್ಲಿ ಹೋಗಬಾರದು ಅಂತಲ್ಲ, ಅಲ್ಲಿ ಹೋದ್ರೂ ನಾವು ಹೆಂಗೆ ಹೋಗಿರ್ತೀವಲ್ಲ ಹಂಗೆ ಹೋಗಬಾರ್ದು ಅಷ್ಟೇ ಕೆಲಸ. ತೀರ್ಥಕ್ಷೇತ್ರಗಳಿಗೆ ಮತ್ತೊಂದಕ್ಕೆ ಊರೊಂದಕ್ಕೆ ಹೋಗಿ ದೇಹಾಯಾಸ ಮಾಡಿಕೊಳ್ಳುವುದರ ಜೊತೆಗೆ ಅದು ಮಾಡದೇ ಇದ್ರೂ ಅಕಸ್ಮಾತ್ ನಮಗೆ ಆಗಲಿಲ್ಲ ಅಂತ ಆದರೆ ಈ ಅನುಸಂಧಾನವನ್ನು ವಿಶೇಷವಾಗಿ ಮಾಡ್ತಾ ಇದ್ರೆ ಭಾರಿ ಪುಣ್ಯ ಇದೆ ಅಂತ ತಿಳಿಸಿಕೊಟ್ಟಿದ್ದಾರೆ. ಅದಕ್ಕೆ ಆ 2 ಪದ್ಯಗಳಲ್ಲಿ ತಿಳಿಸಿಕೊಟ್ಟು, 2 ವಾಕ್ಯಗಳಲ್ಲಿ ತಿಳಿಸಿಕೊಟ್ಟದ್ದು. 72 ನಾಡೀಷು ಮಧ್ಯೆ ದಕ್ಷಿಣ ಭಾಗ ಸ್ಥಿತ 60 ಪುರುಷ ರೂಪಾತ್ಮಕಾಯ ವಾಮಭಾಗ ಸ್ಥಿತ 30 ಸ್ತ್ರೀ ರೂಪಾತ್ಮಕಾಯ ನಮಃ. ಇದಾದ ಮೇಲೆ 39ನೇ ವಾಕ್ಯ ಅಲ್ಲೇನಿದೆ? ಆತ್ಮಾದಿ ಚತುರೂಪಿಣೇ ನಮಃ ಅಂತ ಇದೆ. ವಿಶ್ವತೈರಸ ಪ್ರಾಜ್ಞ ತುರ್ಯ ಅಂತ 4 ರೂಪಗಳಾದ ಮೇಲೆ ಆತ್ಮ, ಅಂತರಾತ್ಮ, ಪರಮಾತ್ಮ, ಜ್ಞಾನಾತ್ಮ ಅಂತ ಇನ್ನೂ 4 ರೂಪಗಳಿವೆ ಅಂತೆ ಮತ್ತೆ ಭಗವಂತ. ಇವು ಎಲ್ಲಿವೆ? ಯಾಕೆ ಬಂದದ್ದು ಈ 4 ರೂಪಗಳು? ಅದಕ್ಕೆ ಓಂಕಾರ ಅಂತ ಹೇಳ್ತಿರ್ತಾರೆ. ಪರಮಾತ್ಮ ಶಬ್ದ ಪ್ರಪಂಚದಲ್ಲಿ ಮೊಟ್ಟ ಮೊದಲು ಹುಟ್ಟಿಸಿರುವಂತಹ ವರ್ಣ ಅಂದ್ರೆ ಉಚ್ಚಾರ ಮಾಡಿದ ವರ್ಣ ಯಾವುದು ಅಂತ ಕೇಳಿದ್ರೆ ಓಂಕಾರ. ಆದ ಮೇಲೆ ಅಥ ಎಂಬ ಶಬ್ದವನ್ನು ಹೇಳಿದಂತೆ. ಓಂಕಾರ ಚಾತ ಶಬ್ದಶ್ಚ ತಸ್ಮಾತ್ ಪ್ರಾಥಮಿಕ ಉಕ್ರಮಾತ್. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ್ಯ ಹೇಳುವಾಗ
ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ತಿಳಿದುಕೊಂಡು ವೇದವ್ಯಾಸ ದೇವರು ಸೂತ್ರದಲ್ಲಿ ಓಂಕಾರ ಮತ್ತು ಅಪಶಬ್ದವನ್ನು ಹೇಳಿದರು. ಬೇರೆ ಯಾವುದೋ ಶಬ್ದವನ್ನು ಹೇಳಿಕ್ ಬರ್ತಿರುವಾಗಲೂ ಈ ಓಂಕಾರ ಮತ್ತು ಅಪಶಬ್ದಗಳನ್ನು ಯಾಕೆ ಹೇಳಬೇಕಾಗಿತ್ತು ಅಂತ ಕೇಳಿದ್ರೆ, ಹೇಗೆ ಜೀವರಾಶಿಗಳನ್ನು ಸೃಷ್ಟಿ ಮಾಡುವಾಗ ಚತುರ್ಮುಖನನ್ನ ಮೊದಲು ಸೃಷ್ಟಿ ಮಾಡಿದರಲ್ಲ, ಚತುರ್ಮುಖನನ್ನ ಮೊದಲು ಸೃಷ್ಟಿ ಮಾಡಿದಂತೆ ಓಂಕಾರವನ್ನು ಭಗವಂತ ಮೊದಲು ಉಚ್ಚಾರಣೆ ಮಾಡಿದ. ಆ ಓಂಕಾರ ಹೇಳುವಾಗ ಓಂ ಅಂತ ಒಂದು ಅಕ್ಷರ ಕಂಡಂತೆ ಕಾಣಿಸ್ತಿರ್ತದೆ. ಆದ್ರೆ ಬಿಡಿಸಿ ನೋಡಿದರೆ ಮೊದಲನೇದ್ದು ಅಕಾರ ಉಕಾರ ಮಕಾರ 3 ಅಕ್ಷರ ಕಾಣಿಸ್ತದೆ. ಅ ಉಮ ಓಮ, ಅ ಉಮ ಓಮ 3 ಅಕ್ಷರ. ಸ್ವಲ್ಪ ಮುಂದೆ ಹೋದ್ರೆ ನಾದ ಅಂತ ಒಂದು ಕೇಳಿಸ್ತದ, ಓಂ ಅಂತ ನಾದ. ಇದರ ಮುಂದೆ ಹೋದ ಮೇಲೆ ಅಕಾರ ಉಕಾರ ಮಕಾರ ನಾದ ಆದ್ಮೇಲೆ ಬಿಂದು ಘೋಷ ಶಾಂತ ಅತಿಶಾಂತ ಅಂತಿದೆ. ಅಂದ್ರೆ ಆ ಓಂಕಾರ ಉಚ್ಚಾರಣೆ ಮಾಡಿದ ಕೊನೆ ಸ್ಟೆಪ್ ಹೇಗಿರ್ತದೆ ಅಂದ್ರೆ ಅತಿಶಾಂತದಲ್ಲಿ ಹೋಗ್ತಿರ್ತದೆ. ಒಂದು ದೃಷ್ಟಾಂತ ಹೇಳೋಣಂತ, ಕಲ್ಲು ತಗೊಂಡು ಕೆರೆ ಒಳಗೆ ಒಗದು ನಿಂತಿಟ್ಕೊಳ್ರಿ, ಅದೇನಾಗ್ತದೆ ಅಂದ್ರೆ ಟಬಕ್ಕನ್ ಶಬ್ದ ಬರ್ತದೆ. ಆಮೇಲೆ ತಲೆಗೆ ಇಳ್ಕೋತ ಹೋಗ್ತದೆ. ಈ ಮೇಲೆ ತೆರೆಗಳು ಹುಟ್ಕೊಂಡು ಬಂದು ಕೊನೆಗೆ ದಂಡಿಗೆ ಮುಟ್ಕೋತಾವ್ರಿ ತೆರೆಗಳು. ಅದೇ ಅತಿಶಾಂತ, ಲಾಸ್ಟ್ ಬಂದು ಮುಟ್ಬಿಡ್ತದೆ. ಹಂಗೆ ಓಂಕಾರ ಉಚ್ಚಾರಣೆ ಮಾಡಿದಾಗ ದೇಹದಲ್ಲಿ ವೈಬ್ರೇಟ್ ಆಗಿಬಿಟ್ಟು ಎಲ್ಲ ಕಡೆಗೆ ಹೋಗಿ ಅತಿಶಾಂತ ಕೊನೆಗೆ ದೇಹದ ದಂಡೆಗಳೆಲ್ಲ ಬಡ್ಕೊಂಡ್ ಬರ್ತಕ್ಕಂಥದ್ದು. ಇವು 8 ಅಕ್ಷರ. 8 ಅಂತೇನಿಲ್ಲ, ನಮ್ಮ ಆಚಾರ್ಯ 8ಕ್ಕೆ ಒಪ್ಪಿಕೊಂಡಿಲ್ಲ. ಅನಂತ ಮಾತ್ರಾಂತ ತ್ರಿಮಾತ್ರ ಪೂರ್ವಂ ಪ್ರಣಗೋಚ್ಚ ಎಂಬುಧ ಅನಂತ ಮಾತ್ರಾಂತ ಉದಾಹರಂತಿಯಂ. ಕೊನೆಗೆ ಅನಂತ ಮಾತ್ರೆಗಳವರೆಗೆ ಹೋಗ್ತದೆ ಅಂತ ಹೇಳಿದ್ದಾನೆ. ಆಚಾರ ಪ್ರಕಾರ ಯಾವುದೂ ಒಂದಕ್ಕೆ ನಿಲ್ಲೋದೇ ಇಲ್ಲ. ತ್ರಿಮಾತ್ರ ಪೂರ್ವಂ ಮೊದಲನೇದ್ದು 3 ಮಾತ್ರೆಗಳಿಂದ ಅಕಾರ ಉಕಾರ ಮಕಾರಗಳಿಂದ ಪ್ರಾರಂಭ ಆಗ್ತದೆ. ಎಲ್ಲಿ ಹೋಗಿ ನಿಂತುಕೊಳ್ತದೆ ಅಂದ್ರೆ ಅನಂತ ಮಾತ್ರೆಗಳವರೆಗೆ ಹೋಗಿ ನಿಂತುಕೊಳ್ತದೆ ಅಂತ. ಇಲ್ಲಿ 8 ಹೇಳಿದ್ದಾರೆ. 8 ಅಕ್ಷರಗಳು ಅ ಉಮ ನಾದ ಬಿಂದು ಘೋಷ ಶಾಂತ ಅತಿಶಾಂತ ಅನ್ನುವುದಕ್ಕೆ ಮೊದಲಿನ 3 ಅಕ್ಷರಗಳು 4 ಅಕ್ಷರಗಳಿಗೆ ವಿಶ್ವ ತೈಜಸ ಪ್ರಾಜ್ಞ ತುರ್ಯ ಅವು ನಿಯಾಮಕವಾದ ರೂಪಗಳು, ಅವುಗಳಿಗೆ ಅವುಗಳಿಂದ ನಮಗೆ ಧ್ಯೇಯವಾದ ರೂಪಗಳು. ಅದು ಮುಗಿದ ಮೇಲೆ ಮುಂದಿನ 4 ನಾದ ಬಿಂದು ಘೋಷ ಶಾಂತಗಳಿವೆ. ಮುಂದಿನ 4 ನಾಮಗಳಿವೆಯಲ್ಲ, ಅಲ್ಲಿ ಆತ್ಮ, ಅಂತರಾತ್ಮ, ಪರಮಾತ್ಮ, ಜ್ಞಾನಾತ್ಮ ಎಂಬುವಂತಹ 4 ರೂಪಗಳಿವೆ. ಏನ್ ಕೆಲಸ ಮಾಡ್ತಾವ ನಮಗೆ ಗೊತ್ತಿಲ್ಲ. ಶಾಸ್ತ್ರದಲ್ಲಿ ಎಲ್ಲಾನು ಹೇಳಿರಂಗಿಲ್ಲ. ಯಾಕಂದ್ರೆ ನಮಗೆ ಎಷ್ಟು ಹೇಳ್ಯಾರ ಅಷ್ಟನ್ನ ತಿಳ್ಕೊಳ್ಳೋದೇ ಕಠಿಣ ಆಗಿರ್ತದೆ. ಅಷ್ಟು ಹೇಳಿಬಿಟ್ರು ಅಂದ್ರೆ ಗದ್ದು ಹಿಡಿದು ಕೊನೆಗೆ ಏನೂ ಆಗಂಗಿಲ್ಲ. ಮೊದಲಿಗೆ ಹುಡುಗರು ಎಷ್ಟು ಶಾಣೆ ಇದ್ದು ಅಂತಂದ್ರೆ ಇಡೀ ಪುಸ್ತಕ ಓದ್ಕೊಂಡು ಬಂದು ಬರೀತಿದ್ದು ಪರೀಕ್ಷೆದಾಗ. ಹಿಂಗಾಗಿ ಏನ್ ಪ್ರಶ್ನೆ ಕೊಟ್ಟರು ನಡೀತಿದ್ದು. ಈ ಹುಡುಗರೆಲ್ಲ ಗೈಡ್ ಓದ್ಕೊಂಡ್ ಬರ್ಲಿಕ್ಕೆ ಒಂದು ಗೊತ್ತಾದ್ಮೇಲೆ ಪ್ರಶ್ನೆ ಕೊಟ್ಟು ಕೆಳಗೆ 4 ಉತ್ತರ ಕೊಟ್ಬಿಟ್ಟಿರ್ತಾರೆ. 4 ಒಂದ್ಸರಿ ಹೇಳಿದ್ರೆ ಸಾಕು, ನಡೀತು ಹೋಗಂತ ಹೇಳಿ. ಭಾಳ ಸರಿ ಹೇಳದೆ ಇದ್ರು ಸರಿ ಇದ್ದದಕ್ಕೆ 10 ಹೇಳಿದ್ರು ಸಾಕು, ಅದಕ್ಕೂ ಪಾಸ್ ಮಾಡಿರ್ತಾರೆ. ಹಂಗೋದ್ರಿ ಏನ್ ತಪ್ಪಿಲ್ಲ. ಅದಕ್ಕೆ ಆತ್ಮಾದಿ ಚತುರೂಪಿಣೇ ನಮಃ ಇಷ್ಟಿವೆ 4 ರೂಪಗಳು ಅಂತ ತಿಳಿಸಿಕೊಟ್ರು. ಸರಿ, ಇನ್ನು ಮುಂದೆ 40ನೇ ವಾಕ್ಯ. ಈ 40ನೇ ವಾಕ್ಯದಲ್ಲಿ ಒಂಚೂರು ಮತ್ತೆ ಸಪರೇಟ್ ವಿಷಯ, ಪ್ರಾಯ ನಾವು ಕೇಳದೇ ಇರುವಂತಹ ವಿಷಯ ಉಂಟು. ಕ್ರುದ್ಧೋಲ್ಕಾದಿ ಪಂಚರೂಪಿಣೇ ನಮಃ ಅಂತ ಹೇಳಿದ್ದಾರೆ. ಭಗವಂತನ 5 ರೂಪಗಳು, ಅವುಗಳ ಹೆಸರುಗಳು ಬಹಳ ವಿಚಿತ್ರ, ಕೇಳಿದಂಗೆ ಇಲ್ಲ. 99% ಕೇಳಿದಂಗಿಲ್ಲ, ಎಲ್ಲೋ 1% ಕೇಳಿರ್ತೀವಿ. ಏನ್ ಹೆಸರು ಅಂತ ಕೇಳಿದರೆ ಕ್ರುದ್ಧೋಲ್ಕ, ವೀರೋಲ್ಕ, ದ್ಯುಲ್ಕ, ಸಹಸ್ರೋಲ್ಕ, ಮಹೋಲ್ಕ. ಕ್ರುದ್ಧೋಲ್ಕ, ಮಹೋಲ್ಕ, ವೀರೋಲ್ಕ, ದ್ಯುಲ್ಕ, ಸಹಸ್ರೋಲ್ಕ ಅಂತ 5 ರೂಪಗಳು. ಏನ್ ಹಂಗಂದ್ರೆ ಉಲ್ಕ ಅಂದ್ರೆ ಗೊತ್ತದ ಇಲ್ಲ, ಮತ್ತೆ ಕೊಳ್ಳಿ ಅಂತ ಅರ್ಥ. ಉಲ್ಕಕ್ಕೆ ಕೊಳ್ಳಿ, ಉಲ್ಕಾಪಾತ ಅಂತ ಇರ್ತಾರೆ ಇಲ್ಲ, ಮತ್ತೆ ಅದು ಕೊಳ್ಳಿ. ಭಗವಂತ ಆ ಕೊಳ್ಳಿಯಂತೆ ಸದಾ ಇರ್ತಾನಂತ, ಜಾಗೃತವಾಗಿರ್ತಾನಂತ. ಅವನ ಹೆಸರೇ ಚಂದ್ರಿ. ಕ್ರುದ್ಧೋಲ್ಕಾಯ ನಮಃ, ಮಹೋಲ್ಕಾಯ ನಮಃ, ವೀರೋಲ್ಕಾಯ ನಮಃ, ದ್ಯುಲ್ಕಾಯ ನಮಃ, ಸಹಸ್ರೋಲ್ಕಾಯ ನಮಃ. 1000 ಉಲ್ಕೆಗಳನ್ನು ಕೈಯಲ್ಲಿ ಹಿಡ್ಕೊಂಡ ಅಂತ, 1000 ಕೊಳ್ಳಿ ಕೈಯಾಗಿ ಹಿಡ್ಕೊಂಡ ರೂಪ ಅದು. ಹೆಂಗ ಗರ 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 ತಿರುಗಿಸ್ತಿರ್ತಾನೋ, ಏನ್ ಮಾಡ್ತಾನೋ ಹೆಂಗ್ ಗೊತ್ತಿಲ್ಲ. ಒಟ್ಟಾರೆ ಈ ರೂಪಗಳಿವೆ ಅಂತ ಹೆಸರು ಕೇಳಿದ್ರಿ. ರೂಪಗಳವಂತೂ ಅರ್ಥ ಅಂತ ಕೈಯಾಗಿ ಏನ್ ಹಿಡ್ಕೊಳ್ಳಿಲ್ಲ. ಶಂಕರ ಹಿಡ್ಕೊಳ್ಳಿ, ಚಕ್ರ ಹಿಡ್ಕೊಳ್ಳಿ, ಕೊಳ್ಳಿ ಹಿಡ್ಕೊಳ್ಳಿ, ನಮಗೇನು ಸಂಬಂಧ ಇಲ್ಲ. ಹೆಸರುಗಳು ಹಂಗವ. ಏನ್ ಕೆಲಸ ಮಾಡ್ತಾನೆ ನಿಮ್ಮ ದೇವರು? ಏನ್ ನಮ್ಮ ದೇಹದಲ್ಲೇ ಇದ್ದಾನೋ ಅಥವಾ ಹೊರಗಿದ್ದಾನೋ? ಯಾಕಂದ್ರೆ ಮತ್ಸ್ಯಕೂರ್ಮಾದಿ ರೂಪಗಳೆಲ್ಲವೂ ಕೂಡ ಹೊರಗಿರುವಂತಹ, ಅವೇನು ದೇಹದಲ್ಲಿ ಇಲ್ಲ. ದೇಹದಲ್ಲಿ ಅಂತ ಇಟ್ಕೊಳ್ರಿ, ಆದರೂ ಹೊರಗಿದ್ದದ್ದು ಅಂತ ಹೆಚ್ಚು ಕೆಲಸ ಮಾಡುವಂತಹ. ಹಾಗಾದ್ರೆ ಈ ಕ್ರುದ್ಧೋಲ್ಕಾದಿ ಪಂಚರೂಪಗಳು ಎಲ್ಲಿವೆ, ಏನು ಕೆಲಸ ಮಾಡ್ತದೆ ಅಂತ ಅನ್ನೋದು ನಮಗೆ ತಿಳಿದು ಬರುವುದಿಲ್ಲ. ಅದಕ್ಕೋಸ್ಕರ
ಜಗನ್ನಾಥದಾಸರು ಒಂದು ಕಡೆಗೆ ಈ ಪದ್ಯದಲ್ಲಿ ತಂದಿದ್ದಾರೆ, ವೃದ್ಧೋಲ್ಕಾದಿ ರೂಪಗಳನ್ನು ತಂದಿದ್ದಾರೆ. ಎಷ್ಟು ಉಪಕಾರ ಮಾಡಿದ್ದಾರೆ ಗೊತ್ತಿಲ್ಲ ಜಗನ್ನಾಥದಾಸರು, ನಿಜವಾಗಿ ಹೇಳ್ತೀನಿ. ಅದು ಒಂದು ಗ್ರಂಥ ಸರಿ ಓದ್ಕೊಂಡ್ಬಿಟ್ರೆ ಎಲ್ಲ ವ್ಯವಸ್ಥೆ ಆಗ್ಬಿಡ್ತದೆ. ಸ್ವಲ್ಪ ಬಿಡಿಸಿ ಹೇಳ್ತೀನಿ, ಇದೊಂದು 5 ನಿಮಿಷ ತಗೋತೀನಿ, ಮುಂದಿನ ವಾಕ್ಯಕ್ಕೆ ಆಮೇಲೆ ಹೋಗ್ತೀನಿ. ಏನಂತಾರ, 5 ವಿದ್ಯೆಗಳೊಳಗೆ ಎಲ್ಲದ ಇದು ಪಂಚಮಹಾಯಜ್ಞ ಸಂಧಿಯ 13ನೇ ಪದ್ಯದಲ್ಲಿರ್ತಕ್ಕಂಥದ್ದಾಗಿದೆ. ಪಂಚಮಹಾಯಜ್ಞ ಸಂಧಿಯ 13ನೇ ಪದ್ಯದಲ್ಲಿ ಹೇಳುವಾಗ ಈ ಕೃದ್ಧೋಲ್ಕ, ಮಹೋಲ್ಕ, ವೀರೋಲ್ಕ, ದ್ಯುಲ್ಕ, ಸಹಸ್ರೋಲ್ಕಗಳೆಂಬ 5 ಭಗವದ್ ರೂಪಗಳು ಎಲ್ಲಿವೆ ನಮ್ಮ ದೇಹದಲ್ಲಿ ಅಂತ ಹೇಳ್ತಿರುವಾಗ, 5 ವಿದ್ಯೆಗಳೊಳಗೆ ಇಹ ನಾಗಾದಿಗಳಧಿಷ್ಠಾನದಲ್ಲಿ ಲಕುಮೀಧವನು ಕೃದ್ಧೋಲ್ಕ ಮೊದಲಾದ 5 ರೂಪಗಳ ಧರಿಸಿ ಸಜ್ಜನರ ವಿದ್ಯವ ಛೇದಿಸುವ ತಾಮಸರಿಗ ಜ್ಞಾನಾದಿಗಳ ಕೊಟ್ಟವರವರ ಸಾಧನವ ಮಾಡಿಸುವ. ಫಸ್ಟ್ ಕ್ಲಾಸ್ ಪದ್ಯ. ಇದನ್ನ ಭಾಸತಿ ಓದಿದ್ದೀನಿ ನಾನು. ಯಾಕೆ ಓದಿನಿ ಎಂಬುದು ಒಂದು ಕಾರಣ ಆಮೇಲೆ ಹೇಳ್ತೀನಿ. ಏನಿಲ್ಲ, ಮುದ್ರೆ 5 ನೋಡ್ರಿ ನಮ್ಮಲ್ಲಿ 5 ಮುದ್ರೆವೇ ಇಲ್ಲು. ಶಂಖ, ಚಕ್ರ, ಗದ, ಪದ್ಮ, ನಾರಾಯಣ ಮುದ್ರೆವೇ ಇಲ್ಲು. ಆ 5 ಮುದ್ರೆಗಳನ್ನು ಧಾರಣ ಮಾಡೋ ಕಾಲಕ್ಕೆ ಈ 5 ರೂಪಗಳ ಸ್ಮರಣೆ ಮಾಡಿಕೊಂಡು ಹಚ್ಕೊಳ್ಬೇಕು ಅಂತ ಸಂಪ್ರದಾಯ, ಗುರು ಸಂಪ್ರದಾಯ. ಈ ವಾಕ್ಯಗಳಿವೆ. ಗುರುಗಳು ಶಿಷ್ಯನಿಗೆ ಹೇಳಿಕೊಡುವಾಗ ಹಾಗೆ ಹೇಳ್ತಿರ್ತಾರೆ, ನೋಡು ಮುದ್ರೆ, ಚಕ್ರ ಮುದ್ರೆ ಹಚ್ಕೊಳ್ಳುವಾಗ ಈ ನಾಮವನ್ನು ಹೇಳಬೇಕು, ವೃದ್ಧೋಲ್ಕಾಯ ನಮಃ, ಶಂಖ ಹಚ್ಕೊಳ್ಳುವಾಗ ಮಹೋಲ್ಕಾಯ ನಮಃ ಎಂದು ಹೇಳಬೇಕು ಅಂತ ಹೇಳಿಕೊಟ್ಟಿರ್ತಾರೆ. ಇಲ್ಲಿ ಆ 5 ರೂಪಗಳು, ವೃದ್ಧೋಲ್ಕಾದಿ 5 ರೂಪಗಳು ಎಲ್ಲಿವೆ ಅಂತ ಕೇಳಿದ್ದಕ್ಕೆ, 5 ಅವಿದ್ಯೆಗಳೊಳಗೆ ಇಹ 5 ಅವಿದ್ಯೆಗಳಿವೆ ಅಂತ ನಮ್ಮ ದೇಹದಲ್ಲಿ. ಯಾವ 5 ಅವಿದ್ಯೆಗಳು ಅಂತ ಕೇಳಿದಾಗ, ಬ್ರಹ್ಮದೇವರು ಸೃಷ್ಟಿ ಮಾಡಿರುವಂತಹ 5 ಅವಿದ್ಯೆಗಳನ್ನ ಭಾಗವತ ತಿಳಿಸಿಕೊಡ್ತಾ ಇದೆ. ಅವಿದ್ಯಾ ಪಂಚಪರ್ವಣಿ ಅಂತ ಮಣಿಮಂಜರಿಯ ವಾಕ್ಯ ನಾವು ಹೇಳುವಾಗ ಕೇಳಿರ್ತೀವಿ. ಅದು ಭಾಗವತದಲ್ಲೂ ಉಂಟು, ಬೇರೆ ಕಡೆಗೂ ಇದೆ. ಸಸಜ್ಜಾಗ್ರೇ ಅಂಧತಾಮಿಶ್ರಂ ಅಥತಾಮಿಶ್ರಂ ಅಧಿಕೃತ ಮಹಾಮೋಹಂಚ ಮೋಹಂಚ ತಮಶ್ಚ ಅಜ್ಞಾನ ವೃತ್ತಯ. ಬ್ರಹ್ಮದೇವರು ಸೃಷ್ಟಿಯನ್ನು ಪ್ರಾರಂಭ ಮಾಡಿದ್ರಂತೆ. ಯಾರು ಸೃಷ್ಟಿ ಮಾಡೋದಕ್ಕೆ ಮೊದಲು ಅಂದ್ರೆ ಅಜ್ಞಾನವನ್ನು ಸೃಷ್ಟಿ ಮಾಡಿದ್ರಂತೆ. ಅಜ್ಞಾನ ಯಾಕೆ ಸೃಷ್ಟಿ ಮಾಡಿದ್ರು ಅಂದ್ರೆ ಚಲೋ ಅದರಿ. ನನ್ನ ಲೆಕ್ಕದೊಳಗೆ ಬ್ರಹ್ಮದೇವರ ಅಜ್ಞಾನ ಸೃಷ್ಟಿ ಮಾಡಿದ್ದಕ್ಕೆ ನಾವೆಲ್ಲ ಓದ್ತೀವಿ, ಬರೀತೀವಿ, ತಿಳ್ಕೋಬೇಕು ಅಂತ ಹೊರಡ್ತೀವಿ. ಎಲ್ಲರೂ ಸರ್ವಜ್ಞನೇ ಆಗಿ ಕೂತು ಬಿಟ್ಟಿದ್ರೆ ಎಂಥ ಡೇಂಜರ್ ಇರ್ತಿತ್ತು ವಿಚಾರ ಮಾಡಿ. ನಿಮಗೇನು ಸಮಸ್ಯೆ ಇರ್ತಿದ್ದಿಲ್ಲ, ಮುಖ್ಯ ಸಮಸ್ಯೆ ನನಗೆ ಇರ್ತಿತ್ತು. ಯಾಕಂದ್ರೆ ನಾ ಯಾರಿಗೆ ಪ್ರವಚನ ಹೇಳಿ, ಯಾರಿಗೆ ಪಾಠ ಹೇಳಿ, ನನಗೆ ಯಾರು ಲಕ್ಷ್ಮಿ ಕೊಡೋರು, ಆಮೇಲೆ ನನಗೆ ಯಾರು ಕೊಡೋರು. ಎಲ್ಲರೂ ಸರ್ವಜ್ಞರೇ ಆಗಿಬಿಟ್ರೆ ಮುಂದೆ ಕಠಿಣದರಿ. ಅದಕ್ಕೆ ಶಿಷ್ಯರು ಮತ್ತೆ ಇಷ್ಟು ಮಂದಿ ಹೆಂಗೆ ಸಿಗ್ತಾರೆ ನಮ್ಗೆ? ನೀವು ಶಿಷ್ಯರಲ್ಲ, ಅದಕ್ಕೆ ಶಿಷ್ಯರು ಹೆಂಗೆ ಸಿಗ್ಬೇಕು ನಮಗೆ ಅಂತಂದ್ರೆ ಅಜ್ಞಾನ ವೃತ್ತಯ. ಮೊದಲು ಅಜ್ಞಾನವನ್ನು ಸೃಷ್ಟಿ ಮಾಡಿದ್ದಾನೆ ಬ್ರಹ್ಮದೇವರು. ಅದು ಅಜ್ಞಾನ ಏನಿದೆ ಎಲ್ಲ 5 ರೂಪದಲ್ಲಿರುವಂತಹ ಅಂಧತಾಮಿಶ್ರ, ತಾಮಿಶ್ರ, ಮೋಹ, ಮಹಾಮೋಹ, ತಮಶ್ಚ ಅಜ್ಞಾನ ವೃತ್ತಯ ಅಂತ ಹೇಳ್ಯಾರ. ಆರ್ಡರ್ ವೈಸ್ ಹೇಳ್ಕೋತ ಹೋಗೋಣಂತ. ಇದನ್ನು ಸೃಷ್ಟಿ ಮಾಡಿದ್ರೆ ಮೊದಲು, ಆಮೇಲೆ ಮಜಾ ಕೇಳಿದ್ರಿ, ಬ್ರಹ್ಮದೇವರು 5 ಅಜ್ಞಾನವನ್ನು ಸೃಷ್ಟಿ ಮಾಡಿಬಿಟ್ರು. ಆಮೇಲೆ ಸನಕಾದಿಗಳನ್ನು ಸೃಷ್ಟಿ ಮಾಡೋ ಪ್ರಸಂಗ ಬಂತಂತ. ಅದು ಮುಗಿದ್ಕೊಂಡು ಇವ್ರು ಸೃಷ್ಟಿ ಮಾಡಬೇಕಾಗಿತ್ತು ಅನ್ಕೊಂಡ್ರು. ಈಗ ಯಾವ ಅಜ್ಞಾನವನ್ನ ಸೃಷ್ಟಿ ಮಾಡಿದ್ದೇನೆ, ಅದಿನ್ನು ಬುದ್ಧಿಯೊಳಗೆ ಅಜ್ಞಾನ ಸೃಷ್ಟಿ, ಮನಸ್ಸಿನಲ್ಲಿ ಅಜ್ಞಾನ ಸೃಷ್ಟಿ ಇನ್ನು ಹಂಗೆ ಉಳ್ಕೊಂಡದೆ. ಇದೇ ಮನಸ್ಸಿನಿಂದಲೇ ಸನಕಾದಿಗಳನ್ನು ಸೃಷ್ಟಿ ಮಾಡೋದು ಬೇಡ ಅಂತ ಒಂದು ಕ್ಷಣ ನಿಂತು ಭಗವದ್ಧ್ಯಾನ ಪೂತೇನ ಮನಸ ಅಂತ ಹೇಳ್ತಾ ಇದ್ದಾರೆ ಭಾಗವತದಲ್ಲಿ. ಒಂದು ಕ್ಷಣ ಭಗವಂತನ ಧ್ಯಾನ ಮಾಡಿದಂತೆ. ಯಾಕಲ್ರಿ ಅಜ್ಞಾನ ಸೃಷ್ಟಿ ಮಾಡ್ಯಾರ, ನೆಕ್ಸ್ಟ್ ಸನಕಾದಿಗಳ ಸೃಷ್ಟಿ ಮಾಡ್ಲಿಕ್ಕೆ ಬರ್ತಿತ್ತಲ್ಲ ಅಂದ್ರೆ ಮಧ್ಯದಲ್ಲಿ ಒಂದು ಕ್ಷಣ ವಿಶ್ರಾಂತಿ. ಎದಕ್ಕೆ? ಮಲ್ಕೊಳ್ಳಿಕ್ಕಲ್ಲ, ಭಗವಂತನ ಧ್ಯಾನಕ್ಕೆ. ಆ ಧ್ಯಾನದಿಂದಾಗಿ ಮನಸ್ಸು ಪವಿತ್ರವಾದ ಮೇಲೆ ಅನಂತರದಲ್ಲಿ ಸನಕಾದಿಗಳ ಸೃಷ್ಟಿಯನ್ನು ಮಾಡಿದಂತೆ ಬ್ರಹ್ಮದೇವರು. ಬಿಟ್ಟಿಲ್ಲ ಭಗವದ್ಗೊಳಗೆ ವೇದವ್ಯಾಸರು ಎಷ್ಟು ಸೂಕ್ಷ್ಮ ಅಂಶ ಹೇಳ್ತಿರ್ತಾರೆ ನೋಡಿ. ಹಾಗಾದರೆ ನಾವು ಅಜ್ಞಾನಕ್ಕೆ ಒಳಗಾದರೆ, ಸಿಟ್ಟಿಗೆ, ಕಾಮಕ್ಕೆ, ಕ್ರೋಧಕ್ಕೆ, ಲೋಭಕ್ಕೆ ಒಳಗಾದರೆ, ಮನಸ್ಸು ಅಪವಿತ್ರವಾದಾಗ ಒಂದು ಕ್ಷಣ ಭಗವಂತನ ಸ್ಮರಣೆಯನ್ನ ಮಾಡಿದಾಗ ಮನಸ್ಸು ಪವಿತ್ರವಾಗ್ತದೆ. ಮುಂದಿನ ಕಾರ್ಯದಲ್ಲಿ ಆ ಪಾವಿತ್ರತೆ ಹರಿದುಕೊಂಡು ಬರ್ತದೆ. ಈಗ ಅತಿ ಪ್ರಸಿದ್ಧ ದೃಷ್ಟಾಂತ ಹೇಳ್ತಿರ್ತ ನೋಡಿ, ಮುಸ್ರಿ ಕೈಯಿಂದ ಊಟವಾದ ಅಂತ ಹೇಳ್ತಿಲ್ಲ ನಮ್ಮಲ್ಲಿ.
ಮುಸ್ರಿ ಕೈ ಮುಟ್ಬಾರ್ದು. ಯಾಕೆ ಮುಟ್ಬಾರ್ದು ಆಚಾರ? ಕೈ ಮುಸ್ರಿ ಮುಟ್ಟಿನ ಏನಾಗ್ತಂದ್ರೆ ಮುಂದಿಂದೆಲ್ಲ ಮುಸ್ರಿ ಹಾಕೋದು ಹೋಗ್ತದೆ ಇಲ್ಲೋ? ಅವು ಚಲೋ ಪದಾರ್ಥ ಅಲ್ಲ. ಹಣ್ಣು ಚಲೋ ನೈವೇದ್ಯಕ್ಕೆ ತಂದಿಟ್ಟದ್ದು. ಕೈ ಮುಸ್ರಿ ಇತ್ತು ಮುಟ್ಟಿದ್ರಿ ಅಂದ್ರೆ ಹಣ್ಣು ಮುಸ್ರಿ ಎಲ್ಲ ಮುಸ್ರಿ. ಕೈ ಎಷ್ಟು ಮುಸ್ರಿ ಆಗ್ಬೇಕಲ್ರಿ ಅಂದ್ರೆ ಇಲ್ಲ, ಅದರಿಂದ ಸಹಿತವಾದದ್ದೇನೇನೋ ಒಟ್ಟು ಸಹಿತ ಮುಸ್ರಿ ಆಗ್ತವೆ. ಹೆಂಗೋ ಹಂಗ ಅಜ್ಞಾನದಿಂದ ಕೂಡಿದ ಮನಸ್ಸಿನಿಂದ, ಸಿಟ್ಟಿನಿಂದ ಕೂಡಿದ ಮನಸ್ಸಿನಿಂದ ನೀವು ಏನೇ ಕಾರ್ಯವನ್ನ ಮಾಡಿದ್ರು ಆ ಕಾರ್ಯದಲ್ಲಿ ವಿಷ ಅಂತ ಅನ್ನೋದು ಹರಡಿಕೊಂಡ್ಬಿಡ್ತದೆ. ಹಂಗಾಗಬಾರದು ಅಂತ ಆದ್ರೆ ಭಗವದ್ ಧ್ಯಾನ ಪೂತೇನ ಮನಸ, ಒಂದು ಕ್ಷಣ ಭಗವಂತನ ಧ್ಯಾನವನ್ನ ಮಾಡಬೇಕು ಅಂತ ತಿಳಿಸಿಕೊಟ್ಟಿದ್ದಾರೆ. ಇರ್ಲಿ, ಏನ್ ಸೃಷ್ಟಿ ಮಾಡಿದರು? ತಮಸ್ಸು, ಮೋಹ, ಮಹಾಮೋಹ, ಆಮೇಲೆ ಇನ್ನ ಅಂಧತಾಮಿಸ್ರ ಅಂತ 5 ಇವೆ ಅಂತ ಹೇಳಿದ್ದಾರೆ. ಏನೇನು ಹಂಗಂದ್ರೆ ಅರ್ಥ? ತಮಸ್ಸು ಶಾರ್ವರಂ ಪ್ರೋಕ್ತಂ, ಆಚಾರ್ಯ ಭಾಗವತ ತಾತ್ಪರ್ಯದಲ್ಲಿ ಹೇಳುವಾಗ ವ್ಯಾಖ್ಯಾನ ಮಾಡ್ತಾರೆ. ತಮಸ್ಸು ಅಂದ್ರೆ ಕತ್ತಲೆ, ಅಜ್ಞಾನ, ಫಸ್ಟ್ ಕ್ಲಾಸ್ ಅಜ್ಞಾನ. ಅಜ್ಞಾನದಲ್ಲಿ ಒಂದು ಭಾಗ ಅಜ್ಞಾನ. ಆಮೇಲೆ ಮೋಹ ಅಂದ್ರೆ ವಿಪರೀತ ಜ್ಞಾನ. ಇರೋದು ಒಂದು, ತಿಳ್ಕೊಳ್ಳೋದು ಒಂದು. ಇದು ಬಹಳ ಚಂದದ್ರಿ. ಮೋಹ ಅಂಬೋದು ಹೆಂಗಿರ್ತದೆ ಅಂದ್ರೆ ಇರೋದು ಒಂದಿರ್ತದೆ, ತಿಳ್ಕೊಳ್ಳೋದು ಒಂದಿರ್ತದೆ. ಆಮೇಲೆ ಮಹಾಮೋಹ. ಯಾರೋ ಹೇಳಿದ್ರು, ಅಲ್ಲೋ ನೀ ತಿಳ್ಕೊಂಡದ್ದು ಸರಿಯಲ್ಲ, ನಾ ತಿಳ್ಕೊಂಡದ್ದು ಸರಿ. ನೀ ಯಾರು ಹೇಳವ? ಇದೇ ಮಹಾಮೋಹ ಅಂತ ಕರೆಯೋದು. ಮೊದಲನೇದ್ದು ಏನೂ ಗೊತ್ತಿದ್ದಿದ್ದಿಲ್ಲ, ಆಮೇಲೆ ಏನ್ ತಿಳ್ಕೊಂಡ? ಉಲ್ಟಾ ತಿಳ್ಕೊಂಡಿಯೋ ಅಂತ ಯಾರು ಹೇಳಿದ್ರೆ ನಾ ತಿಳ್ಕೊಂಡದ್ದು ಸರಿ ಎಂದು ವಾದ ಮಾಡ್ಲಿಕ್ಕೆ ಶುರು ಮಾಡಿದ. ಸ್ವಲ್ಪ ಯಾರದ ಅಲ್ಲ ಅಂತ ಹೇಳಿದ್ರೆ ಅವ್ರ ಮೇಲೆ ಸಿಟ್ಟು ಬಂತು. ಅದು ಮುಂದಿನ ಕಾರ್ಯಕ್ರಮ. ತಾಮಿಸ್ರ ಅಂತ ಕರೀತಾರೆ. ಅದ ಆದ ಮೇಲೆ ಹಿಂಗ ಸಿಟ್ಟು ಮಾಡಿಕೊಂಡು ಸತ್ತೋದ ಅಂದ್ರೆ ಅದರ ಅಂಧತಾಮಿಸ್ರ ಅಂತ ಕರೀತಾರೆ. ಮರಣಂತು ಅಂಧತಾಮಿಸ್ರಂ ಅಂತ ಕರೀತಾರೆ. ನೋಡ್ರಿ, 5 ಅವಿದ್ಯೆಗಳು. ಅದಕ್ಕೆ ಜಗನ್ನಾಥದಾಸ ಹೇಳಿದ್ರು, 5 ಅವಿದ್ಯೆಗಳೊಳಗೆ ತಮಸ್ಸು, ಮೋಹ, ಮಹಾಮೋಹ, ತಾಮಿಸ್ರ, ಅಂಧತಾಮಿಸ್ರ, ಅಜ್ಞಾನ, ವಿಪರೀತ ಜ್ಞಾನ, ಆಗ್ರಹ, ಕ್ರೋಧ, ಮರಣ. ಈ 5 ಇವೆಯಲ್ಲ, ಇವ 5 ಎಲ್ಲವ? ಪ್ರಶ್ನೆ ಮತ್ತೆ 5 ಅಂತ ಗೊತ್ತಾ? ಎಲ್ಲವ ಪ್ರಶ್ನೆ ಪಡಬೇಕಲ್ಲ. ಅದಕ್ಕೆ ಹೇಳ್ತಾನೆ, ಬೇರೆ ಎಲ್ಲೆಲ್ಲೂ ಇಲ್ಲಪ್ಪ. ಅದು ನಮ್ಮ ದೇಹದಲ್ಲಿ ಪಂಚತನ್ಮಾತ್ರೆಗಳಿವೆ ಅಂತ. ಮತ್ತು ಒಳಗಿನ ಸಬ್ಜೆಕ್ಟ್ ಹೋದ್ವಿ. ಈಗ ಎಲ್ಲವ ಅಂದ್ರೆ ಪಂಚತನ್ಮಾತ್ರೆಗಳವ. ಯಾವುದು? ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳಲ್ಲಿ ತಮಸ್ಸು, ಮೋಹ, ಮಹಾಮೋಹ, ತಾಮಿಸ್ರ, ಅಂಧತಾಮಿಸ್ರಗಳಿವೆ ಅಂತೆ. ಇವುಗಳಲ್ಲಿ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳಲ್ಲಿ ವಾಯುದೇವರ 5 ಪ್ರತ್ಯೇಕ ರೂಪಗಳಿವೆ ಅಂತೆ. ನಾಗಾದಿಗಳ ಅಧಿಷ್ಠಾನದಲ್ಲಿ ಅಂತ ಹೇಳಿದ್ದಾರೆ. ನಾಗ, ಕೃಕಲ, ಕೂರ್ಮ, ದೇವದತ್ತ, ಧನಂಜಯ ಅಂತ 5. ಫಸ್ಟ್ ಏನ್ ಲೈನ್ ಬರ್ಕೋಬೇಕು ನಾವು ಅಭ್ಯಾಸ ಮಾಡ್ಬೇಕಾದ್ರೆ ಇದನ್ನೇ. ಇದು ತಮಸ್ಸು, ಮೋಹ, ಮಹಾಮೋಹ, ತಾಮಿಸ್ರ, ಅಂಧತಾಮಿಸ್ರ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ನಾಗ, ಕೃಕಲ, ಕೂರ್ಮ, ದೇವದತ್ತ, ಧನಂಜಯ. 5 ರೂಪಗಳು. ಈ 5ರಲ್ಲಿ ಕ್ರುದ್ಧೋಲ್ಕ ಬಂದು ನೋಡಿ ಸ್ವಾಮಿ, ಬರೋಬ್ಬರ ರೂಪಗಳು ಬಂದಿಲ್ಲ. ಆ ಕ್ರುದ್ಧೋಲ್ಕ ಆದ್ಮೇಲೆ ಮಹೋಲ್ಕ, ವೀರೋಲ್ಕ, ದ್ಯುಲ್ಕ, ಸಹಸ್ರೋಲ್ಕ ಅಂತ 5 ರೂಪಗಳು. ಅಂದ್ರೆ 15 ಬಂದು ಈ ಚಾಪ್ಟರ್ ಒಳಗೆ. ಇಷ್ಟಿದ್ದು ಏನ್ ಮಾಡ್ತಾನ ದೇವರು ಅಂದ್ರೆ, ಹಂಗ ಅವೆಲ್ಲವ ಮತ್ತೆ ಶಬ್ದ, ಸ್ಪರ್ಶ, ರೂಪ, ರಸಗಂಧಗಳು ಎಲ್ಲವ? ಶಬ್ದ ಹೊರಗಿರ್ತದೆ, ಶಬ್ದ ಉಂಟಾಯಿತು, ರೂಪ ಉಂಟಾಯಿತು. ಮತ್ತೆ ಎಲ್ಲವ ಅಂದ್ರೆ ಲಿಂಗ ಶರೀರದಲ್ಲಿ ಪಂಚಭೂತಗಳು, ಪಂಚತನ್ಮಾತ್ರೆಗಳು, ಪಂಚಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯಗಳೆಲ್ಲ ಇದ್ದದ್ರಿಂದ ಲಿಂಗ ಶರೀರದಲ್ಲಿರುವಂತಹ ಶಬ್ದ ತನ್ಮಾತ್ರದಲ್ಲಿ ತಮಸ್ಸು, ಅದರಲ್ಲಿ ನಾಗ, ಅದರಲ್ಲಿ ಕ್ರುದ್ಧೋಲ್ಕ. ಹಿಂಗ 5 ರೂಪಗಳೆಲ್ಲವೂ ಲಿಂಗ ಶರೀರದ ಒಳಗಡೆಗೇನೇ ಇರುವ ಶಬ್ದ, ಸ್ಪರ್ಶ, ರೂಪ, ರಸಗಂಧಗಳಲ್ಲಿ ಸೇರಿಕೊಂಡು ಬಿಟ್ಟಿವೆ. ಮುಂದೆ ಏನ್ ಮಾಡ್ತಾನೆ? 5 ಅವಿದ್ಯೆಗಳೊಳಗೆ ನಾಗಾದಿಗಳ ಅಧಿಷ್ಠಾನದಲ್ಲಿ ಲಕುಮಿ, ಧವನು, ಕ್ರುದ್ಧೋಲ್ಕಾದಿ ಮೊದಲಾದ 5 ರೂಪಗಳ ಧರಿಸಿ ಸಜ್ಜನರ ವಿದ್ಯವ ಛೇದಿಸುವ. ಸಜ್ಜನರಾದವರು ಯಾರಿದ್ದಾರೋ ಅವರಿಗೆ ಈ 5 ತರಹದ ಅಜ್ಞಾನವನ್ನ ಪರಿಹಾರ ಮಾಡ್ತಾನೆ ಸ್ವಾಮಿ ಜಗನ್ನಾಥದಾಸ. ಅಂದ್ರೆ ನಮ್ಮಲ್ಲಿರುವಂತಹ ಅಜ್ಞಾನವನ್ನ ಪಾರು ಮಾಡುವಂತಹ ಭಗವದ್ ರೂಪಗಳು ಯಾವುದು ಅಂದ್ರೆ ಈ ಕ್ರುದ್ಧೋಲ್ಕ, ಮಹೋಲ್ಕ, ವೀರೋಲ್ಕ, ದ್ಯುಲ್ಕ, ಸಹಸ್ರೋಲ್ಕಗಳು. ಎಲ್ಲವ? ನಮ್ಮ ದೇಹದಲ್ಲಿದ್ದ ಶಬ್ದ, ಸ್ಪರ್ಶ, ರೂಪ, ರಸಗಂಧಗಳೆಂಬ ತನ್ಮಾತ್ರಗಳೆಲ್ಲವ. ಅವುಗಳು ಎಲ್ಲವ? ಸ್ಥೂಲ ದೇಹದಲ್ಲಿ ಇರಬಹುದು, ಲಿಂಗ ದೇಹದಲ್ಲೂ ಅವ. ಅವುಗಳಲ್ಲಿ ನಾಗ, ಕೃಕಲ, ಕೂರ್ಮ, ದೇವದತ್ತ, ಧನಂಜಯಗಳೆಂಬ ವಾಯುದೇವರ 5 ರೂಪಗಳು. ಅಲ್ಲಿ ಕೂತು ಬಿಟ್ಟಾನೆ. ನಮಗೆ ಬರುವಂತಹ ಅಜ್ಞಾನವನ್ನ ಪರಿಹಾರ ಮಾಡ್ತಾನೆ. ಅವಿದ್ಯವ ಛೇದಿಸುವ
ಅಲ್ರಿ ನಮ್ಮಲ್ಲೇನೋ ಅಜ್ಞಾನವನ್ನು ಪರಿಹಾರ ಮಾಡಿದ, ಮತ್ತೀಗ ಕಲಿ ಇದ್ದಾನ, ವಿಪ್ರಚಿತ್ತಿ ಇದ್ದಾನ, ಕಾಲನೇಮಿ ಇದ್ದಾನ, ಶಂಬರಾಸುರ ಇದ್ದಾನ, ಬಾಣಾಸುರ ಇದ್ದಾನ, ಅವರಿಗೆಲ್ಲ ಏನ್ ಮಾಡ್ತಾನ ಅಂದ್ರೆ ತಾಮಸರಿಗ ಜ್ಞಾನಾದಿಗಳ ಕೊಟ್ಟು ಅವರಿಗೆ ಅಜ್ಞಾನವನ್ನು ಫುಲ್ ಕೊಡ್ತಾನಂತ. ನಮಗೆ ಫುಲ್ ಕಲಿತಾನೆ, ಅವರಿಗೆ ಫುಲ್ ಕೊಡ್ತಾನೆ. ಗೊತ್ತಾಗ್ತಿಲ್ಲ ಹೆಂಗಂತ ಹೇಳಿ ನಮ್ದು ತೆಗೆದು ಅವ್ರಿಗೆ ಹಾಕೊಡೋದಷ್ಟೇ ಕೆಲಸ. ಈಗ ತಾಯಿ ಮಕ್ಕಳಿಬ್ರು ಊಟಕ್ಕೆ ಹೋಗಿರ್ತಾರೆ, ದೃಷ್ಟಾಂತ ಲಘು ಕೊಟ್ಟ ಅಮ್ಮ ಬಹಳ ಬುದ್ಧಿವಂತರಿ, ಕೂಸು ತನ್ನೆಲ್ಲಾಗ ಉಡ್ತಿದ್ರು ಸದ್ಯಕ್ಕೆ ಇನ್ನೊಂದು ಎಲ್ಲಿ ಹಂಚಿರ್ತಾರೆ, ಕೂಸು ಹಠ ಮಾಡ್ತಾರೆ ಇನ್ನೊಂದು ಎಲ್ಲಿ ಹಾಕ್ಲಿ ಆಚಾರ ಹಾಕಿರ್ತಾರ, ಆ ಎಲ್ಲ ಬಳಸಿರ್ತಾರೆ. ಆ ಕೂಸು ಅಮ್ಮನ ಕಡೆ ತಿಳ್ಕೊಂಡ್ಬಿಟ್ಟಿರ್ತಾರೆ, ಎಲ್ಲಿ ಏನ್ ಮಾಡ್ತದ ಏನ್ ಬಿಡ್ಬರ್ತಿಲ್ಲ ಇಲ್ಲ. ಅಮ್ಮ ಎಲ್ಲಾ ನೋಡ್ತಿರೋ ಕಾಲಕ್ಕೆ ಉಣ್ಣಂಗಿಲ್ಲ ಹೌದಿಲ್ಲ, ಯಾಕೆ ಹಾಕ್ಸೋಬೇಕು ಅಂತ ಹೇಳಿ ಚಟ್ಟ, ಯಾಕೆ ಹಾಕ್ಸೋಬೇಕು ಚಟ್ನಿ, ಯಾಕೆ ಹಾಕ್ಸೋಬೇಕು ಕೋಸಂಬರಿ, ಯಾಕೆ ಹಾಕ್ಸೋಬೇಕು ಪಲ್ಯ. ಮಗುವಿನ ಎಲೆಯಲ್ಲಿ ಇದ್ದದನ್ನೆಲ್ಲ ಸ್ವಚ್ಛ ಮಾಡಿ ತನ್ನ ಎಲೆಯಲ್ಲಿ ತಗೊಂಡು ಸುಮ್ಮನೆ ಏನ್ ಬೇಕು ಮಾಡ್ಬೇಕು, ಏನ್ರಿ ಆಚಾರ ಹಿಂಗ್ ಮಾಡ್ತಾರೆ ಅಂತ ಹೇಳಿ ಹಂಗ ಭಗವಂತ ಏನ್ ಮಾಡ್ತಾನೆ, ಈ ಸಜ್ಜನರಲ್ಲಿದ್ದ ಅಜ್ಞಾನಾದಿಗಳನ್ನೆಲ್ಲ ತೆಗೆದು ಎಲ್ಲಿ ಹಾಕ್ತಾನೆ, ಈ ತಾಮಸರಿಗೆ ಹಾಕಿ ಬಿಡುತ್ತಾನೆ, ಅವರವರ ಸಾಧನ ಪೂರ್ಣ ಮಾಡಿಸ್ತಾನ ಅಂತ. ಇದು ಅದಕ್ಕೆ ಈ ರೂಪಗಳು. ಓ ಕ್ರುದ್ಧೋಲ್ಕಾದಿ ಪಂಚರೂಪಿಣಿ ನಮಃ ಇಷ್ಟು ಚಿಂತನೆಯನ್ನು ಮಾಡಬೇಕು ಅಂತ ಶಾಸ್ತ್ರ ತಿಳಿಸಿಕೊಡ್ತದೆ. ಐದ ವಿದ್ಯೆಗಳೊಳಗೆ ಇಹ ನಾಗಾದಿಗಳದಿಷ್ಟರದಲ್ಲಿ ಲಕುಮಿ ಧವನು ವೃದ್ಧೋಲ್ಕ ಮೊದಲಾದ 5 ರೂಪಗಳ ತಾಧರಿಸಿ ಸಜ್ಜನರ ವಿದ್ಯವಛೇದಿಸುವ ತಾಮಸರಿಗ ಜ್ಞಾನಾದಿಗಳ ಕೊಟ್ಟವರವರ ಸಾಧನವ ಮಾಡಿಸುವ. ಹೀಗೆ ಸಾಧನೆಯನ್ನು ಮಾಡಿಸ್ತಾನೆ ಪರಮಾತ್ಮ. ಇನ್ನು ಸಂಪ್ರದಾಯದಲ್ಲಿ ಬಂದಂತೆ ಆ 5 ರೂಪಗಳನ್ನ ನಿತ್ಯದಲ್ಲೂ ಕೂಡ ನಾವು ಸ್ಮರಣೆ ಮಾಡಬೇಕು. ಈಗ ಮುದ್ರಾಧಾರಣೆ ನಾಮಗಳನ್ನು ಹಂಚಿಕೊಳ್ಳುವಾಗ ಶುಕ್ಲ ಪಕ್ಷದಲ್ಲಿ ಕೇಶವಾದಿಗಳಿಂದ ದಾಮೋದರ ಅಂತವರೆಗೆ, ಕೃಷ್ಣ ಪಕ್ಷದಲ್ಲಿ ಸಂಕರ್ಷಣೆಯಿಂದ ಕೃಷ್ಣವರೆಗೂ ನಾಮಸ್ಮರಣೆಯನ್ನು ಮಾಡ್ತಾ ಹಂಚಿಕೊಳ್ತೀವಿ. ನಾಮಸ್ಮರಣೆ, ನಾಮವನ್ನು ಉಚ್ಚಾರಣೆ ಮಾಡ್ತಾ ನಾಮವನ್ನು ಹಂಚಿಕೊಳ್ಳೋದು ಊದುಪುಂಡ್ರವನ್ನು. ಶಂಖಚಕ್ರಾದಿಗಳನ್ನು ಹಂಚಿಕೊಳ್ಳುವಾಗ ಮಂತ್ರ ಇದೆ, ಅದಕ್ಕೆಲ್ಲ ಏನದು ಸುದರ್ಶನ ಮಹಾಜ್ವಾಲ ಇತ್ಯಾದಿಗಳ ಮಂತ್ರ ಹೇಳ್ತಿರ್ತೀವಿ. ಆದರೆ ಆಗ ನೆನೆಸಬೇಕಾದ ರೂಪಗಳು ಯಾವುದು ಅಂದ್ರೆ ಚಕ್ರವನ್ನು ಹಂಚಿಕೊಳ್ಳುವಾಗ ದೋಲ್ಕ, ಆಮೇಲೆ ಶಂಖವನ್ನು ಹಂಚಿಕೊಳ್ಳುವಾಗ ಮೌಲ್ಕ, ಮತ್ತೆ ಮುಂದೆ ಗದಾವನ್ನು ಹಂಚಿಕೊಳ್ಳುವಾಗ ವಿರೋಲ್ಕ, ದ್ಯುಲ್ಕ, ಸಹಸ್ರೋಲ್ಕ. ನಾರಾಯಣ ಮುದ್ರೆಯನ್ನು ಹಂಚಿಕೊಳ್ಳುವಾಗ ಸಹಸ್ರೋಲ್ಕ ಅಂತ ತಿಳಿದುಕೊಂಡು 5 ನಾಮಗಳನ್ನು ಚಿಂತನೆ ಮಾಡುತ್ತಾ ಮುದ್ರಾಧಾರಣೆಯನ್ನು ಮಾಡಿದರೆ ಆಗ ನಮ್ಮಲ್ಲಿದ್ದ ಅಜ್ಞಾನಗಳು ಪರಿಹಾರ ಆಗ್ತದೆ ಅಂತ ಸಂಪ್ರದಾಯದಲ್ಲಿ ಹೇಳಿರುವಂತಹ. ಮುಂದೆ 41ನೇ ವಾಕ್ಯ ಸ್ವಲ್ಪ ವಿಚಿತ್ರವಾದ ರೂಪವನ್ನು ಹೇಳಿಬಿಡ್ತಾರೆ. ಯಾವ ರೂಪಗಳು ಭಾಗವತದೊಳಗೆ ಬಂದಾವ, ಹೆಚ್ಚು ಪುರಾಣದಾಗ ಬಂದಿರಂಗಿಲ್ಲ, ಅದನ್ನು ಹೇಳ್ತಾರೆ. ಕಪಿಲ ದತ್ತಾತ್ರೇಯ ಋಷಭಧರ ನಾರಾಯಣ ಹರಿಕೃಷ್ಣ ತಾಪಸವನು ಮಹಿದಾಸ ಯಜ್ಞ ಧನ್ವಂತರಿ ನಾರಾಯಣಿ ಸನತ್ಕುಮಾರ ಧವಲ ಪಕ್ಷ ವಿರಾಜಿತ ಹಂಸ ಸ್ವರೂಪಾಯ. ಇಷ್ಟೂ ರೂಪಗಳಿಂದ ವೇದವ್ಯಾಸ ದೇವರ ಜೊತೆಗೆ ಅಭೇದ ಚಿಂತನ. ಕಪಿಲ ರೂಪ, ಕಪಿಲ ಭಿನ್ನ ವೇದವ್ಯಾಸಾಯ ನಮಃ, ದತ್ತಾತ್ರೇಯ ಭಿನ್ನ, ಋಷಭ ಭಿನ್ನ, ನರನಾರಾಯಣ ಭಿನ್ನ. ಅಲ್ಲಿ ನರನಾರಾಯಣ ಅಂತನ್ನುವಾಗ ಒಂದು ಸ್ವಾರಸ್ಯದ ಮತ್ತೆ, ನರನಾರಾಯಣ ಅಂತನ್ನುವಾಗ ನರನಲ್ಲಿ ಆವಿಷ್ಟವಾದ ಭಗವದ್ ರೂಪವೇ ಹೊರತಾಗಿ ನರ ಅಂತನ್ನೋರು ಶೇಷದೇವರು, ಅದಕ್ಕೆ ಶೇಷದೇವರು ತಗೊಳ್ಳೋ ಹಂಗಿಲ್ಲ. ಶೇಷದೇವರಲ್ಲಿ ಆವಿಷ್ಟವಾದ ಭಗವದ್ ರೂಪವನ್ನು ತಗೊಳ್ಬೇಕು. ನಾರಾಯಣ, ಹರಿ, ಕೃಷ್ಣ, ತಾಪಸ, ಮನು, ಮಹಿದಾಸ, ಯಜ್ಞ, ಧನ್ವಂತರಿ, ನಾರಾಯಣೀ ಸ್ತ್ರೀ ರೂಪ ಭಗವಂತನದ್ದು. ಅದಕ್ಕೆ ಮೋಹಿನಿ ಅಂತ ಕರೆದಿರ್ತಾರೆ, ನಾರಾಯಣಿ ಅಂತೂ ಹೆಸರನ್ನು ಹೇಳ್ತಾರೆ. ಸನತ್ ಕುಮಾರ ಅಂತ ಒಂದು ಭಗವಂತನ ರೂಪ ಅದ. ಬ್ರಹ್ಮದೇವರ ಮಕ್ಕಳಾಗಿ ಸನತ್ ಕುಮಾರ ಹುಟ್ಟಿದ್ದಾರಲ್ಲ, ಕಾಮನ ಅವತಾರ. ಅದಕ್ಕೂ ಮೊದಲು ಒಂದು ಸನತ್ ಕುಮಾರ ರೂಪ ಇದೆ. ಅದು ಯಾವುದು ಅಂದ್ರೆ ಭಗವಂತನ ಸನತ್ ಕುಮಾರ ರೂಪ. ಧವಲ ಪಕ್ಷ ವಿರಾಜಿತ, ಶುಭ್ರವಾದ ರೆಕ್ಕೆಗಳಿರುವಂತಹ ಹಂಸ, ಹಂಸ ಸ್ವರೂಪ. ಆ 2 ರೆಕ್ಕೆಗಳು ಹಂಸ ರೂಪದಲ್ಲಿ ಪರಮಾತ್ಮನಿದ್ದಾನೆ. 2 ರೆಕ್ಕೆಗಳು ಬೆಳ್ಳಗಿನ ರೆಕ್ಕೆಗಳಿವೆಯಂತೆ. ಅಂತಹ ಭಗವಂತನಿಗೆ ನಮಸ್ಕಾರ. ಆ ಸ್ವರೂಪದಿಂದ ಅಭಿನ್ನನಾದರು ಅವರೇ ವೇದವ್ಯಾಸ ದೇವರು ಅಂತ. ಇದರಲ್ಲಿ ಕಪಿಲ ನಾಮಕ ಭಗವಂತನ ಬಗ್ಗೆ ಒಂದು ಮಾತು. ಮುಂದೆ ಹೋಗ್ತೀನಿ ಪಟಪಟ. ಇನ್ನು ನಮ್ಗೆ ಎಷ್ಟು ವಾಕ್ಯ ಆಗಬೇಕಾಗಿದೆ ಇವತ್ತು? ಇನ್ನು 3-4 ಹೇಳಿತು. 3-4 ವಾಕ್ಯ ಆಗ್ಬಿಟ್ರೆ ಇವತ್ತಿನ ಕೊಟ್ಟ ಹೋಗಿತ್ತು, ನಾಳೆಗೆ ಮತ್ತೆ ಕೊಟ್ಟಕ್ಕೆ ಹೋಗುವಂತ. ಏನಾಯಿತು? ಕಪಿಲ ರೂಪಿಯಾಗಿರುವಂತಹ ಪರಮಾತ್ಮ ಸಾಮಾನ್ಯವಾಗಿ ದೇವಹೂತಿಗೆ ಉಪದೇಶ ಮಾಡಿದ್ದವನು ಅಂತ ತಿಳಿದುಕೊಂಡಿದ್ದೆ. ಅಲ್ಲ, ಎಲ್ಲಿದ್ದಾನೆ? ರಾತ್ರಿ ಹೊತ್ತಿನಲ್ಲಿ ಮಲಗಿದಾಗ ಲೈಟ್ ಎಲ್ಲ ಆರಿಸಿಬಿಟ್ಟಿರ್ತೀವಲ್ಲ, ಕತ್ತೆ ಇರ್ತದೆ ಪೂರ್ಣ. ಅವಾಗ ಏನ್ ಬೆಳಕು ಇರುವುದಿಲ್ಲ ಹೊರಗಿಂದು. ಏನೂ ಬೆಳಕು ಇಲ್ಲದೆ ಇದ್ದರೂ ಕೂಡ ಕಣ್ಣು ಬಿಟ್ಟು ನೋಡಿದ್ರೆ ಕೆಲವು ವಸ್ತುಗಳು ಕಾಣಲಿಕ್ಕೆ ಪ್ರಾರಂಭ ಆಗ್ತದೆ. ಏನೂ ಬೆಳಕು ಹೊರಗಿನಿಂದ ಇಲ್ಲ,
ಹಾಗಿರುವಾಗ ನಮಗೆ ಈ ಪದಾರ್ಥಗಳು ಕಾಣಿಸ್ಲಿಕ್ಕೆ ಹೆಂಗೆ ಸಾಧ್ಯ ಆಯಿತು? ನೀವೊಂದು ಕೆಲಸ ಮಾಡಿ, ಇವತ್ತು ರಾತ್ರಿ ಟ್ರೈ ಮಾಡಿ. ಈಗ ಕಣ್ಣು ಮುಚ್ಕೊಳ್ಳಿಕ್ಕೆ ಹೋಗ್ಬೇಡಿ. ಕೊಳಲು ಹೋದಾಗ ರಾತ್ರಿ ಮಲ್ಕೊಳ್ಳುವಾಗ ಎಲ್ಲ ಲೈಟ್ ಹಾರಿಸಿ ಬಾಗಿಲು ಹಾಕಿದ ಮೇಲೆ ಎಲ್ಲೂ ಬೆಳಕು ಬರದೇ ಇದ್ದಂತೆ ನೋಡಿಕೊಂಡು ಕಣ್ಣು ತೆರೆದು ನೋಡ್ರಿ. ಒಂದು 5-10 ನಿಮಿಷ ಆದ ಮೇಲೆ ಆಗ ಬೆಳಕು ಕಾಣಿಸ್ತದೆ, ವಸ್ತುಗಳು ಕಾಣಿಸ್ಲಿಕ್ಕೆ ಶುರುವಾಗ್ತಾವ. ಯಾಕಂದ್ರೆ ಅದು ಕಣ್ಣಿನಲ್ಲಿದ್ದ ಬೆಳಕು, ಇಲ್ಲಿಂದ ಬರೋ ಬೆಳಕು ಹೊರತಾಗಿ ಬೇರೆ ಕಡೆಯಿಂದ ಬರಬದಲ್ಲ. ಆ ಬೆಳಕಿನಲ್ಲಿ ಇದ್ದವರು ಯಾರು ಅಂದ್ರೆ ಕಪಿಲ ರೂಪಿಯಾದ ಪರಮಾತ್ಮ. ಇದನ್ನ ಆಚಾರ್ಯರು ತಲವಕಾರ ಉಪನಿಷತ್ತಿನ ಭಾಷೆಯಲ್ಲಿ ಹೇಳ್ತಾರೆ, ಬೇರೆ ಕಡೆ ಹೇಳಿಲ್ಲ, ಒಂದೇ ಕಡೆ ಹೇಳ್ಯಾರ. ಅಲ್ಲಿ ಹೇಳುವಾಗ ಕಣ್ಣು ದೇವರು, ಅದು ಎಷ್ಟು ವಿಚಿತ್ರ ನೋಡಿ, ಎಲ್ಲೆಲ್ಲಿರ್ತಾರ ಗೊತ್ತಿಲ್ಲ. ಎಲ್ಲೋ ಕಪಿಲ ರೂಪಿ ಪರಮಾತ್ಮ ಅಲ್ಲಿ ದೇವಹೂತಿ ಉಪದೇಶ ಮಾಡಿಬಿಟ್ಟ, ಮುಗಿತು ಅಂತ ತಿಳ್ಕೊಂಡಿದ್ರೆ ಮುಗುದಿಲ್ಲ. ಕಣ್ಣು ಮುಚ್ಚಿ ತೆರೆದರೆ ಅವನೇ ಕಾಣಿಸ್ತಾನೆ, ಕಪಿಲ ರೂಪಿಯಾದ ಪರಮಾತ್ಮನೇ ಇದ್ದಾನೆ ಅಂತ. ವಿಶ್ವನಾಮಕ ಪರಮಾತ್ಮ ಬಲಗಣ್ಣಿನಲ್ಲಿದ್ದು ಜಾಗೃತ ಅವಸ್ಥಾ ಪ್ರೇರಕನಾಗಿದ್ದರೆ, ಜಾಗೃತ ಅವಸ್ಥೆಯಲ್ಲಿ ವಸ್ತುಗಳನ್ನು ನೋಡ್ಲಿಕ್ಕೆ ಸಹಕಾರಿಯಾಗುವ ಬೆಳಕನ್ನ ಕೊಟ್ಟವನು ಯಾರು ಅಂತ ಕೇಳಿದ್ರೆ ಕಪಿಲ ರೂಪಿಯಾಗಿರುವಂತಹ ಪರಮಾತ್ಮ. ಜೊತೆಗೆ ಮಹಾಭಾರತ, ದ್ವಾಪರ ಯುಗದಲ್ಲಿ ಮಹಾಭಾರತವನ್ನ ಬರೆದವರು ವೇದವ್ಯಾಸದೇವರು. ತತ್ಪೂರ್ವದಲ್ಲಿ ಮಹಾಭಾರತ ಇತ್ತೋ ಇಲ್ಲೋ ಅಂತ ಒಂದು ಪ್ರಶ್ನೆ. ಯಾಕೆಂದ್ರೆ ನಮ್ಮ ಸಿದ್ಧಾಂತದ ಪ್ರಕಾರ ಮಹಾಭಾರತ ಅನ್ನುವುದು ಬ್ರಹ್ಮದೇವರ ಪ್ರತಿ ಹಗಲಿನಲ್ಲೂ ಯಾವಾಗಲೂ ಇರುವಂತಹದ್ದೇ. ಪ್ರತಿ ದ್ವಾಪರದಲ್ಲಿ ಅಥವಾ ಆಗಿಲ್ಲ ಆಗ್ತಿರ್ತದೆ ಅಂತ ಇಟ್ಕೊಳ್ರಿ. ಹಂಗಾರೆ ಅವಾಗಿತ್ತೋ ಇಲ್ಲೋ ಅಂತ ಕೇಳಿದ್ರೆ ಆವಾಗಲೂ ಮಹಾಭಾರತ ಇತ್ತು. ಮತ್ತು ವೇದವ್ಯಾಸದೇವರು ಬರೋಕ್ಕಿಂತ ಮೊದಲು ಮಹಾಭಾರತ ಇರುವುದಾದರೆ ಬರೆದವರು ಯಾರು ಅಂತ ಕೇಳಿದ್ರೆ ಕಪಿಲನಾಮಕ ಪರಮಾತ್ಮ ಮಹಾಭಾರತವನ್ನ ಬರೆದಿದ್ದಾನೆ. ದೇವಹೂತಿ ಉಪದೇಶ ಮಾಡಿದ್ದಷ್ಟ ಅಲ್ಲ, ಮಹಾಭಾರತವನ್ನು ಕಪಿಲ ರೂಪಿಯಾದ ಪರಮಾತ್ಮ ಬರೆದಿದ್ದಾನೆ. ನಿಮಗೆ ಯಾರು ಸ್ವಪ್ನದಾಗ ಹೇಳಿದ್ರೆ ಹೆಂಗಾಚಾರ ಬಂದು ಹೆಸರಿಟ್ಕೊಂಡ್ರಿ ಇಟ್ಟುಕೊಂಡು ಬಹಳ ಉದ್ದಾಡಿದ್ರಿ, ಎದಕ್ಕೆ ಏನು ಸಮಾಚಾರ ಅಂತ ಕೇಳಿದ್ರೆ, ನರಹರಿತೀರ್ಥ ಶ್ರೀಪಾದಂಗಳವರು, ಶ್ರೀಮದಾಚಾರ್ಯ ಸಾಕ್ಷಾತ್ ಶಿಷ್ಯರಾಗಿರುವಂತಹ ನರಹರಿತೀರ್ಥ ಶ್ರೀಪಾದಂಗಳವರು ಗೀತಾ ಭಾಷ್ಯಕ್ಕೆ ವ್ಯಾಖ್ಯಾನ ಮಾಡುವಾಗ ಅದರಲ್ಲಿ ಒಂದು ವಾಕ್ಯವನ್ನು ಬರೀತಾರೆ. ಈ ಪೂರ್ವದಲ್ಲೂ ಮಹಾಭಾರತ ಇತ್ತು, ಅದನ್ನು ಕಪಿಲ ರೂಪಿಯಾದ ಪರಮಾತ್ಮ ಬರೆದಿದ್ದಾನೆ. ಎಲ್ಲಿ? ಸ್ವಯಂಭೂ ಮನ್ವಂತರದಲ್ಲಿ. ಈಗಿದ್ದದ್ದು ವೈವಸ್ವತ ಮನ್ವಂತರ. ಈ ವೈವಸ್ವತ ಮನ್ವಂತರದ 28ನೇ ದ್ವಾಪರ ಯುಗದಲ್ಲಿ ವೇದವ್ಯಾಸ ದೇವರು ಬರೆದಿದ್ದಾರೆ ಅಂತಿದ್ರೂ ಪೂರ್ವದಲ್ಲಿ ಕಪಿಲ ರೂಪಿಯಾಗಿರುವಂತಹ ಪರಮಾತ್ಮನೇ ಮಹಾಭಾರತವನ್ನು ಬರೆದಿದ್ದಾನೆ ಅಂತ ಹೇಳ್ತಾನೆ. ಕಣ್ಣಿನ ಜ್ಯೋತಿಯೊಳಗಿದ್ದಾನೆ ಕಪಿಲ ಪರಮಾತ್ಮ, ದೇವಹೂತಿಗೆ ಉಪದೇಶ ಮಾಡಿದ್ದಾನೆ ಪರಮಾತ್ಮ, ಮಹಾಭಾರತವನ್ನು ಬರೆದಿದ್ದಾನೆ ಪರಮಾತ್ಮ, ಸಗರರ ಮಕ್ಕಳನ್ನ ಕ್ರೋಧಾಗ್ನಿಯಿಂದ ಸುಟ್ಟು ಹಾಕಿ ಭಾಗೀರಥಿಯನ್ನ ಕೆಳಗೆ ಕರೆಸಿ ಗಂಗಾ ತ್ರಿಪಥಗಾಮನಿ ಎನಿಸಿದ್ದಾನೆ ಕಪಿಲ ಪರಮಾತ್ಮ. ಮುಗಿತೇನು ಅಂತ ಕೇಳಿದ್ರೆ ಇಲ್ಲ. ಏನು ಅಂದ್ರೆ ಅನುವ್ಯಾಖ್ಯಾನದಲ್ಲಿ ಶ್ರೀಮದಾಚಾರ್ಯ 3ನೇ ಅಧ್ಯಾಯದ 3ನೇ ಪಾದದ ಕೊನೆಯಲ್ಲಿ ಹೇಳುವಾಗ ಒಂದು ಮಾತು ಹೇಳ್ತಾರೆ. ಏನು ಅಂದ್ರೆ, ಇವತ್ತು ಈ ಕರ್ಮ ಮೆಚೂರ್ ಆಗಬೇಕು, ಅದರ ಫಲ ಸಿಗಬೇಕು ಅಂತನ್ನೋ ವ್ಯವಸ್ಥೆಯನ್ನ ಮಾಡುವುದು ಕಪಿಲನಾಮಕ ಪರಮಾತ್ಮ. ಹಂಗೇನ್ರಿ ಆಚಾರ್ಯ ನೀವೇನು ಅಷ್ಟು ಚಂದ ಹೇಳಿರ್ತೀರಿ, ಹೆಂಗ್ ಗೊತ್ತದ ನಿಮಗೆ ಅಂದ್ರೆ, ತತ್ಪಾಚಕ ಕಪಿಲೋಪಾಸಕೇನ. ಮಂತ್ರಾಲಯ ಸ್ವಾಮಿಗಳವರು ಅದೇ ವಿಷಯವನ್ನ ಪ್ರಾತಃ ಸಂಕಲ್ಪದಲ್ಲಿ ಹೇಳುವಾಗ ತತ್ಪಾಚಕ ಕಪಿಲೋಪಾಸಕೇನ, ಆ ಕಪಿಲ ರೂಪಿ ಪರಮಾತ್ಮ ಉಪಾಸನ ಮಾಡ್ತಾರಂತ ವಾಯುದೇವರು. ಯಾಕಂದ್ರೆ ಇವತ್ತು ಈ ಕರ್ಮ ಪಾಕ ಆಗೇದ, ನಾ ಇದ್ರ ಫಲವನ್ನ ಕೊಡಬೇಕಲ್ಲ. ಸರ್ವಕರ್ಮಕರ್ತ, ಸರ್ವಕರ್ಮಕಾರಯಿತ್ರ, ಸರ್ವಕರ್ಮ ಫಲಭೋಕ್ತ, ಸರ್ವಕರ್ಮ ಫಲಬೋಧಯಿತ್ರ ಎಲ್ಲ ಮಾಡಿಸಿದ ವಾಯುದೇವರು, ಸ್ವಾಮಿ ಇವತ್ತು ಇಂತಿಂತ ಕರ್ಮಗಳಿಗೆ ಫಲ ಕೊಟ್ಟಿದ್ದೀನಿ, ಅದು ಪಾಕ ಆಗೇದೋ ಇಲ್ಲೋ, ಮೆಚುರಿಟಿ ಆಗೇದೋ ಇಲ್ಲೋ ಅಂತ ಹೇಳೋ ಕಾಲಕ್ಕೆ ತತ್ಪಾಚಕ ಕಪಿಲೋಪಾಸಕೇನ, ಆ ಕಪಿಲ ರೂಪದ ಉಪಾಸನ ಮಾಡ್ತಾರಂತ. ಯಾಕ? ಅವನೇ ಈ ಕರ್ಮಗಳನ್ನೆಲ್ಲ ಬಯಸೋದು. ಭಾಂಡಿಯೊಳಗೆ ಹಾಕಿ ಅಕ್ಕಿ ಬ್ಯಾಳಿ ಮತ್ತೊಂದು ನೀರು ಹಾಕಿ ಬೇಯಿಸೋರು ನಾವಾದ್ರೆ ನಮ್ಮ ಕರ್ಮಗಳನ್ನ ಬೇಯಿಸಿ ಇಟ್ಟವರು ಪರಮಾತ್ಮ ಕಪಿಲ ಪರಮಾತ್ಮ. ಅದಕ್ಕೆ ದಿವಸ ಕಪಿಲ ಸ್ಮರಣೆ ಮಾಡ್ರಿ. ಪಾಯಾದ್ ಗುಣೇಶಃ ಕಪಿಲಃ ಕರ್ಮಬಂಧಾತ್. ನಾರಾಯಣ ಬ್ರಹ್ಮದಲ್ಲಿ ಹೇಳುವಾಗ ಸತ್ವಗುಣ ರಜೋಗುಣ ತಮೋ ಗುಣಗಳಿಗೆ ನಿಯಾಮಕನಾಗಿ ಇದ್ದು ಕರ್ಮಗಳನ್ನ ಪಾಕ ಮಾಡುವಂತಹ ಕಪಿಲನ ಚಿಂತನೆಯನ್ನು ಮಾಡ್ರಿ ಅಂತ ಅಲ್ಲಿ ವಿಶ್ವರೂಪಾಚಾರ್ಯ ತಿಳಿಸಿಕೊಟ್ಟಿರುವಂತಹ ಮಾತು. ಈ ಕಪಿಲ ರೂಪಿಯಾದ ಪರಮಾತ್ಮನಿಗೆ ವರದ ಅಂತ ಹೆಸರದ, ಭಾರಿ ವಿಚಿತ್ರ ಇನ್ನೊಂದು ಹೆಸರು ವರದ ಅಂತ ಹೇಳಿ. ಎಲ್ಲಿ? ಭಾಗವತ ತಾತ್ಪರ್ಯದ ತೃತೀಯ ಸ್ಕಂದಲ್ಲಿ ಹೇಳುವಾಗ ಕಪಿಲೋ ವರದಶ್ಚೈವ ಆಚಾರ್ಯ ಕೋಶವನ್ನು ಕೊಡ್ತಾರೆ. ಆದ್ರಿಂದ ಅವನಿಗೆ ಇನ್ನೊಂದು ಹೆಸರಿರುವಂತಹದ್ದಾಗಿದೆ ಅಂತ ಹೇಳಿದ್ದಾರೆ. ಆಶ್ಚರ್ಯ, ಒಂದೇ ಒಂದು ರೂಪ, ಸುಮ್ಮನೆ ಹಿಂಗೆ ತೆಗಿತಾ ಹೋದ್ರೆ ಒಳಗೆ ತೆಗಿತಾ ಹೋಗ್ತಿರ್ತದೆ. ಅದರಿಂದ ಅಂಥ ಕಪಿಲ ರೂಪಿಯಾದ ಪರಮಾತ್ಮ. ನೆಕ್ಸ್ಟ್ ದತ್ತಾತ್ರೇಯ. ಕಪಿಲ ರೂಪಿಯಾದ ಪರಮಾತ್ಮ ಬರೆದಿರುವಂತಹ ಗ್ರಂಥಗಳು ಮಹಾಭಾರತ
ಮಹಾಭಾರತ ಅಲ್ಲ, ಇನ್ನು ಬೇರೆ ಗ್ರಂಥಗಳು. ಶ್ರೀಮದಾಚಾರ್ಯ ವ್ಯಾಖ್ಯಾನ ಮಾಡುವಾಗ ಇತಿ ಕಾಪಿಲೇಯೇ ಅಂತಂತಾರೆ. ಕಪಿಲ ರೂಪಿಯಾದ ಪರಮಾತ್ಮನಿಂದ ಬರೆಯಲ್ಪಟ್ಟ ಗ್ರಂಥಗಳಾದ್ರಿಂದ ಕಾಪಿಲೇಯ ಅಂತ ಕರೆಸಿಕೊಳ್ಳುವ ಗ್ರಂಥಗಳು ಅವು ಅವಂತಿವೆ. ಇರಿ, ದತ್ತಾತ್ರೇಯ ಇದು ಅತ್ರ ಋಷಿಗಳ ಮಗನಾಗಿ ಭಗವಂತ ಬಂದದ್ದು. ಋಷಭ ಏನದು ಆಗ್ನಿದ್ರ ಈ ಪ್ರಿಯವೃತನ ವಂಶದಲ್ಲಿ ಬಂದಿರುವಂತಹ ಭಗವದ್ ರೂಪ. ನರ, ನಾರಾಯಣ, ಹರಿ, ಕೃಷ್ಣ ಅಂತ 4 ರೂಪಗಳು ಯಮದೇವರಿಗೆ ಮಕ್ಕಳಾಗಿ ಬಂದ ಭಗವದ್ ರೂಪಗಳು. ಯಮದೇವರಿಗೆ ಭಗವಂತ 4 ರೂಪದಲ್ಲಿ ಮಗನಾಗಿದ್ದಾನ್ರಿ. ಅವನೇ ಬದ್ರಿನಾರಾಯಣ, ಮತ್ತೆ ಬೇರೆ ನಾರಾಯಣ ಯಾರಿಲ್ಲ. ಬದ್ರಿನಾರಾಯಣ ಯಮಪುತ್ರನಾದ ನಾರಾಯಣ. ಮೂರುರೂಪಿ ನಾರಾಯಣ ಮತ್ತೊಂದು ನಾರಾಯಣ ಇಲ್ಲೇ ಇಲ್ಲ. ಸುಮಧ್ವ ವಿಜಯದಲ್ಲಿ ಅಷ್ಟು ಚಂದ ಹೇಳ್ಯಾರ. ಉದಪ ಧರ್ಮ ತನಯೋಖ್ಯಯಂ, ಧರ್ಮತನಯ ಯಮದೇವರ ಮಗನಾಗಿರುವಂತಹ ನಾರಾಯಣನೇ ಈ ಬದರಿ ಕ್ಷೇತ್ರದಲ್ಲಿ ಕೂತಿರುವಂತಹ ನಾರಾಯಣ. ಮೇಲಿನ 2 ಕೈಗಳಲ್ಲಿ ಶಂಖಚಕ್ರಗಳನ್ನು ಹಿಡಿದುಕೊಂಡು, ಕೆಳಗಿನ 2 ಕೈಗಳನ್ನು ಪದ್ಮಾಸನದಲ್ಲಿ ಇಟ್ಟುಕೊಂಡು, ತೊಡೆಯ ಮೇಲೆ ಇಟ್ಟುಕೊಂಡು ಧ್ಯಾನದ ಭಂಗಿಯಲ್ಲಿ ಇದ್ದಂಥವು ಇಂಥವನು ನಾರಾಯಣ. ನರ ಶೇಷದೇವರು, ಅವರಲ್ಲಿ ಭಗವಂತ. ನಾರಾಯಣ ಸ್ವತಃ ಭಗವಂತ ರೂಪ. ಹರಿಕೃಷ್ಣ ಅನ್ನುವುದು 2 ಭಗವದ್ ರೂಪಗಳ. ಈ ಕೃಷ್ಣ ಬೇರೆ ಮತ್ತೆ ವಸುದೇವ ದೇವಕಿ ಪುತ್ರನಾದ ಕೃಷ್ಣ ಬೇರೆ, ಯಮಪುತ್ರನಾದ ಕೃಷ್ಣ ಬೇರೆ, ಮತ್ತೆ ಇನ್ನೊಂದು ರೂಪಗಳೆಲ್ಲ. ತಾಪಸವನು 4ನೇ ಮನ್ವಂತರಕ್ಕೆ ಅಧಿಪತಿಯಾಗಿರುವಂಥವನು ತಾಪಸವನು. ಮಹಿದಾಸ ಯಾರು ಐತರೇಯ ಉಪನಿಷತ್ತಿನ ಪ್ರವಚನವನ್ನು ಮಾಡಿದ್ದಾನೋ. ಯಜ್ಞ, ಆಕೂತಿ ಮತ್ತು ರುಚಿ ಪ್ರಜಾಪತಿಗಳಲ್ಲಿ ಹುಟ್ಟಿ ಬಂದ ಪರಮಾತ್ಮ. ಧನ್ವಂತರಿ ಸಮುದ್ರ ಮಥನ ಮಾಡಿದಾಗ ಬಂದಿರುವಂತಹ ಔಷಧವನ್ನು ಕೊಡ್ಲಿಕ್ಕೆ ಬಂದಂಥವನು ಭಗವಂತ. ಎಲ್ಲರಿಗೂ ಆಯುರ್ವೇದ ದೃಗಿಜ್ಜ ಭಾಕ್ ಅಂತ ಕರೆದಿದ್ದಾರೆ. ನಾರಾಯಣಿ ಅಂತ ಕರೀತಾ ಇದ್ದಾರೆ. ಸ್ತ್ರೀರೂಪ ಭಗವಂತನದ್ದು ಎಷ್ಟು ಚಂದ ಇತ್ತು. ಸ್ತ್ರೀರೂಪ ಭಗವಂತನದ್ದು ಅಂತಂದ್ರೆ ಅದನ್ನು ನೋಡಿ ಎಲ್ಲರೂ ಮೋಹಿತರಾಗ್ಬಿಟ್ರಂತೆ. ದೈತ್ರೆಲ್ಲರೂ ಕೂಡ ಎಷ್ಟು ಚಂದ ಹುಡುಗಿ ಬಂದಾಳಲ್ಲ ಅಂತ ತಿಳ್ಕೊಂಡು ಹೇಳಿ ಆಕೆ ಕೈಯಾಗ ಅಮೃತದ ಪಾತ್ರೆ ಕೊಟ್ಟು ಬಿಟ್ರಂತೆ. ತಗೊಂಡು ಹೋದು ದೇವರವ್ರಿಗೆ ಹೆಂಗೆ ವ್ಯವಸ್ಥೆ ಮಾಡಬೇಕು ಅಷ್ಟು ವ್ಯವಸ್ಥೆ ಮಾಡಿ ದೇವತೆಗಳಿಗೆ ಒಟ್ಟು ಬಡಿಸಿ ಭಾಂಡಿ ಖಾಲಿ ಮಾಡಿ ಠಣ್ ಬಾಸು ಹೋಗ್ಬಿಟ್ಟ ಮುಗಿದ ಕೆಲಸ. ನಾರಾಯಣಿ ಅಂತ ಕರೀತಾ ಇದ್ದಾರೆ. ಶ್ರೀಮದಾಚಾರ್ಯರು ಮಹಾಭಾರತ ತಾತ್ಪರ್ಯದಲ್ಲಿ ಹೇಳುವಾಗ ಈ ನಾರಾಯಣಿ ಎಂಬ ರೂಪ ಆ ಕ್ಷಣಕ್ಕೆ ಹಾಕಿಕೊಂಡದ್ದು ಅಂತ ಭಾವಿಸಬೇಡ್ರಿ ಅಂತ ಹೇಳ್ತಾರೆ. ಏನೋ ದೈತ್ಯರಿಗೆ ಮೋಸ ಮಾಡಬೇಕಾಗಿತ್ತು, ತಕ್ಷಣಕ್ಕೆ ಒಂದು ವೇಷ ಹಾಕೊಂಡ ಬಂದುಬಿಟ್ಟ ಅಂತ ಹಿಂಗೆ ಅನ್ಕೊಳಿಕ್ ಹೋಗ್ಬೇಡ್ರಿ. ಇದು ಅನಾದ್ಯನಂತ ಕಾಲದಲ್ಲೂ ಇದ್ದ ಸ್ತ್ರೀ ರೂಪ. ಭಗವಂತನದು ಪ್ರತ್ಯೇಕವಾಗಿ ಒಂದು ಸ್ತ್ರೀ ರೂಪ ಅದ. ಅದಕ್ಕೆ ಮೋಹ ಉಂಟು ಮಾಡಿದ್ದಕ್ಕೆ ಮೋಹಿನಿ, ನಾರಾಯಣನ ಸ್ತ್ರೀ ರೂಪವಾದದ್ರಿಂದ ನಾರಾಯಣಿ ಅಂತ ಕರೀತಾರೆ ಅಂತ. ಸನತ್ ಕುಮಾರ ಅಂತ ಈ ರೂಪದಿಂದ ಏನ್ ಮಾಡಿದ್ದಾನೆ ಭಗವಂತ ಅಂದ್ರೆ ಬ್ರಹ್ಮಚರ್ಯ ಪರಿಪಾಲನೆ ಮಾಡಿದ್ದಾನೆ. ಯಾರಿಗೆ ಹೇಳ್ಕೊಟ್ಟಾನ? ಸನತ್ ಕುಮಾರನಿಗೆ, ಬ್ರಹ್ಮದೇವರಿಗೆ, ವಾಯುದೇವರಿಗೆಲ್ಲ ಬ್ರಹ್ಮಚರ್ಯದ ಪಾಠವನ್ನು ಹೇಳ್ಕೊಟ್ಟಾನಂತ. ಅದಕ್ಕೆ ಬ್ರಹ್ಮಚರ್ಯಾದಿ ಧರ್ಮೈಹಿ ಸಸ್ನೇಹಾನಾಂ ಸಹಸ್ವಾನ್ ವೈಸ್ತುತಿಯಲ್ಲಿ ಹೇಳುವಾಗ ಹನುಮಂತ ದೇವರ ಬ್ರಹ್ಮಚರ್ಯ ಎಷ್ಟು ಶುದ್ಧವಾಗಿತ್ತು ಅಂತಂದ್ರೆ ತಿರುಗಿ ನೋಡಿದ್ರೆ ಏನು ದೋಷವಿಲ್ಲದೆ ಇರುವಂತಹ ಬ್ರಹ್ಮಚರ್ಯ ಇತ್ತಂತ. ಅಷ್ಟು ಶುದ್ಧ ಬ್ರಹ್ಮಚರ್ಯ. ಅಂಥ ಬ್ರಹ್ಮಚರ್ಯವನ್ನು ಪರಿಪಾಲನೆ ಮಾಡಲಿಕ್ಕೆ ಕಲಿಸಿಕೊಟ್ಟವನೇ ಈ ಸನತ್ ಕುಮಾರ್ ರೂಪಿಯಾಗಿರುವಂತಹ ಪರಮಾತ್ಮ ಅಂತ ತಿಳಿಸ್ತಾರೆ. ಇನ್ನು ಹಂಸ ರೂಪದಲ್ಲಿದ್ದ ಭಗವಂತ ಅಂತ ಹೇಳಿದ್ದಾರೆ. ಇದು ಮುಗಿದ ಮೇಲೆ ಮುಂದಿನ 42ನೇ ವಾಕ್ಯ. ಕೇಶವಾದಿ ಚತುರ್ವಿಂಶತಿ ವ್ಯೂಹಾಯ ನಮಃ. ಕೇಶವಾದಿ 24 ರೂಪಗಳು. ಈ ಕೇಶವ, ನಾರಾಯಣ, ಮಾಧವ ಅಂತವ ಇವು ವ್ಯೂಹ ರೂಪಗಳು. ನಮಗೆ ಮರ್ತು ಹೋಗ್ತಾವ, ಬಿಟ್ಟು ಹೋಗ್ತಾವ ಅಂತ ತಿಳ್ಕೊಂಡು ದಿವಸ ಸಂಧ್ಯಾ ಅಂತ ಹಾಕಿಬಿಡೋದು. ಆಚರಣೆ ಮಾಡಿದ್ರು ಕೂಡ 24 ಮಂದಿ ನೆನಪಿಡ್ಬೇಕ್ರಿ. ಇವು ಮರಿತಾವ ಅಂತ ತಿಳ್ಕೊಂಡು ಹೇಳಿ ಸರಿ. ಈ ಕೇಶವಾದಿ 24 ಇಲ್ಲವ ಅಂತ ತಿಳ್ಕೊಂಡಿದ್ದೀವಿ. ಇಷ್ಟೇ ಸಾಲದ್ದಕ್ಕೆ ಈ ಕೇಶವಾದಿಗಳಲ್ಲಿ 12 ಮಾಸಗಳಿಗೆ ಅಭಿಮಾನಿಗಳಾಗ್ಯಾರ. ಮಾಸ ನಿಯಾಮಕ ಭಗವದ್ ರೂಪಗಳು. ಈಗ ವೃಷಾಕಪಿ ವಾಮನ. ಈಗ ಆಷಾಢ ಮಾಸಕ್ಕೆ ವಾಮನ. ಆ ವಾಮನನ ಹೆಂಡತಿ ಹೆಸರು ವೃಷಾಕಪಿ ಅಂತ ಹೆಸರು. ಭಾರಿ ವಿಚಿತ್ರ ಹೆಸರದ. ಲಕ್ಷ್ಮೀ ದೇವಿಗೆ ವೃಷಾಕಪಿ ಅಂತ ಹೆಸರಿಟ್ಟಾರೆ. ಬೆಳಗ್ಗೆ ಬಂತಿಲ್ಲ ಮಾಡಿದಾಗ ಅದಕ್ಕೆ ವೃಷಾಕಪಿ ಅಂತ ಹೆಸರಿಟ್ಟಿದ್ದಾನೆ. ವಾಮನ, ಶ್ರೀಧರ ಇವೆಲ್ಲ ಬರ್ತಾವ. ಅಂತೂ ಈ ರೂಪಗಳು ಮರೆತು ಹೋಗಬಾರದು ಅಂತ. ಜೊತೆಗೆ ಜಗನ್ನಾಥದಾಸರು ಹರಿಕಥಾಮೃತಸಾರದ ಇದೇ ಪಂಚಮಹಾಯಜ್ಞ ಸಂಧಿಯಲ್ಲಿ ಹೇಳುವಾಗ ಒಂದು ಕಡೆ ಹೇಳುತ್ತಾರೆ, ಭಗವಂತ ಹೊರಗೇನು ಬ್ರಹ್ಮಾಂಡದ ಹೊರಗೆ 24 ತತ್ವಗಳನ್ನು ಸೃಷ್ಟಿ ಮಾಡಿದ್ದಾರಲ್ಲ, ಆ 24 ತತ್ವಕ್ಕೆ ನಿಯಾಮಕವಾದ ಭಗವದ್ ರೂಪಗಳು ಈ ಕೇಶವಾದಿ 24 ಭಗವದ್ ರೂಪಗಳು. ಒಳಗೆ ಬಂದ ಮೇಲೆ ಗೊತ್ತಾಗ್ತದೆ, ಬ್ರಹ್ಮಾಂಡದ ಒಳಗೆ ಬಂದ ಮೇಲೆ ಸೃಷ್ಟಿ ಆಗ್ತದೆ, ಅದು ಇದು ಸರಿ. ಹೊರಗೆ ಇವೆ ಇಲ್ಲ ಇನ್ನೂ. ಹಾಗಾದ್ರೆ ಮೂಲ ರೂಪದ ನಾರಾಯಣನಿಂದ 24 ರೂಪಗಳು ಬಂದು ಹೊರಗಡೆಗೆ ವ್ಯೂಹ ಆಯಿತು. ಆ 24 ರೂಪಗಳನ್ನ ತನ್ನ 24 ತತ್ವಗಳಿಗೆ ನಿಯಾಮಕವಾಗಿ ತಾನೇ ನೇಮಿಸ್ಕೊಂಡ್ಬಿಟ್ಟ. ಮುಗಿದು ಹೋಯ್ತು.
ನಾರಾಯಣ ನರ ಶೌರ್ಯಾದಿ ಶತರೂಪಿಣಿ. ಇದು ಮುಗಿದ ಮೇಲೆ ಮುಂದಿನ ಯಾವುದದ? ನಾರಾಯಣ ನರ ಶೌರ್ಯ ಈ ರೂಪಗಳಿಂದ ಕೂಡಿದ ಒಂದು 100 ರೂಪಗಳವಂತ ಪ್ರತ್ಯೇಕ ಒಂದು ಗುಂಪು. ಇದರ ಬಗ್ಗೆ ಹೆಚ್ಚೇನು ವಿವರಣೆ ಗೊತ್ತಿಲ್ಲ ನಮಗೆ. ಶ್ರೀಮದ್ ಆಚಾರ್ಯ ಅಷ್ಟು ಹೇಳಿದ್ದಾರೆ. ನಾವು ಅಷ್ಟನ್ನು ಆಚಾರ ಮೇಲೆ ವಿಶ್ವಾಸದಿಂದ ಭಗವಂತನ ನಾರಾಯಣ ನರ ಮೊದಲಾದ ರೂಪಗಳನ್ನು ಅಂತ ತಿಳ್ಕೊಳ್ಳೋದು. ಮುಂದೆ 44ನೇ ವಾಕ್ಯ. ವಿಶ್ವ ವಿಷ್ಣು ವಷಟ್ಕಾರಾದಿ ಸಹಸ್ರ ರೂಪಿಣಿ ನಮಃ. ಇಲ್ಲೊಂಚೂರು ನಿಲ್ಲಬೇಕಾಗ್ತದೆ ಮತ್ತೆ. ಯಾಕಂದ್ರೆ ಈ ವಿಶ್ವ ವಿಷ್ಣು ಅಂತನ್ನುವುದು ನಾಮಗಳು ರೂಪಗಳು. ನಾವು ವಿಷ್ಣು ಸಹಸ್ರನಾಮ ಅಂತ ಹೇಳಿಬಿಟ್ಟು ಭಗವಂತನ 1000 ನಾಮಗಳು ತಿಳ್ಕೊಂಡ್ಬಿಟ್ಟಿದ್ದು. ಇವು ಭಗವಂತನ 1000 ನಾಮಗಳಷ್ಟೇ ಅಲ್ಲ, 1000 ರೂಪಗಳು. ಅಂದ್ರೆ ಈಗ ಭೂತ ಭವ್ಯ ಭವತ್ ಪ್ರಭು ಅಂತಂದ್ರೆ ಹೆಸರಲ್ಲದು, ಅಂಥದ್ದೊಂದು ರೂಪ. ಸರ್ವ ಪ್ರಹರಣಾಯುಧ ರೂಪ. ಯಜ್ಞೋ ಯಜ್ಞಪತಿಶ್ಚೈವ ಯಜ್ಞಾಂಗೋ ಯಜ್ಞಭಾವನ, ಇವೆಲ್ಲ ಒಂದೊಂದು ರೂಪಗಳು. ಬ್ರಾಹ್ಮಣೋ ಬ್ರಹ್ಮವಿದ್ ಬ್ರಹ್ಮಕೃತ್ ಬ್ರಹ್ಮಿ ಬ್ರಹ್ಮಜ್ಞೋ ಬ್ರಾಹ್ಮಣ ಪ್ರಿಯ. ಬ್ರಾಹ್ಮಣ ಪ್ರಿಯ ಅಂತ ದೇವರಿಗೆ ಹೆಸರಲ್ಲ, ಬ್ರಾಹ್ಮಣ ಪ್ರಿಯ ಅಂತ ಒಂದು ರೂಪ ಭಗವಂತನದ್ದು. ನಾವೇನ್ ಮಾಡ್ಬಿಟ್ಟಿವಿ, ಎಲ್ಲ ಒಂದು ಹೆಸರು ಅಂದ್ಕೊಂಡು ಹೋಗ್ಬಿಟ್ಟಿವಿ. ಮೂಲ ಕೆಲಸ. ನಾರಸಿಂಹ ವಪುಹು ಅಂತ ಒಂದು ಭಗವಂತನ ರೂಪ, ಅದು ದೇವರ ಹೆಸರಲ್ಲದು. ಹೆಸರು ಹೌದೇ, ಹೆಸರು ಹೇಳ್ತೀವಿ, ಹೆಸರು ಸಮಸ್ಯೆ ಇಲ್ಲಿ ಇರೋದು. ಈಗ ಹೆಸರಿನ ಜೊತೆಗೆ ಒಂದು ರೂಪವನ್ನು ಚಿಂತನೆ ಮಾಡ್ರಿ, ನಾರಸಿಂಹ ವಪುಹು ಅಂತ ತಿಳಿದುಕೊಂಡು. ಹೀಗಾಗಿ 1000 ನಾಮಗಳಷ್ಟೇ ಅಲ್ಲ, 1000 ರೂಪಗಳು ಇರುವಂತಹದ್ದಾಗಿದೆ ಅಂತ ತಿಳ್ಕೊಂಡ್ರಿ. ಅದಕ್ಕೆ ವಿಶ್ವ ವಿಷ್ಣು ವಷಟ್ಕಾರಾದಿ ಸಹಸ್ರ ರೂಪಿಣೇ ನಮಃ. ಅದಾದ ಮೇಲೆ ಪರಾದಿ ಬಹುರೂಪಿಣೇ ನಮಃ ಅಂತ ತಿಳಿದುಕೊಂಡು ಪರ ಮೊದಲಾದ ಬಹಳ ರೂಪಗಳಿವೆ ಭಗವಂತನಿಗೆ ಅಂತ ತಿಳಿಸಿಕೊಟ್ಟಿದ್ದಾರೆ. ಇಲ್ಲಿಗೆ ಇವತ್ತಿನ ಆ ವ್ಯಾಸಗದ್ಯದ ವಿಷಯವನ್ನು ಮುಕ್ತಾಯ ಮಾಡಿ ಶ್ರೀಕೃಷ್ಣಾರ್ಪಣೆ ಹೇಳಿ ಮುಂದೆ ಆಷಾಢ ಮಾಸ ಮಹಾತ್ಮೆಯನ್ನು ಹೇಳಿ ಹೊರಟಿದ್ದೇನೆ. ಆಷಾಢ ಮಾಸದಲ್ಲಿ ಎಲ್ಲಿ ಸ್ನಾನ ಮಾಡ್ತಿರೋ ಬಿಡ್ತೀರೋ, ತಾಪಿ ನದಿ ಮಾತ್ರ ಸ್ನಾನ ಮಾಡ್ರಿ ಅಂತ ತಿಳ್ಕೊಂಡು ನಿನ್ನೆ ಹೇಳಿದ್ವಿ. ಆ ನದಿ ಹುಡ್ಕೊಂಡು ಹೋಗ್ಲಿಕ್ಕೆ ಒಂದು ಜನ್ಮ ಹೋಗ್ಬಿಡ್ತದೆ. ಆದ್ರೆ ಮುಂದಿನ ಜನ್ಮದಾಗ ಸ್ಥಾನಕ್ಕೆ ಹೋಗ್ಬಿಡುತ್ತೆ. ಈ ತಾಪಿ ನದಿಯಲ್ಲಿ ಆಷಾಢ ಮಾಸ ಸ್ನಾನ ಮಾಡಬೇಕು ಅಂತ ಹೇಳಿದಾಗ ಯಾರಾದರೂ ಮಾಡಿದ್ರ ಅಂತ ಕೇಳಿದಾಗ ಹಿಂದೆ ಒಬ್ಬ ವಣಿಕ್ ಅಂದ್ರೆ ಒಬ್ಬ ವ್ಯಾಪಾರಿ. ಆ ವ್ಯಾಪಾರಿ ಈ ತಾಪಿ ನದಿಯಲ್ಲಿ ಮಾಘ ಮಾಸದಲ್ಲಿ ಸ್ನಾನ ಮಾಡಿದ್ದಂತೆ, ಆಷಾಢ ಮಾಸದಲ್ಲ. ಆ ಮಾಘ ಮಾಸದಲ್ಲಿ ಮಾಡಿದ ಸ್ನಾನದ ಫಲ ಏನಿತ್ತು ಅಂತ ತಿಳಿಸಿಕೊಟ್ರೆ ಇದೇ ರೀತಿಯಾಗಿ ಆಷಾಢದಲ್ಲೂ ಮಾಡಿದ ಸ್ನಾನಕ್ಕೂ ಫಲ ಇದೆ ಅಂತ ತಿಳ್ಕೊಳ್ಬಹುದು ಅಂತ ಕಥೆಯನ್ನು ಹೇಳ್ತಾ ಇದ್ದಾರೆ. ಅವ ಒಬ್ಬ ವ್ಯಾಪಾರಿ, ವಣಿಕ್, ವೈಶ್ಯರು ಅಂತ ಕರೀತಿದ್ರು ಅವತ್ತಿನ ಕಾಲದಲ್ಲಿ. ಇವತ್ತು ವೈಶ್ಯರು ಅಂತಾರೆ. ಆಶ್ಚರ್ಯ ಏನು ಅಂದ್ರೆ ದ್ವಾಪರ ಯುಗದಲ್ಲಿ ಕಲಿಯುಗದಲ್ಲೂ ಪ್ರಾಯ ಒಂದು 100 ವರ್ಷದ ಹಿಂದೆ ಎಲ್ಲರೂ ವೈಷ್ಣವರೇ ಇದ್ದು. ಆಶ್ಚರ್ಯ ಅಂದ್ರೆ ಎಲ್ಲರೂ ವೈಷ್ಣವರು. ಇವತ್ತಿಗೂ ಅಲ್ಲಲ್ಲಿ ಇದ್ದಾರೆ ಅಂತ ಇಟ್ಕೊಳ್ರಿ. ನೋಡಿದರೆ ಮಾನ್ವಿಯಲ್ಲಿ ಅನೇಕ ಜನ ವೈಶ್ಯರು ಎಲ್ಲರೂ ಜಗನ್ನಾಥದಾಸರ ಗ್ರಂಥಗಳನ್ನ ಏನದ ಪಾರಾಯಣ ಆರಾಧನೆ ಬಗ್ಗೆ ಎಲ್ಲ ಆಶ್ಚರ್ಯ, ಅಷ್ಟು ವಿಷ್ಣು ಭಕ್ತರು. ಹಂಗೆ ಎಲ್ಲರೂ ಸದಾ ಕಾಲದಲ್ಲೂ ಕೂಡ ವಿಷ್ಣು ಭಕ್ತರೇ ಆಗಿದ್ದು. ಶೂದ್ರಾದಿಗಳು ಕೂಡ ಇದ್ದವರೇ, ವಿಚಾರ ಇಲ್ಲ, ವಿವಾದ ಇಲ್ಲ. ಅದರಲ್ಲಿ ಈ ವ್ಯಕ್ತಿ ಏನಿದ್ದ ಅಂದ್ರೆ ಕೆಲವು ದುಷ್ಟರ ಸಹವಾಸವನ್ನ ಮಾಡಿ, ವೇದಗಳನ್ನು ತ್ಯಾಗ ಮಾಡಿ, ಪಾಖಂಡ ಧರ್ಮಗಳನ್ನು ಆಶ್ರಯಿಸಿಕೊಂಡು ತಾನು ಮಾಡಬೇಕಾದದ್ದನ್ನೆಲ್ಲ ಬಿಟ್ಬಿಟ್ಟಿದ್ದಾನೆ. ವ್ಯಾಪಾರ ಮಾಡ್ತಿದ್ದ, ಒಳ್ಳೆ ವ್ಯಾಪಾರ. ಮೋಸ ಅಂತೂ ವ್ಯಾಪಾರದಲ್ಲಿ ಇರಲೇಬೇಕು ಅಂತಂದ್ರೆ ವ್ಯಾಪಾರದಲ್ಲಿ ಮೋಸ ಇಲ್ಲ ಅಂದ್ರೆ ವ್ಯಾಪಾರ ಮಾಡಲಿಕ್ಕೆ ಬರುವುದಿಲ್ಲ. ಅಂಗಡಿಯಿಂದ ಅಲ್ಲಕ್ಕೆ ಸಾಮಾನು ತಗೊಂಡು ಬರೋದ 50 ರೂಪಾಯಿಗೆ, ಅದ 50 ರೂಪಾಯಿಗೆ ಕೊಟ್ಟರೆ ವ್ಯಾಪಾರ ಅಂತ ಯಾಕೆ ಆಗುತ್ತೆ? ಸಾಮಾನು ಕೊಟ್ಟಾಗ ಆಗ್ತದೆ. ನೀವು 1 ರೂಪಾಯಿ ಲಾಭ ಮಾಡ್ಕೊಳ್ಬೇಕು, ಇಲ್ಲಿ ವ್ಯಾಪಾರ ಅಂತ ಹೆಂಗೆ ಅನಿಸ್ಲಿಕ್ಕೆ ಸಾಧ್ಯತೆ ಇಲ್ಲಿ. ಅದು ವ್ಯಾಪಾರ ಧರ್ಮ, ಅದೇನು ದೋಷ ಅಲ್ಲ. ಆಮೇಲೆ ಈಗ ವ್ಯಾಪಾರ ಮಾಡ್ತಾ ಇದ್ದ, ಏನಾಯಿತು ಅಂದ್ರೆ ಈ ಪಾಖಂಡ ಧರ್ಮಗಳನ್ನೆಲ್ಲ ಆಚರಣೆ ಮಾಡ್ತಾ ಇದ್ದದ್ರಿಂದ ಇವರ ಪೂರ್ವಜರ ಪರಿಸ್ಥಿತಿ ಏನಾಗಿತ್ತು ಅಂದ್ರೆ ಇವನು ಮಾಡಿದ ಅಪರಾಧಕ್ಕೆ ಅವರು ಮೂಕರಾಗಿ ಬಿಟ್ಟಿದ್ರಂತೆ. ವಿಚಾರ ಮಾಡ್ರಿ, ನಾವು ಮಾಡುವ ಒಂದೊಂದು ಧರ್ಮಗಳು ಒಂದೊಂದು ಕರ್ಮಗಳು ಕೂಡ ನಮ್ಮ ಮೇಲಿನ ಪಿತೃಪಿತಾಮಹ ಪ್ರಪಿತಾಮಹರಿಗೂ ತಟ್ಟುತ್ತಾವ. ಅದಕ್ಕೆ ಕರ್ಮ ಮಾಡೋ ಕಾಲಕ್ಕೆ ನೋಡ್ಕೊಂಡು ಮಾಡ್ತಿದ್ರೆ ಚಲೋ. ಅವ್ರು ಮೂಕರಾಗ್ಬಿಟ್ಟ. ಒಂದ್ ದಿವಸ ಇವ ಎಲ್ಲೋ ವ್ಯಾಪಾರ ಮಾಡ್ಕೋತ ಹೊಂಟಾನ. ಅವಾಗಿನ ಕಾಲಕ್ಕೆ ವ್ಯಾಪಾರ ಅಂದ್ರೆ ಹಡಗಿನ ಮೂಲಕವಾಗಿ ಹೋಗ್ಬೋದು, ಒಂದಾ ಕಾಡಿನ ಮೂಲಕ ಹೋಗ್ಬೇಕು, ಇಲ್ಲ ಹಡಗಿನ ಮೂಲಕ ಹೋಗ್ಬೇಕು. ಹಿಂಗ ಹಡಗಿನ ಮೂಲಕ ಹೋಗುವಂತಹ ಸಂದರ್ಭ
ಯಾವ ನದಿಯೊಳಗೆ ಹಾಯ್ದು ಹೊಂಟಾನ ಅಂದ್ರೆ ಈ ತಾಪಿ ನದಿಯೊಳಗೆ ಹಾಯ್ಕೊಂಡು ಹೊಂಟಾನ. ಹೋಗುವ ಕಾಲದಲ್ಲಿ ಮಾಘ ಮಾಸ ಹೊರಟಿರುವಾಗ ಎಲ್ಲ ಸಾಮಗ್ರಿಗಳನ್ನು ತುಂಬಿಕೊಂಡು ಭಕ್ತಿ ಸಾಮಾನುಗಳು ಮನಸ್ಸು ಭಾರಿ ತುಂಬಿಕೊಂಡು ಬಂದ್ಬಿಟ್ಟದ. ಆಹಾ ಏನ್ ಇವತ್ತು ಭಾರಿ ಸಾಮಾನು ಸಿಕ್ಕಾವ ತಗೊಂಡ್ ಬರ್ಲಿಕ್ಕೆ ತನ ಬರೋಬ್ಬರಿ ಮಳೆ ಬಂದು ಬಿರುಗಾಳಿ ಎದ್ದು ಲಗಾಟ್ ಹೊಡಿತು, ಹಡಗ ಲಗಾಟ್ ಹೊಡಿತ್ರಿ. ಇವ ಎಂದೆಂದೂ ಸ್ನಾನ ಮಾಡಿದ್ದಿಲ್ರಿ ಪುಣ್ಯಾತ್ಮ. ಅಂದ್ರೆ ಹಂಗರ್ತಲ್ಲ, ಮತ್ತೆ ಸ್ನಾನ ಮಾಡಿದ್ದಿಲ್ಲ ಅಂತ ಒಟ್ಟ ಮಾಡಿದ್ದಿಲ್ಲ ಅಂತ ತಿಳ್ಕೊಳಕ್ ಹೋಗ್ಬೇಡ್ರಿ. ಕೆಲವರು ಇಲ್ಲಿ ಬಂದ್ರು ವಾರಕ್ಕೊಮ್ಮೆ ಮಾಡ್ತಿರ್ತಾರಲ್ಲ, ಹಂಗಲ್ಲ. ಅವ್ರು ಮೊದ್ಲು ಎಲ್ಲಿದ್ರಲ್ಲ ಅಲ್ಲಿ ನೀರು ಇರ್ತಿದ್ದಿಲ್ಲ, ಅದಕ್ಕೆ ವಾರಕ್ಕೊಮ್ಮೆ ಸ್ನಾನ ಮಾಡ್ತಿದ್ರಲ್ಲಿ. ಸಹಜದ ಪಾಪ ನೀರು ಕಡಿಮೆ ಇದ್ದು ಮರಳು ಭೂಮಿ ಮರಳುಗಾಡ್ನಾಗ ವಾಸ ಮಾಡ್ತಿದ್ರು, ಅದಕ್ಕೆ ನೀರು ಇರ್ತಿದ್ದಿಲ್ಲ ಅಂದ್ರೆ ವಾರಕ್ಕೊಮ್ಮೆ ಮಾಡ್ತೀವಿ. ದಿವಸ ನೀರು ಬರ್ತದೆ, 24 ತಾಸು ಬರ್ತದೆ. ಇಲ್ಲ ದಿವಸ ಮಾಡಬಾರ್ದು, ಈ ದಿವಸ ಮಾಡ್ಲೇಬೇಕು ಅಂತ ಅರ್ಥದಕ್ಕೆ. ಇಲ್ಲಿ ನಮ್ಮ ಸಂಪ್ರದಾಯ ವಾರಕ್ಕೊಮ್ಮೆ ಮಾಡೋ ಸಂಪ್ರದಾಯ ಅವಾಗ ಮಾಡ್ತೀವಿ, ನಾವೇ ಬಿಡಬೇಕು ಅಂತ ಹೇಳ್ತಾರೆ. ಇಲ್ಲಿ ಮಾಡ್ಕೊಳ್ಳಿ. ಅದಕ್ಕೆ ಈ ಪುಣ್ಯಾತ್ಮ ಎಂದೂ ನದಿ ಸ್ನಾನ ಆಚಾರ ವಿಚಾರ ಇಟ್ಕೊಂಡಿಲ್ಲ, ಹೇಳಿದ್ರಲ್ಲ ವೇದ ಧರ್ಮಗಳನ್ನೆಲ್ಲ ಬಿಟ್ಟಿದ್ದ ಅಂತ ತಿಳ್ಕೊಂಡು. ಹಂಗಿರೋ ಕಾಲದಲ್ಲಿ ಹಡಗ ಮುಳುಗಿತ್ತು, ತಾನು ಮುಳುಗಿದ. ಅವ್ರು ಬಿದ್ದ, ತಾ ಬಿದ್ದಾನಂತ ಭಯ ಅಲ್ಲ, ಅವ್ರು ಸಾಯ್ತೀನಿ ಅಂತ ಹೆದರಿಕೆ ಅಲ್ಲ, ನಮ್ಮ ಸಾಮಾನುಗಳು ಹೋಗ್ತಾವಲ್ಲ. ನೋಡ್ರಿ, ನಾವು ನದಿಯೊಳಗೆ ಬಿದ್ರೆ ಸಾಮಾನು ಎತ್ಲಾಗದ ಹೋಗಿ ಮತ್ತೆ ನಾವು ನದಿ ಮುಟ್ಟಬೇಕು ಅಂತಿರ್ತೀವಿ, ಓಡ್ಕೋತ ಹೋಗ್ತಿರ್ತೀವಿ. ಅವೇನ್ ಮಾಡಿದ್ದಾನೆ, ತಾ ಮುಳುಗಿದ್ರು ಅಡ್ಡಿ ಇಲ್ಲ, ಸಾಮಾನುಗಳನ್ನ ಹಿಡ್ಕೋಬೇಕು ಅಂತ ಮುಳುಗಿ ಹೇಳ್ತಾ ಸಾಮಾನು ತಗೊಂಡ್ ಬಂದು ದಂಡಿ ಮುಟ್ಟಿದಂತ. ಇವ ಎದ್ದು ನಿಂತಾನ, ಅವನ ದೇಹದ ಮೇಲಿನಿಂದ ನೀರು ಹರ್ಕೊಂಡು ಭೂಮಿ ಮೇಲೆ ಬಿದ್ದದ್ದೇ ತಡ ಅವ್ರ ಪಿತೃಗಳು 3 ಮಂದಿ ತೃಪ್ತ ಆಗ್ಬಿಟ್ರು. ಯಾಕಂದ್ರೆ ಈ ತಾಪಿ ನದ ಸ್ನಾನ ಮಾಡಿ ಅದು ಯಕ್ಷಮಾನಂತರ್ಪಯಾಮಿ ಶಿಖೋರಕಂ ಅಂತ ತಿಳ್ಕೊಂಡು ಇರ್ತದಲ್ಲ, ಹಂಗ ಇವ್ ಶಿಖೋರಕ ಬಿಟ್ರೆ ಆ ಪಿತೃಗಳು ಬಂದು ನಿಂತ್ಕೊಂಡ್ರಂತ. ಇವ್ ಹಿಂದೆ ನಿಂತಾನ, ಇವ ಎಲ್ಲ ಮೈ ಮೇಲೆ ಒದ್ದಿ ಮಾಡ್ಕೊಂಡು ನಿಂತು ಹಿಂತಿರುಗಿ ನೋಡ್ತಾರ, 3 ಮಂದಿ ನಿಂತ್ಬಿಡು ಇದ್ದಕ್ಕಿದ್ದಂಗ ಯಾರ ಬಂದ್ರೆ ಏನಾಗ್ಬಿಡ ಹೇಳ್ಕೊಂಡಂತ ಇದಿ ಹೊಡ್ಕೊಂಡು ಹೋಗ್ತವ್ನು. ಅವ ಅಂದ, ಯಾರು ನೀವು ಅಂದ, ನಿಮ್ ತಲೆ ಯಾರಿ ನಮ್ಮನ್ನ ಇಡೀ ಜನ್ಮ ಮೂಕರನ್ನು ಮಾಡಿಟ್ಟಿ ಎಲ್ಲರ ಅಲ್ರಿ, ನೀವ್ ಯಾರು ಹೇಳ್ರಿ ಅಂತ ಕೇಳು. ನಾನ್ ನಿಮ್ಮಪ್ಪ ನಿಮ್ಮ ಅಜ್ಜ ಮುತ್ತಜ್ಜ ಅಂದ್ರು. ಇದಕ್ಕೆ ಏನಾಗಿತ್ತು ಅಂದ್ರು, ಪುಣ್ಯಾತ್ಮ ನೀನು ಹುಷಾರ್ದಿಲ್ಲ, ಪಕ್ಷಿಲ್ಲ, ಧರ್ಮಿಲ್ಲ, ದಾನಿಲ್ಲ, ಏನೇನು ಕೂತಿದ್ದೀವಿ, ನಮ್ಮನ್ನೆಲ್ಲ ಇಲ್ಲೇ ಕೊಳಿಸ್ಲಿಕ್ಕತ್ತಿದ್ದಿ, ನಾವು ಇಲ್ಲೇ ಕೂತಿದ್ವಿ, ಎಂತ ಬಂದು ನದ್ಯಾಗ ಮುಳಿಗೆ ಹೇಳ್ತೀವಿ ಅಂತ ತಿಳ್ಕೊಂಡು, ಅದಕ್ಕೆ ನೀ ನದ್ಯಾಗ ಮುಳಿಗೆ ಎತ್ತಿ ನಿನ್ನ ದೇಹದಿಂದ ಬಿದ್ದ ನೀರಿನಿಂದ ತರ್ಪಣ ಆಯ್ತು. ತಾಪಿ ನದಿಯೊಳಗೆ ಮಾಘ ಮಾಸದಾಗ ಸ್ನಾನ ಮಾಡಿದ ಪುಣ್ಯದಿಂದ ನಮ್ಮ ಮುಖತ್ವ ಹೊರಟು ಹೋಯಿತು ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ಅಂದ ಮೇಲೆ ಆ ನದಿ ಸ್ನಾನ ಎಷ್ಟು ಮಹತ್ವದ ವಿಚಾರ ಮಾಡ್ರಿ. ಅವಾಗ ಆಶ್ಚರ್ಯ ಆಯ್ತು. ಖರೇನೆ ಹೇಳಿಗತ್ತಿರೋ, ನಮ್ಮ ಸಿಟ್ಟಿಂದ ಹೇಳಿಗತ್ತಿರೋ, ಕೇಳಿ ಇಲ್ಲಿ ನಾವಿಲ್ಲೇ ಕೂತಿದ್ವಿ, ನೀ ಬರ್ತಿ ಅಂತ ಒಬ್ರು ಹೇಳಿದ್ರು ನಮಗ, ಅದು ಕೂತಿದ್ವಿ. ಯಾರು ಹೇಳಿದ್ರು? ಒಬ್ಬ ಬ್ರಾಹ್ಮಣ ಇದ್ದ, ಆ ಬ್ರಾಹ್ಮಣ ಇಲ್ಲಿ ನಿಂತ್ಕೊಂಡಿದ್ದ ಇದೇ ದಂಡಿ ಮೇಲೆ. ಅವ ಪಿಶಾಚಾಗಿ ನಿಂತಿದ್ದಂತ ಪುಣ್ಯಾತ್ಮ. ಅವ ಯಾಕೆ ಪಿಶಾಚಾಗಿ ನಿಂತಿದ್ದ ಏನಾಅಂತ ಹೇಳ್ರಿ ಅಂದ್ರೆ ಅವನೊಂದು ಕಥೆ ಹೇಳ್ತಾರ. ಇವ ಮಣಿಕ್ ಇವ ತನ್ನ ಧರ್ಮ ಬಿಟ್ಟಿದ್ದ, ಅವ ಬ್ರಾಹ್ಮಣ ಆಗಿ ಏನ್ ಮಾಡಿದ್ದ ಅಂದ್ರೆ ಅದು ದಾನ ತಗೊಳ್ಳೋ ವಿಷಯದಲ್ಲಿ ಏನೂ ಸಂಕೋಚ ಮಾಡಿಕೊಳ್ಳದೆ ಯಾರು ಕೊಟ್ಟರು ಅಷ್ಟ ಶ್ರದ್ಧಾದಿಂದ ತಗೋತಿದ್ದಂತ. ಅಂದ್ರೆ ಇವ್ರು ಕೊಟ್ಟದ್ದಕ್ಕೆ ತಗೋಬೇಕು ಬೇಡ, ಇವ್ರು ಕೊಟ್ಟರು ತಗೋಬೇಕು, ಹಿಂಗೆ ನೀವ್ ಇಟ್ಕೊಂಡಿಲ್ಲ, ಭೇದ ಭಾವ ಮಾಡಬಾರ್ದ್ರಿ. ಇವ್ರು ಕೊಟ್ಟು ತಗೊಳ್ಳೋದು, ಇವ್ರು ಕೊಟ್ಟು ತಗೊಳ್ಳೋದು, ಹಿಂಗೆ ಭೇದ ಭಾವ ಇಲ್ಲೇ ಇಲ್ಲ. ಎಲ್ಲಾರು ಕೊಟ್ಟರು ತಗೊಳ್ಳೋದು, ನೀವೇನ್ ಕೊಟ್ಟರು ತಗೋದಿದ್ದ. ಹಂಗೆ ದಾನ ತಗೊಂಡು ಏನ್ ಕಲ್ಪನಾ ಇದ್ದಿದ್ದಿಲ್ಲ ಅವನಿಗೆ ಅಂದ್ರೆ ಅವರ ಪಾಪಗಳ ರಾಶಿಯನ್ನು ಹೊತ್ತುಕೊಂಡು ಬರ್ತಿದ್ದವನಿಗೆ ಅಂತ ಗೊತ್ತಿಲ್ಲ. ಹಣ ಎಲ್ಲ ರಕ್ಷಣೆ ಆಗಬೇಕು ಅಂತ ಭೂಮಿಯಲ್ಲಿ ತೆಗೆದು ಹಣವನ್ನು ಹೂತಿಟ್ಟು ಮೇಲೆ ಮುಚ್ಚಿಬಿಟ್ಟನಂತ ಬ್ರಾಹ್ಮಣ. ಹಣವನ್ನೇನೋ ಹೂತಿಟ್ಟ, ಪಾಪವನ್ನೇಲಿ ಹೂತಿರ್ತಾನ. ಇದು ನಮಗೆ ಹೇಳಿರ್ತದೆ ಶಾಸ್ತ್ರ. ದಾನ ತಗೋಬೇಡ ಅಂದಿಲ್ಲ, ದಾನ ತಗೊಂಡ ಮೇಲೆ ಅದಕ್ಕೆ ಸರಿಯಾಗಿ ಜಪಾನುಷ್ಠಾನವನ್ನ ಮಾಡಿ ಅದರ ಪರಿಹಾರ ಮಾಡಿಕೊಂಡು ಸರಿಯದ ಇಲ್ಲ ಒಟ್ಟು ಪಡ್ಕೋತಾವ ಬಂದದ್ದು. ಅವು ನಮ್ಮ ಸಲುವಾಗಿ ಬಡ್ಕೊಳ್ಳಿಕ್ಕೆ ಕೂತಿರ್ತಾವ. ಕಲಿಯುಗದಾಗ ಯಾವ್ಯಾವ ಆಚಾರ ಸಿಗ್ತಾವ ಒಟ್ಟು ದಾನ ತಗೊಂಡವ್ರು ಬಡ್ಕೊಂಡಂತೆ ಕೂತಿರ್ತಾರ. ಅದಕ್ಕೆ ಸರ್ವಾತ್ಮ ಹಂಗೆ ಮಾಡಬಾರ್ದು. ಅದಕ್ಕೆ ತಕ್ಕಂತೆ ನೋಡ್ರಿ, ಶ್ರಾದ್ದದ ಊಟಕ್ಕೆ ಹೋದ್ರೆ, ಶ್ರಾದ್ದದ ಊಟ ನಾವು ಶ್ರಾದ್ದದ ಮಾಡಿದ ಮನೆಯಾಗಿಂದಲ್ಲ, ಶ್ರಾದ್ದದ ಊಟಕ್ಕೆ ಹೋದ್ರೆ ಊಟ ಮುಗಿದ ಕೂಡಲೇ ಮೊದಲು 10 ಆವೃತ್ತಿ ಗಾಯತ್ರಿ ಜಪವನ್ನ ಪಾರಾಯಣ ಮಾಡಿ ಅದನ್ನ ತಾಮ್ರದ ನಾಟಕ, ನಿಮ್ದೇನ್ ನಾಟಕ ಇರ್ತಾ ನೀರು ಅಭಿಮಂತ್ರಣ ಮಾಡಿ ಅದನ್ನ ಕುಡಿದ ಮೇಲೆ ಸಾಯಂಕಾಲ ಸಂಧ್ಯಾವನೆಗೆ ಅಧಿಕಾರ ಓದ್ತದಂತ. ಇಲ್ಲ ಸಂಧ್ಯಾವನೆಗೆ ಅಧಿಕಾರನೇ ಹುಟ್ಟಂಗಿಲ್ಲ, ಸಂಧ್ಯಾವನೆ ಬರಂಗಿಲ್ಲ. ಶ್ರಾದ್ದ ಊಟಕ್ಕೆ ಹೋಗಿ ಬಂದ್ರೆ
ಮುಂದಿನ ಬಿಟ್ಬಿಡ್ರಿ, ಸಂಜೆ ಸಂಧ್ಯಾ ಹೊಟ್ಟಬೇಕಲ್ಲ ಮೊದಲು. ಸಂಜೆ ಸಂಧ್ಯಾ ಮನೆ ಹುಟ್ಟಬೇಕಾದ್ರೆ ಶ್ರಾದ್ದಕ್ಕೆ ಹೋಗಿ ಕೂಡಲೇ ಮೊದಲು ವಾಟಗಾಲ ಇಟ್ಕೊಂಡು 10 ಆವೃತ್ತಿ ಗಾಯತ್ರಿ ಮಂತ್ರ ಜಪ ಮಾಡಿ ಅದನ್ನ ನೀರು ಕುಡಿದ್ರಿ ಅಂದ್ರೆ ಮುಂದೆ ಸಂಜೆ ಸಂಧ್ಯಾ ಎಲ್ಲ ಅಧಿಕಾರ ಅಂತ ಹೇಳ್ಯಾರ. ಅಂದ್ರೆ ಇಷ್ಟು ಪ್ರಾಯಶ್ಚಿತ್ತಗಳವ. ಅದನ್ನ ಬಿಟ್ಟು ಎಗ್ಗಳ ಕಿಗ್ಗಳ ತೊಕ್ಕಳ ಹಕ್ಕು ಹೊರಬಿಟ್ರೆ ಎಲ್ಲ ಮತ್ತೇನಾಗ್ತಾವ, ದಾನಕ್ಕೆ ವಸ್ತುಗಳು ಬರ್ತಾವ್ರಿ. ಅದಕ್ಕೆ ಕೆಲವ್ರು ಏನ್ ಮಾಡಿಸ್ಬಿಟ್ಟಿರ್ತಾರೆ ಆಚಾರ ಮನೆ ಒಳಗ ಅಂದ್ರೆ ಹಗೆ ಮಾಡಿಸಿರ್ತಾರೆ. ಅಂದ್ರೆ ಕಪಾಟ್ ಗಿಪಾಟ ಅಂದ್ರೆ ಮತ್ತೆ ಯಾರು ತಗೊಂಡು ಇವ್ನು ಢೋಲ ಕಟ್ಟ ಅಂತ ಹಗೆ ಮಾಡಿಸ್ಬಿಟ್ಟಿರ್ತಾರೆ. ಹಗಿ ಒಳಗೆ ತೆಗೆದ್ರೆ ಎಲ್ಲ ಬೆಳ್ಳಿ ತಮಗೆ ಥಾಲಿ ವಾಟಗಾತಿ ಸೌಟು ಬೆಳ್ಳಿ ಲಾಂಛನ, ಅವು ಸಣ್ಣ ಲಾಂಛನ, ದೊಡ್ಡ ಲಾಂಛನ, ಉದ್ದಿ ಲಾಂಛನ, ಗಿಟ್ಟಿ ಲಾಂಛನ ಎಲ್ಲ ಲಾಂಛನ ಇರ್ತಾವ. ಭೂಮಿ ಒಳಗಿನ ಅವನು ಮುಚ್ಚಿಟ್ಟಿಯಪ್ಪ, ಪಾಪದಲ್ಲಿ ಮುಚ್ಚಿರ್ತೀಯೋ ಅವನಂತೂ ಹೊತ್ಕೊಂಡೇ ಅಡ್ಡಾಡ್ಬೇಕಲ್ಲ ನೀನು. ಹೋದ್ರೆ ಅವ ಬ್ರಾಹ್ಮಣ ಸತ್ತ, ಅವ ಮಕ್ಕಳು ಮೊಮ್ಮಕ್ಕಳೆಲ್ಲ ಆಗಿದ್ದು ಸತ್ತ ಮೇಲೆ ಏನಾಯ್ತು ಅಂದ್ರೆ ಯಮಲೋಕಕ್ಕೆ ಹೋದ್ರು. ನೋಡಿದ್ರು ಏನ್ ಮಾಡ್ಯಾರ, ಸ್ವಾಮಿ ಇವನ್ನ ಒಳಗೆ ಹಾಕಂತ ಏನು ವಿಚಾರ ಇಲ್ಲ, ಒಳಗೆ ಹಾಕಂತ 25 ವರ್ಷ ರೀ ಬರೋಬ್ಬರಿ ನರಕದಾಗ, 25 ವರ್ಷ ನರಕದಾಗಿದ್ದಾನೆ. ಆಮೇಲೆ ಕೆಳಗೆ ಹೋದ್ರು ಅವನ್ನ ಪಿಶಾಚಾರ ಕೆಳಗೆ. ಪಿಶಾಚಾರಕ್ಕೆ ಬಂದ ಈ ತಾಪಿ ದಂಡಿ ಮೇಲೆ ಬಂದ. ಇವರು ಅವರು ಭೇಟಿ ಆದರು. ಈ ಮೂಕರು ಅವ ಪಿಶಾಚಿ ಇಬ್ರು ಭೇಟಿ ಆಗೋಣ, ಮಾತಾಡ್ಬೇಕಾಗಿದೆ ಇಬ್ಬರಿಗೂ. ಇಲ್ಲದ ನಾ ಈ ವಾಕ್ಯವನ್ನು ಹೇಳ್ಬೇಕು, ಬಹಳ ಮಜಾ ಅದ. ಈ 3 ಮಂದಿ ಅವ್ನು ನೋಡೋಣ, ಅವ ಇವ್ರು ನೋಡೋಣ, ಅವ ಮಾತಾಡೋಣ, ಇವ್ರಿಗೆ ಮಾತು ಬರ್ತಿರೋದಿಲ್ಲ, ಇವ್ರು ಕೇಳೋದು ಅವ ಹೇಳೋಣ ಎಲ್ಲ. ನಾ ಹಿಂಗಿದ್ದೆ ತವ ಹೇಳಿದ್ರು, ನಾವ್ ಹಿಂಗಿದ್ದೀವಿ ತಮ್ಮ ದುಃಖ ಹೇಳ್ಕೊಂಡ್ರು. ಅದೇ ಓಡಿ ಹೋದ ಗಂಡನ ಸುದ್ದಿ ಯಾಕೆ ಹೇಳಿದ್ರು, ಬಿಟ್ಟು ಸಂಸ್ಕೃತ ಗಾದಿ ಮಾತು ಕನ್ನಡ ಸಾರಿ. ಅದಕ್ಕೆ ಇಬ್ರು ಪರಸ್ಪರ ದುಃಖದ ಸುದ್ದಿ ಹೇಳ್ಕೊಂಡ್ರು. ಏನ್ ಮಾಡೋದು ಒಂದು ಸರಿಯಾಗಿ ಅಷ್ಟೊತ್ತಿಗೆ ಆ ಪಿಶಾಚನಾದ ವ್ಯಕ್ತಿಯ ಮಗ ಈ ಅಪ್ಪ ಮುಚ್ಚಿಟ್ಟಿದ್ದ ಎಲ್ಲ ಸಂಪತ್ತನ್ನ ತೆಗೆದು ಅವ ಅಂದ, ಎಷ್ಟು ಮುಚ್ಚಿಟ್ಟ ನಮ್ಮಪ್ಪ, ಥೋ ದಾನ ಮಾಡಿದ್ರೆ ಚಲೋ ಅಂತ ಹೇಳಿ ಅವನು ಉಲ್ಟಾ ಬುದ್ಧಿ, ಅಪ್ಪಗ ಆ ಬುದ್ಧಿ ಮಗನಿಗೆ ಈ ಬುದ್ಧಿ ಒಟ್ಟು ಹಣ ತಗೊಂಡು ಈ ತಾಪಿನ ದಂಡಿಗೆ ಬಂದಿದ್ದಂತೆ. ಆಷಾಢ ಮಾಸಕ್ಕೆ ಬಂದಿದ್ದಾನೆ, ಸ್ನಾನ ಮಾಡಿದ್ದಾನೆ, ಎಲ್ಲ ಬ್ರಾಹ್ಮಣರನ್ನು ಕರೆಸಿ ಊಟಕ್ಕೆ ಹಾಕಿ ತನ್ನ ತಂದೆ ಹೆಸರಿನಿಂದ ಹೇಳಿದಂತ ನಮ್ಮಪ್ಪ ಇದ್ದಾನೆ, ಸಾಕಷ್ಟು ಸಂಪಾದನೆ ಮಾಡಿದ್ದ, ಅವ ಸಂಪಾದನೆ ಮಾಡಿ ನಮಗೆ ದಾನ ಕೊಡ್ಲಿಕ್ಕೆ ಅನುಕೂಲ ಮಾಡಿಕೊಟ್ಟು ಹೋಗ್ಯಾನ, ಅದಕ್ಕೆ ನಿಮಗೆಲ್ಲ ದಾನ ಮಾಡ್ತಿದ್ದೀನಿ ಅಂತ ಅವರ ಅಪ್ಪ ಅಲ್ಲೇ ಪಿಶಾಚ ಕೂತಾಗ ನೋಡ್ಲಿಕ್ಕೆ ತಂದ್ರೆ ಎಲ್ಲ ಅವ ಗಳಿಸಿದ ಸಂಪತ್ತನ್ನು ಅಷ್ಟನ್ನು ದಾನ ಮಾಡಿಬಿಟ್ಟ. ತಾಪಿ ನದಿಯಲ್ಲಿ ಸ್ನಾನ ಮಾಡಿ ಪಿತೃಗಳ ಉದ್ದೇಶದಿಂದ ಅಪರಾಧಿಗಳನ್ನು ಕೊಟ್ಟು ಶ್ರಾದ್ದಾದಿಗಳನ್ನು ಮಾಡಿ ದಾನ ಮಾಡಿ ಮುಗಿಸಿದ. ಪ್ರೇತ ಜನ್ಮ ನಿವೃತ್ತಿ ಆಯಿತು, ಶುದ್ಧರಾಗಿ ಸ್ವರ್ಗಕ್ಕೆ ಸೇರಿಕೊಂಡಿದ್ದಾನೆ. ಮಗ ನೋಡ್ತಾ ಇದ್ದಾನೆ ತನ್ನ ತಂದೆ ಉದ್ಧಾರ ಆದದ್ದನ್ನ. ಇದನ್ನ ನೋಡಿದ ಈ 3 ಮಂದಿ ಪಿತೃಗಳು ಅವ ಇವ ಇದ್ನಲ್ಲ ಪಿಶಾಚಿದ್ನಲ್ಲ ಹೇಳಿ ಹೋಗ್ಯಾನ, ನಿಮ್ ಹುಡುಗರು ಬರ್ತಾನೆ, ಇಲ್ಲೇ ಮಾಡ್ತಾನ, ಇಲ್ಲೇ ಕೂತಿರಿ ಅಂತ ತಿಳ್ಕೊಂಡು ಮಹಾರಾಜ ಬಂದಿ ಚಲೋ ಸ್ನಾನ ಮಾಡಿದ್ರು ತಿಳ್ಕೊಂಡು ಹೇಳಿದ್ರಂತ. ಅವ್ರು ಹೇಳಿದ್ರಂತ, ನದಿ ಒಳಗೆ ಕೊಚ್ಚ ಹೋದ್ವಲ್ಲ ಸಂಪತ್ತುಗಳು ಹೋಗ್ಕೊಳ್ಳಿ ಸಿಗ್ತದ, ಆದ್ರೆ ನೀನು 3-4 ಸರ್ತಿ ಮುಳಿಗೆದ್ದು ಸ್ನಾನ ಮಾಡಿದೆಯಲ್ಲ ಅದು ಮತ್ತೊಮ್ಮೆ ಸಿಗುವುದಿಲ್ಲ, ಇಲ್ಲೇ ಮಾಡು. ಆಷಾಢ ಮಾಸದಲ್ಲಿ ಏಕಾದಶಿ, ದ್ವಾದಶಿ, ತ್ರಯೋದಶಿ, ಚತುರ್ದಶಿ, ಹುಣ್ಣಿಮೆ 5 ದಿವಸ ಇಲ್ಲಿದ್ದು ಸ್ನಾನ ಮಾಡಿ ಇನ್ನಿಷ್ಟು ಪುಣ್ಯ ಸಂಪಾದನೆ ಮಾಡಿ ನಮಗೆ ಕೊಟ್ಟಿ ಅಂದ್ರೆ ನಾವು ಸ್ವರ್ಗವನ್ನು ಏರ್ತೀವಿ ಅಂತ ತಿಳ್ಕೊಂಡು ಹೇಳಿದಾಗ ಅದೇ ಮಾತನ್ನ ಕೇಳಿದ ಅವರ ಮಗ ಹಾಗೆ ಸ್ನಾನಾದಿಗಳನ್ನು ಮಾಡಿ ಅವರನ್ನು ಉದ್ಧಾರ ಮಾಡಿದ್ದಾನೆ ಅಂತ ಈ ಆಷಾಢ ಮಾಸದ ಮಹಾತ್ಮೆಯಲ್ಲಿ ತಾಪಿ ನದಿಯ ಮಹಿಮೆಯನ್ನು ತಿಳಿಸಿಕೊಟ್ಟಿದ್ದಾರೆ. ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರಃ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾಹಿಕಂ ಕ್ರೀಡಯಾಮೋ ವಾಸುದೇವಂ ದೇವತಾಮಂಡಲಂ ಕ್ರೀಡಯಾಮೋ